ನೋಡೋಣ ಏನ್ ಬರ್ತಾ ಇದಾರೆ ಅವ್ರು. ಇದೇ ತಾನೇ ನೀನ್ ಹೇಳಿದ್ದು ಹೌದು code ಒಳಗಡೆ. ಹೌದು ನೀರು ಇನ್ನೊಂದು ಅಲ್ಲ ಓಕೆ ರನ್ ಅಲ್ಲ ಅಟ್ಲೀಸ್ಟ್ ಒಂದು ಪೈಥಾನ್ ಕೊಡ್ಬರಿ, ಸಿಂಪಲ್ ಪೈಥಾನ್ ಕೊಡ್ಬರಿ, ಏರ್ ಫ್ಲೋ ಬರೆಯೋದಕ್ಕಿಂತ. ಅದೇ ಓಕೆ ಸಿಂಪಲ್ ಪೈಥಾನ್ ಕೋಡ್ ಬರೆದು ಪುಷ್ ಮಾಡು ಫಸ್ಟ್ ಅಲ್ಲಿಗೆ, ಆಮೇಲೆ ನೀನ್ ಏರ್ ಫ್ಲೋ GCS ತಗೋ, ಬೆಸ್ಟ್ ಅಲ್ಲ ಅದು. ಅದೇ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಾನು ಹೇಳ್ತಿರೋದು ಒಂದ್ ನಿಮಿಷ ತೋರಿಸ್ತೀನಿ. ಈಗ ಇದು ಕೋಡು ಓಕೆನಾ, ಇದು ಕೋಡು. ಈಗ ಒಂದ್ ನಿಮಿಷ ಇದು ಕಂಪ್ಲೀಟ್ ಆಗಿ ಕಾಪಿ ಮಾಡ್ಬಿಟ್ಟು ಅದು ರಿಮೂವ್ ಮಾಡಿ. ಈಗ ನಾವ್ ಏನಾದ್ರೂ ಪುಷ್ ಮಾಡ್ಬೋದು ತಾನೆ, ಏನನ್ನಾದ್ರೂ GCC ಪುಷ್ ಮಾಡ್ಬೋದಲ್ವಾ, ಅದೇ ಹೇಳ್ತಾ ಇರೋದು. ಈಗ ನಾನು ಹೇಳ್ತಿರೋದೇನು ಅಂದ್ರೆ, ನೀನು ಮ್ಯಾನ್ಯುಯಲಿ GS util ಬರೆದು ಪುಷ್ ಮಾಡೋದಕ್ಕಿಂತ ಒಂದು ಕೋಡ್ ಎಲ್ಲ ರನ್ ಮಾಡ್ಬಿಡು ಅಂತ ಹೇಳ್ತಿರೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿಲ್ಲ. ಈಗ ಇದು ಕ್ರಿಯೇಟ್ ಮಾಡುತ್ತೆ ಬಕೆಟ್ ಸಿ. ಓಕೆ ಓಕೆನಾ, ಇದು ಬಕೆಟ್ ಕ್ರಿಯೇಟ್ ಆಗ್ತಿದೆ. ಇದು ಓಕೆ ನೆಕ್ಸ್ಟ್ ಇದಿದೆ ನೋಡು, ಈ ಲೋಕಲ್ ಪಾತ್ ಮತ್ತೆ ಬಕೆಟ್ ನೇಮ್. ಇದು ನಾನು ಮೇಲೆ ಡಿಕ್ಲೇರ್ ಮಾಡಿದೀನಿ. ಲೋಕಲ್ ಪಾತ್ ಅಂದ್ರೆ ಓಕೆ ಆಯ್ತಾ. ಲೋಕಲ್ ಪಾತು ನಿಮಿಷ ತೋರಿಸ್, ನನ್ಗೆ ಇಲ್ಲೇ ಮಿಸ್ ಹೊಡಿತಾ ಇರೋದು. ನನ್ನ ಇಷ್ಟಕ್ಕೆ ಸೇವ್ ಮಾಡ್ಬಿಡೋಣ. ಈಗ ಫಸ್ಟ್ ಏರ್ ಫ್ಲೋ ಅಲ್ಲಿ ಕೋಡ್ ಮೂವ್ಮೆಂಟ್ ಆದ್ರೆ ಮುಂದೆ ಎಲ್ಲ ಫ್ಲೋ. ಈಗ ಈ ಪಾತ್ ಅಲ್ಲಿ ನನಗೆ ಡೇಟಾ ಇದೆ, CSV ಡೇಟಾ ಓಕೆನಾ. ಇದೇ ಪಾತ್ ತಾನೆ. ಒಂದ್ ನಿಮಿಷ PDW ಕೊಡು ಸಾಕು. ಇಲ್ಲಿ ನೋಡು .csv project_data.csv ಅದೆಲ್ಲಿದೆ ನೋಡು ಪಾತ್. ಈಗ ಕೊಡ್ತೀನಿ ನೋಡು. ಓಕೆ, home/sunilkumar/project_data.csv ತಾನೆ. ಓಕೆ ಓಕೆ, ಇದೇ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ ಓಕೆನಾ, ಎಲ್ಲ ಕರೆಕ್ಟ್ ಆಗಿದೆ ತಾನೆ. ಓಕೆ ಹೇಳಿ ನೆಕ್ಸ್ಟ್. ಓಕೆನಾ, ನೆಕ್ಸ್ಟ್ ಇದು ಡ್ಯಾಗ್ ಒಂದು ನೇಮ್, ಇದೆಲ್ಲ ಕಾಮನ್. ಅದೇ ಡೈಲಿ 10 AM ರನ್ ಆಗ್ಬೇಕು. ಓಕೆನಾ, ಇದೆಲ್ಲ ಓಕೆ. ನೆಕ್ಸ್ಟ್ ಇದು ಬಕೆಟ್ ಕ್ರಿಯೇಟ್ ಆಗ್ಬೇಕು. ಬಕೆಟ್ ಕ್ರಿಯೇಟ್ ಆಗ್ತಿದೆ, ಇದೇ ಹೆಸರು ಬಕೆಟ್ ಕ್ರಿಯೇಟ್ ಆಗ್ತಿದೆ. ಸುನಿಲ್ 1 2 3 4 5 6 7 8 9 ಅಲ್ಲಿ ಬಕೆಟ್ ಕ್ರಿಯೇಟ್ ಆಗ್ತಿದೆ. ಈ ಬಕೆಟ್ ಒಳಗಡೆ ಈಗ ಪುಷ್ ಆಗ್ಬೇಕು ಯಾವ್ದು ಆ ಫೈಲ್ ಪಾತ್ ಅಲ್ವಾ. ಅದಕ್ಕೆ ಇದೆ ಕಮಾಂಡ್ ಏನು, ಬ್ಯಾಶ್ ಕಮಾಂಡ್ GS util cp ಲೋಕಲ್ ಫೈಲ್ ಪಾತ್ ಬಕೆಟ್ ನೇಮು. ಇವೆರಡು ಮೇಲ್ ಡಿಕ್ಲೇರ್ ಮಾಡಿದೀನಿ. ಇದೆರಡು ಹಿಂಗ್ ಕೊಟ್ಟಿದೀನಿ. ಅದ್ಯಾಕೆ ಇದು ಇದನ್ನ ಮಾಡಿದ್ಯಾ? ಇಲ್ಲ ಎಲ್ಲಿ ಡ್ರಾಪ್ ಮಾಡ್ತಾ ಇದೀಯಾ? ಡ್ಯಾಗ್ ಅಲ್ಲಿ ಡ್ರಾಪ್ ಮಾಡ್ತಾ ಇದೀಯಾ? ಡ್ಯಾಗ್ ಅಲ್ಲಿ ತೋರ್ಸು. ಒಂದ್ ನಿಮಿಷ. ಓಕೆ, ಇದು ರನ್ ಮಾಡ್ಲಾ ನಾನು? ಹಿಂಗ್ ರನ್ ಮಾಡ್ತೀಯ ನೀನು? ಅಲ್ಲಲ್ಲ, ವಯ ಏರ್ ಫ್ಲೋನೇ ಇಲ್ಲಿ ರನ್ ಮಾಡಿದೀನಿ, ನೆನ್ನೆ ಮಾಡಿದ್ದೆ. ಫಸ್ಟ್ ನನಗೆ ಇದ್ರಲ್ಲಿ ತೋರ್ಸು, GCS ಅಲ್ಲಿ ತೋರ್ಸು. ಫೈಲ್ ಹಾಕಿರೋದು ನೀನು, ಈ ಫೈಲ್ ಹಾಕಿರೋದು GCS ಅಲ್ಲಿ ತೋರ್ಸು. ಅದೇ ಇದು ಅಂದ್ರೆ ಡಿಲೀಟ್ ಮಾಡ್ಬಿಟ್ಟೆ, ತಿರ್ಗಾ ರನ್ ಡ್ರಾಪ್ ಮಾಡಿ. ಇನ್ನೊಂದ್ಸರಿ ಡ್ರಾಪ್ ಮಾಡಿ. ಇನ್ನೊಂದ್ಸರಿ ಡ್ರಾಪ್ ಮಾಡಿ. ಈ ಕೋಡ್ ರನ್ ಆಗ್ತಾ ಇದೆ. ಹಿಂಗ್ ರನ್ ಮಾಡಬಾರ್ದಪ್ಪ, ಸುಮ್ನೆ ಸಿಂಟ್ಯಾಕ್ಸಿಗೆ. ಓಕೆ, ಈಗ ಒಂದ್ ನಿಮಿಷ. ಕಂಪೋಸರ್ ಕ್ರಿಯೇಟ್ ಆಯ್ತು. ಡಿಸ್ಕಷನ್ ಏನ್ ಹೆಸರು? project_discussion. ಈಗ ರೆಕಾರ್ಡ್ ಸ್ಟಾರ್ಟ್ ಮಾಡ್ತಾನಪ್ಪ. ಆಗಿದೆ ಪಕ್ಕ ತಾನೆ? ಬಟ್ ನಿನ್ನೆ ಸ್ವಲ್ಪ ಏನೋ ಕಲಿತಾ ಇದೀವಿ ಅಂತ ಅನ್ನಿಸ್ತಾ, ಎರರ್ ಸಿಕ್ಕಾಪಟ್ಟೆ ಬಂದಾಗ. ಎರರ್ ಹೆಂಗ್ ಬಂತು ಗೊತ್ತಾ? ನಾನ್ ನೋಟ್ ಪ್ಯಾಡ್ ಅಲ್ಲಿ ಕಳಿಸ್ದೆ, ಅದನ್ನ ಕಾಪಿ ಆಗ್ತದೆ.
ನೋಡ್ದ ನೋಟ್ ಪ್ಯಾಡ್ ಅಲ್ಲಿ ಕಳ್ಸಿದ್ನಲ್ಲ, ಸಿಕ್ಕಾಪಟ್ಟೆ busy ಇದ್ದೆ. ಅದು ಹಾಕಿದ್ರೆ ಇದು ಬರ್ತಾ ಐತೆ ಏನು ಒಂದ್ ಲೆಂತ್ ಜಾಸ್ತಿ. ಒಂದೆರಡು ಪ್ಲೇಯರ್ ಮಾಡಿದ್ರೆ ಇನ್ನೊಂದು ಬರುತ್ತೆ. ಓ ನಾನು ಇವತ್ತು ಲಾಸ್ಟ್ ವೀಕ್ ಹೇಳಿದ್ರೆ ಬಹಳ ಈಸಿ ಇದೆ ಅಂದ್ರಲ್ಲ, ಏನೋ 2 ದಿನದಲ್ಲಿ ಔಟ್ಪುಟ್ ಬರ್ಬೋದು ಅನ್ಕೊಂಡಿದ್ದು ನನಗೆ. ಅದು ನಾವೇನ್ ಅನ್ಕೊಂಡ್ವಿ, ನಾವು ಎಲ್ಲಾದ್ನು ಕಂಬೈನ್ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. 1 ಬೈ ಸ್ಟೆಪ್ ಅದಾಗ್ಲಿಲ್ಲ. ಕಂಬೈನ್ ಮಾಡು ನೋಡಿದ್ವಿ, ಬರ್ಲಿಲ್ಲ. ಹೆಂಗ್ ಬಂದ್ಬಿಡುತ್ತೆ ಪ್ರಾಜೆಕ್ಟ್ಗಳೆಲ್ಲ. ಅದಕ್ಕೆ 1 ವಾರ ಅಂತ ಯೋಚನೆ ಮಾಡ್ಕೊಟ್ಟಿದ್ದಿಲ್ಲ, 2 ದಿವಸ ಕೊಡ್ತಿದ್ದೆ. ನಾವು 5 ಪ್ರಾಜೆಕ್ಟ್ ಮಾಡಿದ್ವಲ್ಲ, ನಾವು ಜೋಶಲ್ಲಿ ಅನ್ಕೊಂಡಿದ್ದೆ 2 ದಿವಸ ನೋಡೋಣ 2 ದಿವಸ ಹೇಗಿದ್ದಪ್ಪ ಅಂತ ನಾನು ಸುಮ್ಮನೆ. ನೋಡಪ್ಪ ಕೋಡ್ ಹಾಕಿದೀನಿ, ತೋರಿಸ್ ನನಗೆ GCS ಅಲ್ಲಿ ತೋರಿಸ್ಬಿಡು ಒಂದ್ಸರಿ. ಓಕೆ ಲೋಡ್ ಆಗು. ಟೈಗರ್ ವಿಡಿಯೋ ನೋಡೋದನಪ್ಪ, ವಿಡಿಯೋ ಕಳಿಸಿದೀನಿ ಒಂದು ವಾಟ್ಸಪ್ ಅಲ್ಲಿ. ಮತ್ತೆ ಎಲ್ಲಿ ಅಂತ ಕೇಳ್ಬೇಡ, ಅಲ್ಲೇ ಕಳಿಸೋದು. ವಾಟ್ಸಪ್ ಅಲ್ಲಿ ಕಳಿಸಿ ನೋಡು. ಸ್ವಾಮಿ ಬಿಟ್ಟು ಹೋಗಿದ್ದಾನೆಲ್ಲ, ಕಂಪ್ಯೂಟರ್ ಮುಂದೆ ಇಲ್ಲ ಈಗ. ನೋಡಪ್ಪ ಬಂತು project_discussion.py ಟ್ಯಾಗ್ ಒಳಗಡೆ. ನನಗೆ ಡ್ಯಾಗ್ ಅಲ್ಲಿ ತೋರಿಸ್ಕೊ. ಹಾ ಡ್ಯಾಗ್ ಅಲ್ಲಿ ಟ್ಯಾಗ್ ಅಲ್ಲೇ ಆ ಡ್ಯಾಗ್ ಎನ್ವಿರಾನ್ಮೆಂಟ್ ಏರ್ ಫ್ಲೋ. ಓಕೆ ಅಲ್ಲ, ಒಂದ್ ನಿಮಿಷ ಅರ್ಥ ಆಗ್ತಾ ಇದೆ ಏನಾರ ಮಾಡ್ತಾ ಇರೋದು? ನಾನ್ ಮಾಡ್ತಿದ್ದೀನಲ್ಲ. ಅಲ್ಲ ಅರ್ಥ ಆಗ್ತಾ ಇದೆ ಅಂತ ಕೇಳ್ತಾ ಇರೋದು. ಅರ್ಥ ಆಗ್ತಿದೆ. ಹಿಂಗೆ ಪಟ ಮಾಡ್ತಿರೋದು. ಲೋಡ್ ಆಗ್ತಿದೆ, ಲೋಡ್ ಅಂದ್ರೆ ಏರ್ ಫ್ಲೋ ಏನಾರ ಪ್ರಾಜೆಕ್ಟ್ ಕೊಟ್ರೆ ಅವರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಿದ್ರೆ ಅನಾಲಿಸಿಸ್ ಮಾಡಕ್ಕಂತೂ ಬರ್ತಾ ಇದೆ. ಅನಾಲಿಸಿಸ್ ಏನು ಮಾಡೇ ಬಿಡ್ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಎರರ್ ಬರುತ್ತೆ, ಸಾಲ್ವ್ ಮಾಡ್ಬೇಕು. ಪ್ರೊಸೀಜರ್ ಗೊತ್ತಿರುತ್ತೆ, ಎರರ್ ಬಂದಾಗ ಎಲ್ಲಿ ಕ್ಲಿಯರ್ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಇದಾದ್ಮೇಲೆ ಅಂತ ಗೊತ್ತಿರುತ್ತೆ. ಕೋಡ್ ಕರೆಕ್ಟ್ ಆಗಿ ಆ ತರನೇ ಬರಿತಾ ಇರ್ತೀವಿ, ಬಟ್ ಎರರ್ ಬಂದಾಗ ಯಾವ ಕೋಡ್ ಎಲ್ಲ ಎರರ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಬಹಳ ಟ್ರೈ ಮಾಡಿದೆ ನಾನು, ಅದಕ್ಕೆ ಆ ಕೋಡ್ ಹಂಗೆ ಇಟ್ಕೊಂಡು ಬೇರೆ ಟ್ರೈ ಮಾಡಿದ್ದು. ಕೋಡ್ ಹಂಗೆ ಇಟ್ಕೊಂಡೆ. ಈ ಫಸ್ಟ್ ಸ್ಟೇಜ್ ಪಾಸ್ ಆಗುತ್ತೆ, ಏನು ಕ್ರಿಯೇಷನ್ ಆಫ್ ಇದು GCS ಬಕೆಟ್. ನೋಡೋಣ ಮನೋವರದಲ್ಲಿ 24 ನಿಮಿಷಕ್ಕಲ್ಲ 1.7 ಇವತ್ತು ಅಪ್ಲೋಡ್ ಮಾಡಿದ ಎಕ್ಸ್ಪೆರಿಮೆಂಟ್ ವಿಡಿಯೋ. 24 ನಿಮಿಷಕ್ಕೆ 1700 ಹೋಗೈತೆ. ಅವ್ನು ಕನ್ನಡ ಒಂದು ಅಪ್ಲೋಡ್ ಮಾಡಿದ್ದಾನೆ. ಓಕೆ, ಅದು ಯೆಲ್ಲೋ ಕಲರ್ ಬಂತು ಅಂದ್ರೆ ಅಫರ್ ಟ್ರೈ ಅಂತದ್ ಆಗೋದಿಲ್ಲ ಅಂತ. ಟ್ರೈ ಮಾಡ್ಬೇಕಷ್ಟೇ. ಯೆಲ್ಲೋ ಕಲರ್ ಬಂತು ಅಂದ್ರೆ ಮುಗೀತು. ಏನ್ ಕ್ಲಿಕ್ ಮಾಡಿ ಏನ್ ಎರರ್ ಅಂತ ನೋಡು. ಅಲ್ಲಿ ನೋಡಪ್ಪ, ಅಲ್ಲಿ ಏನ್ ಕಡೆ ನೋ URL ಮ್ಯಾಚ್ಡ್ ಅಂತ ಬರ್ತಾ ಇದೆ ಅಲ್ಲಿ. ಅಲ್ಲಿ ಕಾಪಿ ಮಾಡ. ಫಸ್ಟ್ 1 ನಿಮಿಷ ಪೋಸ್ಟ್ ಟಾಸ್ಕ್ ಎಕ್ಸಿಕ್ಯೂಷನ್ ಅಂತ ಲಾಸ್ಟ್ ಒನ್ ಇದೆ ನೋಡು. ಇದು ಓಕೆ. 1 ನಿಮಿಷ. ಫೇಲ್ ಟು ಎಕ್ಸಿಕ್ಯೂಟ್ ಜಾಬ್ 7 ಫೈನ್. ಎಲ್ಲದು ಓಪನ್ ಮಾಡಿಲ್ಲ ಹೇಳ್ತೀನಿ. ಇನ್ನೊಂದು ಪ್ರೀ ಟಾಸ್ಕ್ ಎಕ್ಸಿಕ್ಯೂಷನ್. ಏನ್ ಎಕ್ಸಾಕ್ಟ್ಲಿ ಫಸ್ಟ್ ಎರರ್ ನೋಡಿ ಏನು ಅಂತ, ಆಮೇಲೆ ನಾವು ಮೂಮೆಂಟ್ ತಗೊಳೋದು ಏನ್ ಎಕ್ಸಾಕ್ಟ್ಲಿ ಎರರ್ ಅಂತ. ಅದೇ ಇದು ಹಿಂಗ್ ಬರ್ತಿದೆ, ನೋ URLs ಮ್ಯಾಚ್ಡ್. ನೀವ್ ಮಾಡಿದಾಗ ಹಿಂಗೆ ಬರ್ತಾ ಇತ್ತು, ಡಿಫ್ರೆಂಟ್ ಎರರ್. ನೀವು ಮಾಡ್ತಾ ಇದ್ರಲ್ಲ ನಿನ್ನೆ, ಅವಾಗ್ಲೂ ಸೇಮ್ ಎರರ್ ಬರ್ತಾ ಇತ್ತು. ನನಗೆ ಇದೊಂದು ಸೇಮ್ ಎರರ್, ಬಟ್ ಬೇರೆ ಕೋಡ್ ಹಾಕಿ ಟ್ರೈ ಮಾಡಿದೆ, ಬಟ್ ಅವಾಗ ಇನ್ನೂ ಜಾಸ್ತಿ ಎರರ್ಸ್ ಬಂದ್ಬಿಡ್ತು. ಒಂದ್ 5-6 ಎರರ್. ಅವಾಗ ಬ್ಯಾಶ್ ಕಮಾಂಡ್ ಫೀಲ್ಡ್ ಅಂತ ಇದೆಯಲ್ಲ, ಕಮಾಂಡ್ ನಿನ್ ಕೊಟ್ಟಿರೋದು ಕರೆಕ್ಟ್ ಆಗಿದಾವ ಅಂತ ನೋಡಿ. ಅದೇ ನಾನು ಸಂದರ್ಭದಲ್ಲಿ ಡೈರೆಕ್ಟ್ ಅವನು ಓಮ್ ಪಾತ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾನು ಹಂಗೆ ಅಂತ ಅಲ್ಲ, ಅಬ್ಸಲ್ಯೂಟ್ ಪಾತ್ ಕೊಡ್ಬೇಕಿತ್ತು, ರಿಲೇಟಿವ್ ಪಾತ್ ಕೊಟ್ಟಿದ್ಯಾ ಹಿಂಗೆ ಒಂದ್ಸರಿ ಚೆಕ್ ಮಾಡ್ಬೇಕಿತ್ತು. ಇದನ್ನ ಕಾಪಿ ಮಾಡ್ಕ ಎರರ್ ಇರ್ಲಿ.
ಇದಾ ನನಗೆ ಅನ್ಸ್ದಂಗೆ ಇಲ್ಲಿ ಫುಲ್ ಕಾಪಿ ಮಾಡ್ಕೊ, ಇದಾ ಟಾಪ್ ಟು ಬಾಟಮ್. ಇದನ್ನ ಕ್ಲೌಡ್ ಶೆಲ್ ಅಂದ್ರೆ ಕೋಡ್ ಇದೆಯಲ್ಲ, ಫೈಲ್ ಅಲ್ಲಿ ಪೇಸ್ಟ್ ಮಾಡು. ಕೋಡ್ ಇದೆಯಲ್ಲ ನಿಂದು ಶೆಲ್ ಕೋಡು, ಶೆಲ್ ಅಲ್ಲಿ ಇದೆಯಲ್ಲ, ಪೇಸ್ಟ್ ಮಾಡು. ಎಡಿಟರ್ ಶೆಲ್ ಇನ್ ದ ಸೆನ್ಸ್ ಎಡಿಟರ್. ಎಸ್, ಲಾಸ್ಟಿಗೆ ಪೇಸ್ಟ್ ಮಾಡು. ಪೇಸ್ಟ್ ಮಾಡು. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಎಸ್. ಓಕೆ, ಇವಾಗ ಚಾಟ್ GPT ಬಂದು ಪೇಸ್ಟ್ ಹೊಡಿ. ಏನ್ ನಿಮ್ಗೆ ಡೈರೆಕ್ಟ್ ಚಾಟ್ GPT ಹೇಳ್ತೀನಿ, ಯಾರು ಡಿಬಗ್ ಮಾಡೋದೇ ಹೇಳ್ತಾ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಅಂತಲ್ಲ, ಟೈಮ್ ಕಿಲ್ ಮಾಡುತ್ತೆ ಅದು ನಮ್ಮದು. ಈಗ ನಾವು ಮಾಡೋದು ಮ್ಯಾನ್ಯುಯಲಿ ಅಷ್ಟೇ. ಈಗ ಕೊಡುತ್ತೆ ಏನ್ ಎರರ್ ಇರ್ಬೋದು ಅಂತ ಅನಾಲಿಸಿಸ್ ಮಾಡಿ. ನೀನ್ ಇವಾಗ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ಬೇಡ, ಎಕ್ಸಾಕ್ಟ್ಲಿ ಏನ್ ಎರರ್ ಬರ್ತಾ ಇದೆ ನೋಡಿ. ಪಾಸಿಬಲ್ ರೀಸನ್ ಅಂಡ್ ಸೊಲ್ಯೂಷನ್ ಅಲ್ಲಿ GSUtil CP ಕಮಾಂಡ್ ಕಾಂಟ್ ಫೈಂಡ್ ದ ಲೋಕಲ್ ಫೈಲ್ ಅಟ್ ನೀನ್ ಹೇಳಿರೋ ಅಲ್ಲಿ ಕೊಡ್ತಾ ಇಲ್ಲ ಅಂತ ಇದೆ, ಇಲ್ಲ ಅಂತ ಹೇಳ್ತಾ ಇದೆ. ಕೆಳಗಡೆ ನೋಡೋದು. ನಿಮಿಷ ಮೇಲೋಗು. ಓಕೆ, ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಲ್ಲಿ. ಫೈಲ್ ಡಸಂಟ್ ಎಕ್ಸಿಸ್ಟ್ ಆನ್ ದ ವರ್ಕರ್ ಏರ್ ಫ್ಲೋ. ಒಂದ್ ಕೆಲಸ ಮಾಡ್ಬೋದು ಇವಾಗ ನೀನು. ಕನ್ಸಿಡರ್ ಕ್ಲೌಡ್ ಶೆಲ್ ಅಲ್ಲಿ ಇದೆ ಅನ್ನೋದಕ್ಕಿಂತ GCS ಓಪನ್ ಮಾಡು. GCS ಒನ್ ಸ್ಟೆಪ್ ಬ್ಯಾಕ್ ಬಾ. ನಿಂದ ಯಾವ್ದಾರ ಒಂದು ಫೋಲ್ಡರ್ ಒಳಗಡೆ ಹೋಗು. ಕ್ಲೌಡ್ ಶೆಲ್ಲಿಗೆ ಹಾಕೋ ಬದಲು ಡೇಟಾನ ಇಲ್ಲಿಗೆ ಹಾಕು. ಇಲ್ಲಿಗ ಇಲ್ಲಿಗೆ ಹಾಕಿ ಇಲ್ಲಿಂದ ಪಿಕ್ ಮಾಡಿ ನೋಡೋಣ. ಇಲ್ಲಿಂದ ಎಲ್ಲಿಗೆ? ನೀನ್ ಫಸ್ಟ್ ಇಲ್ಲಿಗೆ ಡ್ರಾಪ್ ಮಾಡಿಲ್ಲ ಹೇಳ್ತೀನಿ. ಅಲ್ಲಿಂದ ಲೋಕಲ್ ಇದನ್ ಕೊಟ್ಟಿದ್ದಲ್ಲ, ಪಾತ್ ಕೊಟ್ಟಿದ್ದಲ್ಲ, ಅದ್ರ ಬದಲು ಈ ಪಾತ್ ಕೊಡು. ಓಕೆ, ಗೊತ್ತಾಯ್ತಾ? ಅಲ್ಲ ಇಲ್ಲಿಂದ ಎಲ್ಲಿಗೆ ಪುಷ್ ಮಾಡ್ಲಿ ಡೇಟಾನ? ಒಂದ್ಸರಿ ಇನ್ನೊಂದ್ಸರಿ ಇದು GPT ಗೆ ಹೋಗು. ಮತ್ತೇನ್ ಕೊಟ್ಟಿದ್ದಾನೆ ನೋಡೋಣ. ಅವ್ನು ಅದನ್ನೇ ಹೇಳ್ತಾ ಇರೋದಲ್ಲಿ. ಓಕೆ, ರೆಕಮೆಂಡೆಡ್ ಫಿಕ್ಸ್ ಏನ್ ಕೊಟ್ಟಿದ್ದಾನೆ ಕೆಳಗಡೆ. ಯೂಸ್ ದ ಏರ್ ಫ್ಲೋ ಲೋಕಲ್ ಫೈಲ್ ಸಿಸ್ಟಮ್ ಟು GCS ಆಪರೇಟರ್ ವಿಚ್ ಇಸ್ ಡಿಸೈನ್ಡ್. ಅದನ್ನೇ ಯೂಸ್ ಮಾಡಿದ್ಯಾ ನೀನು? ಇದೊಂದ್ಸತಿ ಯೂಸ್ ಮಾಡಿದ್ದಪ್ಪ. ಇದು ಹ್ಯಾಂಡಲ್ ದ GCS ಯೂಸಿಂಗ್ ದ ಪೈಥಾನ್ ಅಂಡ್ ವರ್ಕ್ಸ್ ಏರ್ಫ್ಲೋ ಎಕ್ಸಿಕ್ಯೂಷನ್ ಇನ್ ದ ಕಾಂಟೆಕ್ಸ್ಟ್. ಟ್ರೈ ಮಾಡಿ ನೋಡಿ ಇದನ್ನ. ಇದು ಮಾಡಿದ್ದೆ, ಇದು ಹಂಗೆ ಫೇಲ್ ಆಗುತ್ತೆ. ಇದು ನನಗೆ ಗೊತ್ತು, ಟ್ರೈ ಮಾಡಿದೀನಿ ನಾನು. ನನಗೆ ಗೊತ್ತಿಲ್ಲ, ನಾನು ಸರಿ ಚೆಕ್ ಮಾಡ್ಬೇಕಲ್ಲ. ಆಯ್ತು, ನಿನಿಗೋಸ್ಕರ ಒಂದ್ಸತಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಕಾಮನ್ ಆಗಿ ಯಾರು ಕೂಡ ಕ್ಲೌಡ್ ಶೆಲ್ಗೆ ಫೈಲ್ ಹಾಕಲ್ಲ. ನಾನು ಟ್ರಯಲ್ ಅಂಡ್ ಎರರ್ಗೆ ಮಾಡಕ್ ಹೇಳಿದ್ ನಿಮ್ಗೆ. ಇರ್ಲಿ ನೋಡೋಣ, ಅದ್ ಬರ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಮಾಡ್ಬೋದು. ಇದನ್ನ ಓಪನ್ ಮಾಡಿದ ತಕ್ಷಣ ಕಮೆಂಟ್ ಔಟ್ ಮಾಡಿದ್ದೆ ನೋಡು. ಬರ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಇನ್ಸ್ಟೆಡ್ ಆಫ್ ರನ್ನಿಂಗ್ ವಾಯಾ ಏರ್ ಫ್ಲೋ, ಇಲ್ಲಿ ಕ್ಲೌಡ್ ಶೆಲ್ ಅಲ್ಲಿ ಇರೋದು GCS ಗೆ ಲೋಕಲ್ ಅಲ್ಲಿ ಮಾಡ್ಬಿಡು. ಅಂದ್ರೆ ಲೋಕಲ್ ಮಾಡ್ಬೋದು. ಅದ್ ಮಾಡ್ಬೋದು. ಅದನ್ನೇ ಮಾಡಿದ್ ನಿನ್ನೆ. ಅದನ್ನೊಂದು ಅದು ನೀನ್ ಮ್ಯಾನ್ಯುಯಲಿ ಮಾಡ್ತಾ ಇದೀಯ. ನಾನ್ ಹೇಳ್ತಾ ಇರೋದು ಕೋಡಲ್ಲಿ ಹಾಕು, ಪೈಥಾನ್ ಕೋಡಲ್ಲಿ ಹಾಕು. ಒಂದು ಸಿಂಪಲ್ ಅಂದ್ರೆ ವಿಚ್ ಇಸ್ ನೋ ಕನೆಕ್ಷನ್ ವಿತ್ ಏರ್ ಫ್ಲೋ. ಅಂದ್ರೆ ನಾನು ಟರ್ಮಿನಲ್ ಅಲ್ಲಿ GSUtil ಮಾಡಿದ್ಯಾ? ದಟ್ ಈಸ್ ದ ಮ್ಯಾನ್ಯುಯಲ್, ರೈಟ್? ಮ್ಯಾನ್ಯುಯಲ್. ಆಟೋಮೇಶನ್ ಮಾಡ್ಬೇಕು ಅಂದ್ರೆ ಒಂದು ಕೋಡ್ ಫೈಲ್ ಅಲ್ಲಿ ಇರ್ಬೇಕು, ಹೌದಾ? ಹೌದು. ಆ ಫೈಲು ರನ್ ಆಗ್ಬೇಕು, ಕರೆಕ್ಟಾ? ಅದೇ ಇದು ಇಲ್ಲಿ ಒಂದ್ ನಿಮಿಷ, ಇದು ಏರ್ ಫ್ಲೋದ್. ಇದು ನಾನ್ ಹೇಳ್ತಾ ಇರೋದು ಅಂದ್ರೆ ಕ್ಲೌಡ್ ಶೆಲ್ ಅಲ್ಲಿ ಇರೋದನ್ನ GCS ಗೆ ಹೋಗ್ಬೇಕು ಅಂದ್ರೆ ನಾರ್ಮಲ್ ಪೈಥಾನ್ ಕೋಡ್ ಬರೀ ವಿತೌಟ್ ಯೂಸಿಂಗ್ ಏರ್ ಫ್ಲೋ ಅಂಡ್ ಶೆಡ್ಯೂಲ್ ಇಟ್. ಅರ್ಥ ಆಗ್ತಾ ಇದೆಯಾ? ಶೆಡ್ಯೂಲ್ ವಿತ್ ಕ್ರಾನ್ ಜಾಬ್. ಅರ್ಥ ಆಯ್ತಾ? ಆತರ ಮಾಡು. ಓಕೆ, ರನ್ ಮಾಡಿ ನೋಡೋಣ ಏನ್ ಬರುತ್ತೆ. ಇದು ರನ್ ಮಾಡ್ಲಾ ಇವಾಗ? ಇದೆಲ್ಲ ಕಮೆಂಟ್ ನೀವೇ ನಿನಗೆ ಫೈಲ್ ಬಂದು GCS ಅಲ್ಲಿ ಕೊಡುತ್ತೆ. ಅವಾಗ ನಿನ್ ಪಾಡಿ ನೀನ್ ಕಂಟಿನ್ಯೂಷನ್ ಮಾಡ್ಕೋಬಹುದು. ಪ್ರತಿ 10 ಗಂಟೆ ಹಂಗೋ 12 ಗಂಟೆ ಹಂಗೋ ನಿಂದು ಇದು ಇಲ್ಲಿ ಚೆಕ್ ಮಾಡಿ ಅಲ್ಲಿ ಪುಷ್ ಮಾಡೋದು. ಇದನ್ನ ಕ್ಲೌಡ್ ಫಂಕ್ಷನ್ ಅಲ್ಲೂ ಮಾಡಬಹುದು, ಬಟ್ ಅವಶ್ಯಕತೆ ಇಲ್ಲ ಕ್ಲೌಡ್ ಫಂಕ್ಷನ್. ಇಲ್ಲಿ ಏನ್ ಕೊಡ್ಬೇಕು ಹೆಸರು? ಇಲ್ಲಿ ಅಪ್ಲೋಡ್ ಇದು ಅಪ್ಲೋಡ್ ಫೈಲ್ ಕೊಡ್ಬೇಕಾ? ಇಲ್ಲ,
ಟಾಸ್ಕ್ ಐಡಿ ಕೊಡ್ಬೇಕು, ಟಾಸ್ಕ್ ಐಡಿ ಕೊಡು. ಇದ್ ಕೊಡ್ಬೇಕಾ? ಟಾಸ್ಕ್ ಐಡಿ ಅಲ್ಲಿ ಮೇಲ್ಗಡೆ ಚೆಕ್ ಮಾಡು. ಕ್ರಿಯೇಟ್ ಬಕೆಟ್ ಏನಿದೆ ನೋಡಲ್ಲಿ, ಕ್ರಿಯೇಟ್ ಬಕೆಟ್ ಇಲ್ಲಿ ಏನಿದೆ ಅದಲ್ಲ ಅದ್ರ ಮೇಲ್ಗಡೆ ಅದು ಕರೆಕ್ಟ್ ಕ್ರಿಯೇಟ್ ಬಕೆಟ್ ಅದನ್ನೇ ಕೊಡ್ಬೇಕು. ಅಂದ್ರೆ ಇಲ್ಲಿ ಅಪ್ಲೋಡ್ ಫೈಲ್ ಅಪ್ಲೋಡ್ ಫೈಲ್ ಡಬಲ್ ಕ್ಲಿಕ್ ಮಾಡ್ರೆ ಕಾಪಿ ಆಗುತ್ತೆ. ಅಲ್ಲಿ ಎರರ್ ಬರ್ತಾ ಇದೆ ನೋಡ ನಿನಗೆ ಸ್ಟಾರ್ಟಿಂಗ್ ಇಂಡೆಂಟೇಶನ್ ಎರರ್ ಬ್ಯಾಕ್ ಬೌನ್ಸ್ಡ್ ಬ್ಯಾಕ್. ಐ ಮೀನ್ ಅಲ್ಲಿ ಅಷ್ಟೊಂದು ಸ್ಪೇಸ್ ಇದೆ ಅಲ್ಲ ಅಲ್ಲಿ, ಕ್ರಿಯೇಟ್ ಇನ್ನೊಂದು ಸ್ಟೆಪ್ ಬ್ಯಾಕ್ ಬಂದು ಚೆಕ್ ಮಾಡು ಅಂತ. ಇಲ್ಲ ಅಲ್ಲ ಸೇವ್ ಇಟ್ ಅಂಡ್ ಡ್ರಾಪ್ ಇಟ್ ಅಂಡ್ ಲೆಟ್ ಅಸ್ ಸಿ. ರೆಡಿ ಏನಪ್ಪ ಇಂಟರ್ವ್ಯೂ ಕೊಡಕ್ಕೆ? ಅಥವಾ ಇನ್ನೂ ಟೈಮ್ ಬೇಕಾ ನಿಮಗೆ? ಇನ್ನೊಂದ್ ವೀಕ್ ಟೈಮ್ ಬೇಕಷ್ಟೇ. ಇದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ನಮಗೆ ಒಂದ್ ಸ್ವಲ್ಪ ಇದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದ್ರೆ ಆಯ್ತು. ಪ್ರಾಜೆಕ್ಟ್ ಆಗುತ್ತಲ್ಲ ಇವತ್ತು? ಹೆದರ್ತಾ ಇದ್ದೀರಾ ಇಂಟರ್ವ್ಯೂ ಕೊಡಕ್ಕೆ? ಹೆದರ್ತಾ ಇದ್ದಾರೆ ಇಂಟರ್ವ್ಯೂ ಕೊಡಕ್ಕೆ? ಏನಿಲ್ಲ, ಎಲ್ಲ ರೆಸ್ಯೂಮೆ ಎಲ್ಲ ರೆಡಿ ಮಾಡಿ. ರೆಸ್ಯೂಮೆ ನೀವು ರೆಡಿ ಮಾಡೋದೇ ಬೇಡ, ಫೇಲ್ ಆಗೋ ನಾನೇ ಕೊಡ್ತೀನಿ ರೆಸ್ಯೂಮೆನ ನಿಮಗೆ. ನಿಮ್ಮ ಹೆಸರುಗಳು ಚೇಂಜ್ ಮಾಡ್ಕೊಳ್ಳಿ ಸಾಕಷ್ಟು. ಓಕೆ, ರನ್ ಮಾಡ್ಲಾ? ಟ್ರಿಗರ್ ಮಾಡ್ಲಾ? ಟ್ರಿಗರ್ ಮಾಡಿ ನೋಡೋಣ. ಕೋಡ್ ಚೇಂಜ್ ಆಗಿದೆಯಾ ನೋಡಿ ಫಸ್ಟ್. ನಾವು ಚೇಂಜ್ ಮಾಡೋದ್ರಲ್ಲಿ ಒಳಗಡೆ ಹೋಗಿ. ಅಲ್ಲಲ್ಲ ಇಲ್ಲೇ ಹೋಗ್ಬೇಕು. ಇಲ್ಲೇ ಹೋಗ್ಬೇಕು. ಅಲ್ಲೇ ಒಳಗಡೆ ಹೋಗು. ಅಲ್ಲಿ ಇದಿದೆ ನೋಡು, ಸ್ಟೆಪ್ಸ್ ಅಂತ ಇದೆಯಾ? ಇನ್ನೂ ಆಗಿಲ್ಲ. ಇದಾಗ್ಬೇಕು ನೀನು, ಇದಾದ್ರೇನೆ ಇದಾಗಲ್ಲ ಅಂತ. ಇದೇನ್ ಹಳೇದೇ ಬರ್ತೈತೆ. ಟೈಮ್ ಹಿಡಿಯುತ್ತೆ ಕೋಡ್ ಅಪ್ಡೇಟ್ ಆಗಕ್ಕೆ. ಒತ್ತದ ತಕ್ಷಣ ಆಗಲ್ಲಪ್ಪ, ಬಟನ್ ಒತ್ತದ ತಕ್ಷಣ. ಇಲ್ಲಕ್ ಬಂದೈತಲ್ಲ. ಸತ್ಯ ಬಂದಿದೆ, ಇವಾಗ ಬಂದಿದೆ. ಹಾ ಬಂದಿದೆ. ಟ್ರಿಗರ್ ಮಾಡಿ, ಮ್ಯಾನ್ಯಲ್ ಟ್ರಿಗರ್ ಮಾಡಿ. ಇದು ಪಾಸ್ ಆಗ್ತಿದ್ಯಪ್ಪ ನೀಟಾಗಿ ಇದೆ. ಇದು ಫೇಲ್ ಆಗುತ್ತೆ. ಇದು ನನ್ಗೆ ಗೊತ್ತು ಕೋಡು ಚೆನ್ನಾಗಿ. ನಿನ್ನೆ ಈ ಕೋಡು ಹಾಕಿದ್ದೆ. ನೋಡಂತ ಏನಾಗುತ್ತೆ ಅಂತ. ಹೋಯ್ತು ಬಿಡೋದ. ಒಂದ್ ಕೆಲಸ ಮಾಡಿ, ಇವಾಗ ಇದಕ್ಕೆ ಹೋಗಿ, ಇಲ್ಲಿ ಹೇಳ್ತೀನಿ, GPT ಹೋಗೋ. I need to push the file from Cloud Shell. I need to push the file from Cloud Shell, which is in this location. A location. ಇದು ಕರೆಕ್ಟ್ ಅದೇ ಲೊಕೇಶನ್ ಅನ್ ಕೊಡ್ತಿರೋದು? ನನಗೆ ಹೆಂಗ್ ಗೊತ್ತು ನೀವ್ ಯಾವ ಲೊಕೇಶನ್ ಅಲ್ಲಿ ಹಾಕಿದೀಯ ಅಂತ? ಇದೇ ಲೊಕೇಶನ್ ಹಂಗಾರೆ ಅಷ್ಟೇ, ಅದೇ ಲೊಕೇಶನ್ ಆಗಿರುತ್ತೆ. ಅಲ್ಲ ಒಂದ್ಸತಿ ಚೆಕ್ ಮಾಡ್ರಪ್ಪ. ನೋಡು, PWD ಕೊಡು ಸಾಕು, ಬರ್ತಾ ಇದೆ ನೋಡು. ಇದೇ ತಾನೆ? ಸುನಿಲ್ ಕುಮಾರ್ ಎಸ್ / ಈ ಪ್ರಾಜೆಕ್ಟ್ ಡೇಟಾ ಓಕೆ. to GCS in Python code. ಕೊಡ್ತೀನಿ ಏರ್ಫ್ಲೋ. ಬೇಡಪ್ಪ, ನಾನು ಏರ್ಫ್ಲೋ ಬೇಡ ಅಂತಾನೆ ಹೇಳ್ತಾರೆ. ಇನ್ ಪೈಥಾನ್ ಕೋಡ್
and it should run daily 10 a.m. automatically. ನಾವು ಇದನ್ನು ಮಾಡ್ಬೋದು. ಕ್ಲೌಡ್ ರನ್ ಅಂತ ಕ್ಲೌಡ್ ಶೆಡ್ಯೂಲಿಂಗ್ ಇದೆ ನೋಡೋಣ. ಅದಾಗಿಲ್ಲ ಅಂದ್ರೆ ಕ್ಲೌಡ್ ಶೆಡ್ಯೂಲಿಂಗ್ ಹೋಗೋಣ. ಕೆಳಬ. ಎಸ್, ದಿಸ್ ಇಸ್ ವಾಟ್ ಐ ಸೆಟ್. ಕೆಳಬ. ಇಷ್ಟೇ. ಇದನ್ನ ನಾನು ಮ್ಯಾನ್ಯುಯಲಿ ರನ್ ಮಾಡು ಅಂತ ಹೇಳ್ತಾ ಇರೋದು ನಾನು ನಿಮಗೆ. ಮ್ಯಾನ್ಯುಯಲಿ ಫಸ್ಟ್ ಟೈಮ್ ರನ್ ಮಾಡು, ಆಮೇಲೆ ಆಟೋಮೇಟ್ ಮಾಡು. ಅರ್ಥ ಆಯ್ತಾ? ಇವಾಗ ನಾನು ಏನ್ ಅರ್ಥ ಆಯ್ತಾ? ಇವಾಗ ನೋಡಿ, ಲೇಯರ್ ಫ್ಲೋನೇ ಬಂದಿಲ್ಲ. ಫಸ್ಟಿಗೆ ಕೋಡನ್ನ ಪುಷ್ ಮಾಡ್ಬಿಡೋಣ. ಇವೆಲ್ಲ ಎಡ್ಜ್ ಕೇಸಸ್ ಅಂತಾರೆ ಇವನ್ನೆಲ್ಲ. ನಾವು ಪ್ರಾಜೆಕ್ಟ್ ಅಲ್ಲಿ ಇವನ್ನ ಎಡ್ಜ್ ಕೇಸಸ್ ಅಂತೀವಿ. ಅಂದ್ರೆ ನಾವು ಡೈರೆಕ್ಟ್ ವೇ ಅಲ್ಲಿ ಬರೋದಿಲ್ಲ, ಬಟ್ ಅಲ್ಟಿಮೇಟ್ಲಿ ರಿಸಲ್ಟ್ ಬೇಕಾಗಿರುತ್ತೆ. ಇಂಡೈರೆಕ್ಟ್ ವೇ ಅಲ್ಲಿ ಮಾಡ್ತೀವಿ. ದೀಸ್ ಆರ್ ಆಲ್ ಎಡ್ಜ್ ಕೇಸಸ್ ಅಂತೀವಿ. ಈಗ ನೀವೇನ್ ಮಾಡು ಅಂದ್ರೆ ಇದನ್ನ ಒಂದು ಹೊಸದು ಫೋಲ್ಡರ್ ಫೈಲ್ ಕ್ರಿಯೇಟ್ ಮಾಡಿ ರನ್ ಮಾಡು. ಅದರಲ್ಲೆಲ್ಲ ಫಿಲ್ ಮಾಡಿ ಅದು ಬರುತ್ತಾ ಅಲ್ಲಿಗೆ ಅಂತ ನೋಡು. ಇಲ್ಲ ಎಡಿಟರ್ ಅಲ್ಲೇ ಮಾಡ್ಲಾ? ಎಡಿಟರ್ ಅಲ್ಲೇ ಮಾಡು. ಅದಕ್ಕಿಂತ ಮುಂಚೆ ಅವನೇನ್ ಕೊಟ್ಟಿದ್ದಾನೆ ಓದು ಅಲ್ಲಿ ಫಸ್ಟ್. ಕೆಳಗಡೆ ಬಾ. Replace your bucket name with actual GCS name. Enable the storage. ಕೆಳಗಡೆ ಇದು ದಿಸ್ ಇಸ್ ದ ಕೀ. ಅಲ್ಲಿ ನೋಡ ಲೇಯರ್ ಬಾಕ್ಸ್ chmod. ಫಸ್ಟ್ ಮೇಕ್ ಪೈಥಾನ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್. ನೋಡಿ ಕ್ರಾನ್ ಟ್ಯಾಬ್ ಕೆಳಗಡೆ ನೋಡಲ್ಲಿ ಟೈಮಿಂಗ್ಸ್ ಇವೆಲ್ಲ ಮಾಡ್ಬೇಕಾಗುತ್ತೆ ನೀವು. ನಾನು ಮೊನ್ನೆ ಒಂದು ಮೇ ಬಿ 2 ವೀಕಿಂದನ 3 ವೀಕಿಂದನ ಒಂದು ನಿಮಗೆ ನಾನು ಕೋಡ್ ಮಾಡಿ ನೋಡಪ್ಪ ಇದು ಆಟೋಮೆಟಿಕ್ ರನ್ ಆಗ್ತಾ ಇದೆ, ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿದ್ದೆ ನಾನು. ಪ್ರತಿ 4 ಸೆಕೆಂಡಿಗೆ ಒಂದ್ಸರಿ ರನ್ ಆಗ್ತಾ ಇತ್ತು ಔಟ್ಪುಟ್. ದಟ್ ಈಸ್ ಹೌ ಇಟ್ ಈಸ್. ಇದೇ ಸೇಮ್, ಎಕ್ಸಾಕ್ಟ್ಲಿ ಸೇಮ್. ಇಲ್ಲಿ ನಾವು ಬೇರೆ ಪ್ರೋಸೆಸ್ ಮಾಡಿದೆ. ಮಾಡ್ರಿ ಅದನ್ನ ಕೋಡ್ ಫಸ್ಟ್ ರೆಡಿ ಮಾಡ್ಕೊ, ಆಮೇಲೆ ಇದನ್ನ ಮಾಡಂತೆ. ಇದು ಕೋಡ್ ಇದೆ ಅಷ್ಟೇ ತಾನೇ? ಅಷ್ಟೇ ಕೋಡ್. ಕರೆಕ್ಟಾಗಿ ಫೈಲ್ ನೇಮು ಬಕೆಟ್ ನೇಮ್ ಎಲ್ಲ ಫಿಲ್ ಮಾಡು. ಅದ್ಯಾವುದೋ ಟೆಕ್ ಬಿಟ್ಸ್ ಇನ್ ಕನ್ನಡ, ಡೇಟಾ ಇಂಜಿನಿಯರಿಂಗ್ ಕನ್ನಡಗೆ ಯಾರೋ ಇನ್ನೊಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲ, ಯಾರು ಸಬ್ಸ್ಕ್ರೈಬ್. ನಗು ಬರ್ತೀವಿ, ಶೇರೇ ಮಾಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದಾರಪ್ಪ. ಮನೋಹರಂದ ಇನ್ನೊಂದು ಅಕೌಂಟ್ ಇರ್ಬೇಕದು. ಒಂದ್ 2 ಸತಿ ಆಗಿದ್ದೀನಿ ಮರ ಸಬ್ಸ್ಕ್ರೈಬ್. ಆ ಅಕೌಂಟ್ ಈ ಅಕೌಂಟ್ 2 ಶೇರ್ಸ್. ಅದನ್ನ ಕರೆಕ್ಟಾಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಾಕ್ಬಿಟ್ಟು ಸರಿಯಾಗಿ ಹೋಗುತ್ತೆ ಚಾನಲ್. ಮಾಡ್ತೀನಿ ಸ್ವಲ್ಪ ದಿನ ಎಲ್ಲದು ಲಿಸ್ಟ್ ಮಾಡ್ಕೊಂತೀನಿ. ಆಯ್ತಪ್ಪ, ಇದು ಪುಷ್ ಆಗ್ತಾ ಇದೆಯಾ ನೋಡಪ್ಪ. ಕೊಡು ಡೇಟಾ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಚೆಕ್ ಮಾಡು. ಹೆಂಗ ಅದೇನೇನೋ ಕೊಟ್ಟಿದ್ದಾರೆ. ಇದು ಟರ್ಮಿನಲ್ ಅಲ್ಲಿ ಪುಷ್ ಟರ್ಮಿನಲ್ ಅಲ್ಲಿ ರನ್ ಮಾಡು. ಇಲ್ಲಿ ಮ್ಯಾನ್ಯುಯಲಿ ಎಲ್ಲ ಮಾಡು. ಟರ್ಮಿನಲ್ ಹೋಗಿ ರನ್ ಮಾಡೆಲ್ಲ ಕೋಡ್ನೆಲ್ಲ. ಫಸ್ಟ್ ರನ್ ಮಾಡಕ್ಕಿಂತ ಮುಂಚೆ ಅಲ್ಲಿ ಏನೋ ಕೊಟ್ಟಿದ್ದಾನ ನೋಡಲ್ಲಿ. ಅಪ್ಲೋಡ್ ಟು GCS. ಅದನ್ನೇ ಕೊಟ್ಟಿದ್ಯಾ ನೀನು? ಇಲ್ಲ ಬೇರೆ ಕೊಟ್ಟಿದ್ದೀನಿ. ಹಂಗಾರೆ ಚೆಕ್ ಮಾಡು ಯಾವ್ದು ಕೊಟ್ಟಿದ್ಯಾ ಅಂತ. ಓಕೆ ಅಪ್ಲೋಡ್ ಟು GCS. ಅವನು ಅದನ್ನ ಕೊಟ್ಟಿದ್ದಾನೆ, ನೀನ್ ಎದರ ಬೇರೆದ್ ಕೊಟ್ಟಿದ್ರೆ ಬೇರೆದ್ ಹಾಕು. ಇದು ನಾವೇನ್ ಮಾಡಿದ್ವಿ ಅಂದ್ರೆ ಎಡ್ಜ್ ಕೇಸಸ್ ಅಂದ್ರೆ ಏರ್ಫ್ಲೋದಲ್ಲಿ ನಾವು ಟ್ರೈ ಮಾಡಿದ್ವಿ. ಸೋ ದಟ್ ನಮಗೆ ಆಗ್ಲಿಲ್ಲ. ವಿ ಆರ್ ಮೂವಿಂಗ್ ವಿತ್ ದಿಸ್ ಎಡ್ಜ್ ಕೇಸಸ್. ಅದೇನ್ ಮಾಡುತ್ತೆ ಇದು ಅದೇ ಮಾಡುತ್ತೆ ಅಲ್ವಾ? ಅಷ್ಟೇ. ನಿಮಗೆ ಅವಾಗ ಮೂಮೆಂಟ್ ಕ್ಲಿಯರ್ ಆಗುತ್ತೆ. ಕ್ಲಿಯರಾ? ಟ್ರಯಲ್ 1.5 ಓಕೆ ಆಯ್ತು. ಎಕ್ಸಿಕ್ಯೂಟೇಬಲ್ ಫೈಲ್ ಆಯ್ತು.
ನೆಕ್ಸ್ಟ್ ಕ್ರಾನ್ ಟ್ಯಾಬಿಗೆ ಹೋಗು, ಅದಕ್ಕೆ ಎಂಟರ್ ಇದು ಮಾಡೋದು. ಇದು ಸೆಲೆಕ್ಟ್ ಏನಿದು ನೋಡಲ್ಲಿ ಎಡಿಟರ್ ಇದೆ. ಎಡಿಟರ್ ಯಾವ ಎಡಿಟರ್ ಬೇಕು ಅಂತ ನಿನಗದು. ನಾನು ತಗಂತೀಯ, ಫಸ್ಟ್ ಓದ್ ತಗೊಂಡ್ಬಿಟ್ಟು ನಾನು ಒಂದ್ ಕೊಡು. ನಾನು ತಗೊಂಬಾರ ಹಾ, ಈಗ ಅಲ್ಲಿಗೆ ಹೋಗು. ಎಲ್ಲಿಗೆ? GPT ನಾನು ಸುಮ್ಮನೆ ಹಿಂಸೆ ಕೊಡ್ತಿದ್ದು. ಅಲ್ಲಿ ನೋಡಲ್ಲಿ ಕ್ರಾನ್ ಟ್ಯಾಬ್ ಎಲ್ಲಿದೆ, ಲಾಸ್ಟ್ ಇದೆ ನೋಡು, 05 ಸ್ಟಾರ್ ಅಂತ ಕಾಣ್ತಾ ಇದೆಯಾ? ಅಲ್ಲಿ ನಿನ್ನದಾಕು. ಇದಕ್ಕೆ ಹೋಗಿ ಫಸ್ಟ್, GPT ಹೋಗಿಲ್ಲ ಹೇಳ್ತೀನಿ. GPT ಓಕೆ. ಹಾ, ಅಲ್ಲಿ ಏನ್ ಕೊಡ್ತಾ ಇದೆ? ಹಾ, ನೋಡಲ್ಲಿ ಕೊಡ್ತಾ ಇದೆ. ಎಸ್, ಹಿಂಗ್ ಕೊಡ್ಬೇಕಾಯ್ತೇನಾ? ಹಾ, ಬಟ್ ಅಲ್ಲಿ ನಿನ್ನದು ಇಲ್ಲೇ ಪೇಸ್ಟ್ ಮಾಡಿ ಹೇಳ್ತೀನಿ. ಆಸ್ಕ್ ಎನಿಥಿಂಗ್ ಅದ್ಯಾ, ಅಲ್ಲೇ ಪೇಸ್ಟ್ ಮಾಡಿ ಫಸ್ಟ್. ಏನ್ನ ಪೇಸ್ಟ್ ಮಾಡೋದನ್ನ ಹೇಳ್ತೀನಿ, ಎಂಟರ್ ಕೊಡ್ಬೇಡ. ಪೇಸ್ಟ್ ಇದೆಲ್ಲ ಕಂಪ್ಲೀಟ್. ಮೇಲೆ ಕಡೆ ಕಾಪಿ ಬಟನ್ ಇದೆ ನೋಡ, ಕಾಪಿ. ಪೇಸ್ಟ್ ಮಾಡಿ ನೀನ್ ಫೈಲ್ ನೇಮ್ ಚೇಂಜ್ ಮಾಡಲ್ಲಿ. ಅಲ್ಲಿ ಅಪ್ಲೋಡ್ ಟು GCS ಅಂತ ಇದೆ, ನಿಂದ ಹಾಕಿದ್ದೀನಿ, ಅದನ್ನ ಕೊಡು. ಇದನ್ನ ಅಲ್ಲಿ ಪೇಸ್ಟ್ ಹೊಡಿ. ಇದಿಷ್ಟನ್ನು ಎಕ್ಸಾಕ್ಟ್ಲಿ. ಒಂದ್ ನಿಮಿಷ ಇನ್ನೊಂದ್ಸರಿ ಇಲ್ಲಿ ಪೇಸ್ಟ್ ಮಾಡಿಲ್ಲ ಹೇಳ್ತೀನಿ. ಅದು ಲಾಸ್ಟ್ ಒನ್ ಏನು, ಅಪ್ಲೋಡ್, ವಾಟ್ ಇಸ್ ದಟ್? ಅಪ್ಲೋಡ್ log.txt. ಅದು ಇಸ್ ದಟ್ ಲಾಗ್ಸ್? ಅದು ಓಕೆ, ಲಾಗ್ಸ್ ಇರ್ಬೋದು, ಕೊಡು ನೋಡೋಣ, ಏನಾಗಲ್ಲ. ಲಾಗ್ಸು ಅದೇ ನೇಮ್ ಕೊಟ್ಬಿಟ್ರೆ ಬೆಟರ್ ಅಂತ ಕಾಣುತ್ತೆ. ಬೇಡ ಬಿಡು, ಅದು ಅಪ್ಲೋಡ್ ಲಾಗ್ ಅಂತ ಇರಲ್ಲ, ರನ್ ಮಾಡಿ ಸಾಕು. ಕೊಡ್ಲಾ? ಹೌದು, ನನ್ಗೆ ಗೊತ್ತಿಲ್ಲ ಮರ. ಇದು ಯಾವ್ದು? ಅಲ್ಲಿ ಫಸ್ಟ್ ಅಲ್ಲಿ ಇದ್ರಲ್ಲಿ ಹೋಗು, ಆರೋ ಮಾರ್ಕಲ್ಲಿ ಹೋಗಿ ಅಲ್ಲಿಗೆ ಹೋಗು. ಕೀಬೋರ್ಡ್ ಆರೋ ಮಾರ್ಕ್, ಕೀಬೋರ್ಡ್ ಅಲ್ಲಿ ಕೆಳಗಡೆ ಬಾ. ಹಾ, ಅಲ್ಲಿಗೆ ಹೋಗಿ ಬ್ಯಾಕ್ ಸ್ಪೇಸ್ ಹೊಡಿ, ಫುಲ್ ಲಾಸ್ಟಿಗೆ ಹೋಗಿ ಬ್ಯಾಕ್ ಸ್ಪೇಸ್ ಹೊಡಿ. ಇಲ್ಲಿ ಮೆಲ್ಲು ಕೊಡಿ. ಪೇಸ್ಟ್ ಮಾಡು. ಕಂಟ್ರೋಲ್ ಫುಲ್ ಪೇಸ್ಟ್ ಆಗಿದೆಯಾ? ಇಲ್ಲ, ಇದೇ ಬಂತು. ನೀನ್ ಅದನ್ನೇ ಬ್ಯಾಕ್ ಸ್ಪೇಸ್ ಹೋಗ್ಬಿಟ್ಟು ಪೇಸ್ಟ್ ಮಾಡಿದ್ರೆ ಬ್ಯಾಕ್ ಸ್ಪೇಸ್ ಅದೇ ಅದು ಕಾಪಿ ಆಗಿಲ್ಲ, ಅವಾಗ್ಲೇ ಮಾಡಿದ್ ನೀನು. ಕಾಪಿ ಆಗಿತ್ತು, ಬ್ಯಾಕ್ ಸ್ಪೇಸ್ ಉತ್ತರಲ್ಲ, ಇವಾಗ ಅದನ್ನೇ ಇದಾಗಿ ತಗೊಂಡಿದ್ದೆ ಅಷ್ಟೇ. ಅದೇ ತಗೊಳತ್ತಾ? ಮತ್ತೆ ನಂಗೆ ಗೊತ್ತಿಲ್ಲಪ್ಪ, ನನಗೂ ಅಷ್ಟೊಂದು ಜ್ಞಾನ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಪೇಸ್ಟ್ ಹೊಡಿ ನೋಡಂತೀರಿ. ಬಂತು. ಹಾ, ಒಂದ್ ಸ್ಪೇಸ್ ಇದೆ ನೋಡಿ ಲಾಸ್ಟಿಗೆ, ಅದು ಕಡಿಮೆ ಮಾಡ್ಬಿಡು. ಇವೆಲ್ಲ ತರಲೆಗಳಿಗೆ ಇದಾಗ್ತಾ. ಕಂಟ್ರೋಲ್ X Y. ಕಂಟ್ರೋಲ್ X. ಹಾ, ಓಕೆ. Y ಎಂಟರ್. ಕ್ಯಾಟ್ ಮಾಡು, ಒಂದ್ಸರಿ ಚೆಕ್ ಮಾಡು. ಬರಲ್ಲ ಬಿಡು, ಅದು ಒಳಗೈತೆ, ಅದಾಗಲ್ಲ. ಜಸ್ಟ್ ರನ್ ಮಾಡಿ ನೋಡ. ಮ್ಯಾನ್ಯುಯಲಿ ರನ್ ಮಾಡು. ಎನಿವೇ ಇದು ಆಟೋಮೆಟಿಕಲಿ ಆಗುತ್ತೆ, ಮ್ಯಾನ್ಯುಯಲಿ ರನ್ ಮಾಡು. ನಿಂಗ್ ./ ಐತಾನೆ? ನಾರ್ಮಲ್ ಪೈಥಾನ್ ಮಾಡಿ ನೋಡು. ಓಕೆ, ಪೈಥಾನ್ 3 ಪೈಥಾನ್ ಸ್ಪೇಸ್ ಪ್ರಾಜೆಕ್ಟ್ ಹಿಂಗೆ ತಾನೆ? ಹೌದು. ಏನ್ ಎರರ್ ತಗೊಳಪ್ಪ, ಏನಾಗಲ್ಲ. ಅಲ್ಲಿ ಚೆಕ್ ಮಾಡು. ಆಯ್ತು, ಅಲ್ಲಿ ಚೆಕ್ ಮಾಡಿಲ್ಲ, ಇದು ಲಾಗ್ ಬರೋದಲ್ಲ, ಅಲ್ಲಿ ಚೆಕ್ ಮಾಡು. ಬಂತು. ಅಂದ್ರೆ ಈಗ ನಾವು ಪ್ರತಿ 10 ಗಂಟೆಗೆ ಅಂತ ಮಾಡಿದ್ದೀವಿ. ಈಗ ಕೋಡ್ ಅಂತೂ ರೆಡಿ ಆಗಿದೆ. ನೀನೇನು ಮುಟ್ಬೇಡ, ಅದ್ರ ಪಾಡಿಗೆ 10 ಗಂಟೆಗೆ ಆಗ್ತಾ ಹೋಗುತ್ತೆ. ಪ್ರಾಜೆಕ್ಟ್ ಮುಗೀತಾ? ಮುಂದಗಡೆ ನಿಮಗೆ ಗೊತ್ತಿದೆ. ಕ್ಲಿಯರ್? ಏನಾದ್ರು ಮತ್ತೆ ಡೌಟ್ ಇದೆಯಾ ಇದರಲ್ಲಿ? ಈಗ ಇಲ್ಲಿಂದ ಬಿಕ್ವರಿ ಕಾಪಿ ಮಾಡ್ಬೇಕು ಅಷ್ಟೇ ಅಲ್ಲ? ಎಸ್, ಇಲ್ಲಿಂದ ಅದೇ ಇರೋದು ಚಾಲೆಂಜ್. ಅಲ್ಲ, ಸೆಕೆಂಡ್ ಸ್ಟೆಪ್ ಹೇಳಿದ್ದು ವಿತ್ ಫಿಲ್ಟರ್ ಬಿಕ್ವರಿ ಕಾಪಿ ಮಾಡಬೇಕು. ಹೌದು. ಲ್ಯಾಂಡಿಂಗ್ ಯೂಸಿಂಗ್ ಏರ್ಫ್ಲೋ.
ಇದೇ ಫಸ್ಟ್ ಪ್ರಾಬ್ಲಮ್ ಆಗ್ತಿತ್ತು ಇಲ್ಲಿ. ಲ್ಯಾಂಡಿಂಗು, ಸ್ಟೇಜಿಂಗು, EDW. EDW ಇಂದ ಆಕ್ಸೆಸ್ ಏನ್ IIM ಥ್ರೂ ಕೊಡ್ಬೇಕಾ? ಅಲ್ಲ, ಕೋಡಲ್ ಕೊಡ್ಬೇಕು ಅವೆಲ್ಲ. ಕೋಡಲ್ ಅಂದ್ರೆ ಏರ್ ಫ್ಲೋ ಕೊಡಲ್ಲೇ. ಪಾಕಿಸ್ತಾನದಲ್ಲಿ ನೀರು ಆಹಾರದ ಹಾಹಾಕಾರ ಉಂಟಾಗುವುದು ಆದ್ರೂ ಕಷ್ಟ ಆಯ್ತು ಪ್ರಾಜೆಕ್ಟ್. ತೊಂದರೆಯಾಗಲಿದೆ ಅನ್ನೋದನ್ನ ಕ್ಲಿಯರ್ ಅದಪ್ಪ. ಅಂದ್ರೆ ಈ ಕೋಡ್ ಹೋಗುತ್ತಂತೆ. ಓಕೆ, ಮತ್ತೇನ್ ಡೌಟ್ ಇದೆ ಇದ್ರಲ್ಲಿ? ಏನಿಲ್ಲ, ಅದೇ ಮಾಡ್ಬೇಕು. ಅದು ಈಗ ತಿರ್ಗಾ ಇದೇ ಹೋಗದೇ ಇರೋದು ಇಲ್ಲಿಂದ ಲ್ಯಾಂಡಿಂಗ್ ತನಕ ಒಂಚೂರು ಹೇಳ್ಕೊಟ್ಬಿಡಪ್ಪ. ಅದ್ರಲ್ಲಿ ಏನಿದೆಯಪ್ಪ, GCS ಇಂದ ಬಿಕ್ವೆರಿ ಮೂವ್ ಆಗ್ತಾ, ದಟ್ ಇಸ್ ವಾಟ್ ದ ಲ್ಯಾಂಡಿಂಗ್ ಈಸ್. ಅಷ್ಟೇ ಲ್ಯಾಂಡಿಂಗ್ ಅದು. ಬಟ್ ಎರರ್ ಬರುತ್ತೆ ಅಂದ್ರೆ ಇನ್ನೊಂದ್ ಫೈಲ್ ಅಲ್ಲಿ ಮೂವ್ ಮಾಡ್ಲಾ? ಈಗ ಲ್ಯಾಂಡ್ ಫೈಲ್ ಅಲ್ಲ, ಏರ್ ಫ್ಲೋ ಕೂಡ ಮೂವ್ ಮಾಡ್ಬೇಕು ಇವಾಗ ನೀನು. ಅದೇ ಹಿಂಗ್ ಟ್ರೈ ಮಾಡಿದೆ. ಎಲ್ಲಿದೆ ನಿನ್ ಫೈಲ್ ಅದು? ಪಾಕಿಸ್ತಾನದಲ್ಲೇ ಹೆಚ್ಚು ಬಂದಿದೆ. ಹಾಗೆಯೇ ಈ ನದಿಯ ಉಪಯೋಗ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಹೆಚ್ಚು. ಪಾಕಿಸ್ತಾನದ 80% ಅಲ್ಲ, ನೀನೇ ಎಲ್ಲಕ್ಕಿಂತ GCS ಇಂದ ಬಿಕ್ವೆರಿ ಮೂವ್ ಮಾಡಿ, ನೆನ್ಪಾಯ್ತಾ? GCS ಇಂದ ಬಿಕ್ವೆರಿಗೆ ನೀನೇ ಮಾಡಿದ್ದೆ, ನೆನ್ಪಾಯ್ತಾ? ಮಾಡಿದ್ದೆ, ಬಟ್ ಈ ರೋಡ್ ಡಿಲೀಟ್ ಮಾಡ್ಬೇಕಲ್ಲ. ಸ್ಯಾಲರಿ ಅಪ್ಡೇಟೆಡ್ ಸ್ಯಾಲರಿ ಇದಿಷ್ಟು ಕೊಟ್ಟಿದ್ದೀನಿ ನಿಂಗೆ ಸ್ಕೀಮ್. ಬಟ್ ಯಾಕೆ ಹೋಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಎರರ್ ಏನು, ಅದು ಇಂಪಾರ್ಟೆಂಟ್ ಅಲ್ವಾ? ಓಕೆ, ಒಂದ್ ನಿಮಿಷ ಇದು ರನ್ ವಿತೌಟ್ ಎರರ್ ಏನು ಕ್ಲಿಯರ್ ಮಾಡಕ್ಕಾಗಲ್ಲ. ನಾವ್ ಇಲ್ಲಿ ರನ್ ಮಾಡಿದ್ರೆ ಬೇಡ, ಇಲ್ಲಿ ರನ್ ಮಾಡಂಗಿಲ್ಲ ಇನ್ ಸೆನ್ಸ್ ನೋ ಯೂಸ್. ಓಕೆ, ನೀರಪ್ಪ ಇದು ಕಳಿಸ್ತೀನಿ ಅದಕ್ಕೆ. GSUTEL 1 second. landing.py. ಮತ್ತೆ ಎಷ್ಟು ದಿನ ಬೇಕಪ್ಪ ಈ ಪ್ರಾಜೆಕ್ಟ್ ಮಾಡಕ್ಕೆ? ಇಲ್ಲ, ಇನ್ನೇನಾಯ್ತು ಇವತ್ತು. ಆದ್ರೆ ನೆಕ್ಸ್ಟ್ ವೀಕ್ ಏನ್ ಮಾಡ್ತೀರಾ? ನೆಕ್ಸ್ಟ್ ವೀಕ್ ವಿನಯ್ ಇದು ಲಿಂಕ್ಡ್ಇನ್ ಮತ್ತೆ ರೆಸ್ಯೂಮ್ ಪ್ರಿಪರೇಷನ್. ಇವತ್ತು ಸ್ವಲ್ಪ ನಾನು ಲಿಂಕ್ಡ್ಇನ್ ಟಚ್ ಕೊಡ್ತೀನಿ ನಿಮಗೆ. ಲ್ಯಾಂಡಿಂಗ್ ತನಕ ಒಂದ್ ಹೇಳ್ಕೊಡಪ್ಪ ಸಾಕು, ನಾನು ಕುತ್ಕೊಂಡ್ ಮಾಡ್ಕೊಳ್ತೀನಿ. ಟ್ರೈ ಮಾಡಪ್ಪ. ಮಾಡಿದೆ ಪುಷ್ ಮಾಡಿ. ಬರ್ತಾ ಇದೆಯಾ? ಬರುತ್ತೆ. ಫಿಲ್ಟರ್ ಹಾಕಿದ್ಯಾ ಗುರು ಲ್ಯಾಂಡಿಂಗಿಗೆ? ಲ್ಯಾಂಡಿಂಗ್ ಫಿಲ್ಟರ್ ಹಾಕಿದೀನಿ. ಹೆಂಗೆ ಅಂದ್ರೆ ಚಾಟ್ ಜಿಪಿಟಿಗೆ ಎಷ್ಟು ಸಿಂಪಲ್ ಆಗಿ ಕೇಳ್ಕೊ ಅಷ್ಟೇ ಸಿಂಪಲ್ ಆಗಿ ನಮಗೆ ಕೋಡ್ ಕೊಡುತ್ತೆ. ಇಲ್ಲಿ ಡೇಟಾ ಸೆಟ್ ಕ್ರಿಯೇಟ್ ಆಗ್ಬಿಟ್ಟು ಲೋಡ್ GCS ಟು ಬಿಕ್ವೆರಿ ಆಗಿ ಲ್ಯಾಂಡಿಂಗ್ ಅಂತ ಹೆಸರು, ಲ್ಯಾಂಡಿಂಗ್ ಡೇಟಾ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಡೇಟಾ ಮೂವ್ ಮಾಡಿ ಬರ್ತಾ ಇದೆ ಅಂತ ಚೆಕ್ ಮಾಡಿ, ಅವಾಗ ಆಮೇಲೆ ಕಟ್ ಡೌನ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈ ಫಸ್ಟ್ ಗೆ ಕಟ್ ಡೌನ್ ಮಾಡೋದಕ್ಕಿಂತ ಫಸ್ಟ್ ಫುಲ್ ಡೇಟಾನೇ ಮೂವ್ ಮಾಡಕ್ ಟ್ರೈ ಮಾಡಿ. ಬರ್ತಾ ಇದೆಯಾ? ಓಕೆ, ಬರ್ತಾ ಇದೆ. ನೆಕ್ಸ್ಟ್ ನಾನು ಕೋಡಲ್ಲಿ ಕಟ್ ಡೌನ್ ಮಾಡ್ಕೊಂತೀನಿ ಒಂದೆರಡು ಕಾಲ, ಈ ತರ. ಸುನಿ, ಅದು ಬೇರೆ ಇದು ಬೇರೆ, ಸರಿನಾ? ರಾತ್ರಿ ನೀನ್ ನನಗೆ ಅದನ್ನ ಹೇಳ್ಕೊಟ್ಟು ನಾನು ಹಂಗ್ ಟ್ರೈ ಮಾಡಿ ಅದು ಬರ್ತಾ ಮಾಡಕ್ ಹೋದ್ರಲ್ಲಿ ಆಗ್ತಿಲ್ಲ. ಇಲ್ಲ ನೋಡಪ್ಪ, ಇದಾಯ್ತು, ಬಂತು. ಟ್ರಿಗರ್ ಮಾಡ್ಲಾ? ಡೇಟಾ ಸೆಟ್ ಕ್ರಿಯೇಟ್ ಆಗೋಯ್ತು. ಆಯ್ತಾ ಡೇಟಾ ಸೆಟ್? ಕ್ರಿಯೇಟ್ ಅಲ್ಲ ಆಯ್ತಲ್ಲ, ಇನ್ನೊಂದು ಪಾಸ್ ಆಗುತ್ತೆ, ಪಾಸ್ ಆಗುತ್ತೆ. ಡೇಟಾ ಸೆಟ್ ಕ್ರಿಯೇಟ್ ಆಗ್ತಿದೆ. ಈ GCS ಇಂದ ಬಿಗ್ ನೋಡಿ ಏನು ಅಂತ ನೋಡೋಣ.
ಏನೋ ಹಿಂಗ್ ಬೇರೆ ಬರುತ್ತೆ ಯಾರು ವಿಚಿತ್ರವಾಗಿ ಹೊಟ್ಟೆ ಉರ್ಸಕ್ಕೆ. ಏನ್ ಕೊಡ್ತಾ ಇದೆ? ಒಂದ್ಸರಿ ಲಾಗ್ ಜನರೇಟ್ ಆಗಲ್ಲ. ಅದೊಂದು problem. ಇರು ಇನ್ನೊಂದ್ಸತಿ ಟ್ರಿಗರ್ ಮಾಡ್ತೀನಿ. ಬಂತು. ಓಕೆ, ಏನ್ ಕೊಡ್ತಾ ಇದೆ ನೋಡಪ್ಪ. ಫುಲ್ ಓಪನ್ ಮಾಡ್ತೀನಿ. ಇದೆ ನೆನ್ನೆ ಕಳ್ಸಿದ್ನಲ್ಲ ನಾನು. ಓಕೆ, ಏನದು ಓದು ಅಲ್ಲಿ ಫಸ್ಟ್. ಟಾಸ್ಕ್ ಫೇಲ್ಡ್ ವಿತ್ ಎಕ್ಸೆಪ್ಷನ್. ಅಲ್ಲೋಡಲ್ಲಿ ಮೂರನೇದಲ್ಲಿ ಎರರ್ ಮೆಸೇಜ್ ಟೂ ಮೆನಿ ವ್ಯಾಲ್ಯೂಸ್ ಇನ್ ದ ಲೈನ್ ಫೌಂಡ್ 11 ವೆನ್ ಎಕ್ಸ್ಪೆಕ್ಟಿಂಗ್ 7. ಅಂದ್ರೆ ಅದು ಎಕ್ಸ್ಪೆಕ್ಟ್ ಮಾಡ್ತಿರೋದು 7, ನೀವು 11 ಕಳಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಹಾ, ಸಿಂಪಲ್ ನೋಡಿ. ಇವಾಗ ನೆಕ್ಸ್ಟ್ ಏನ್ ಕೊಡು. ನೋಡಿ, ಫಸ್ಟ್ ಎರರ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಆಮೇಲೆ ಇನ್ನೊಂದು ಕೊಡ್ತಾ ಇದೆ ನೋಡಿ, ಇನ್ವ್ಯಾಲಿಡ್ ಲೊಕೇಶನ್ ಕೆಳಗೆ ಈಗ ರೈಟ್ ಸೈಡ್ ಅಲ್ವಾ ಮೆಸೇಜ್ ಎರರ್ ಅಂತ ಏನೋ ಬರ್ತದೆ 4ನೇಲೆ. ಎಲ್ಲಿಂದ? ಚೂರ್ ರೈಟ್ ಸೈಡ್ ಬಾ. ಇದು ಎರರ್ ಮೆಸೇಜ್ ಟು ಮೆನಿ ವ್ಯಾಲ್ಯೂಸ್ 4ನೇಲೆ ಅಲ್ಲಿ ಇದಾ ಟು ಮೆನಿ ವ್ಯಾಲ್ಯೂ ಇನ್ ಲೈನ್. ಅದ್ರ ಮೇಲ್ಗಡೆ ಇದು ಇನ್ವ್ಯಾಲಿಡ್ ಲೊಕೇಶನ್. ಹಾ, ಇದೇನು ಮೆಸೇಜ್ ಅದರ ಬಟನ್ ಒತ್ತಿಲ್ಲ. ರೈಟ್ ಆರೋ ಮಾರ್ಕ್ ಇದ್ದ ನೋಡು, ಮೆಲ್ಲಕ್ಕೆ ಹೋಗುತ್ತಾ. ವೈಲ್ ರೀಡಿಂಗ್ ದ ಡೇಟಾ ಅಂದ್ರೆ ಅದ್ರ ಮೇಲ್ಗಡೆನೆ ಎರರ್ ಕೊಡ್ತಾ ಇರೋದು. ಫೌಂಡ್ 11 ಕಾಲಮ್ಸ್ ವೆನ್ ಎಕ್ಸ್ಪೆಕ್ಟಿಂಗ್ 7. ಇದಕ್ಕೆ ಎರರ್ ಬರ್ತಾ ಇದೆ. ಸಿಂಪಲ್ ರೈಟ್. ಅಂದ್ರೆ ಈಗ ನೀವು 7 ಕಾಲಮ್ನ ಕಳಿಸಿ ಅಷ್ಟೇ, ಅದೆಷ್ಟಾರ ಇರ್ಲಿ. ಅಲ್ಲ, ನಾನು ಇಲ್ಲಿ ಕೊಟ್ಟಿರೋದೇ 7 ಕಾಲಮ್ ಅಲ್ಲ. ಇಲ್ಲಿ 1 2 ಕೊಟ್ಟಿರೋದು 5 6 ನೀನು 7 ಕೊಟ್ಟಿರೋದು ಒಪ್ಕೊಂತೀನಿ. ಪಾತ್ ಯಾವ್ದು ಕೊಟ್ಟಿದ್ಯಾ ನೀನು? ಯಾವ್ದು ಪಾತ್ ಸೋರ್ಸ್ ಆಬ್ಜೆಕ್ಟ್ ಅಂತ 31ನೇ ಲೈನಲ್ಲಿ ಇದೆಯಲ್ಲ, ಅದ್ರಲ್ಲಿ ಎಷ್ಟು ಕಾಲಮ್ ಇದಾವೆ? ಇದ್ರಲ್ಲಿ ಇರೋದಾ? ಅದರಲ್ಲಿ ಎಷ್ಟು? 11 ಇದಾವೆ. ಸ್ಕೀಮಾ ಕ್ರಿಯೇಟ್ ಮಾಡಿದ ತಕ್ಷಣ ಅದ್ ಬರೀ 7 ತೆಗೆಯುತ್ತೆ ಅಂತ ಎಲ್ಲೂ ಇಲ್ಲ. ಓಕೆ, ದಟ್ಸ್ ದ ಪ್ರಾಬ್ಲಮ್ ಹಿಯರ್. ಅರ್ಥ ಆಗ್ತಾ ಇದೆಯಾ? ಥಿಂಕ್. ಗೊತ್ತಾಯ್ತಾ ಎರರ್ ಏನಕ್ಕೆ ಬರ್ತಾ ಇದೆ ಅಂತ? ನೀವು ನಿಮ್ಮ ಕೊಟ್ಟಿರೋದು ಒಪ್ಕೊಂತೀನಿ, 7 ಕೊಟ್ಟಿದ್ಯಾ. ಬಟ್ ನೀನ್ ಪಾತ್ ಎದ್ ಕೊಟ್ಟಿದ್ಯಾ? ಪಾತ್ ಇರೋದ ನನ್ ಕಾಲಮು. ಈಗ ಅಲ್ಲ, ಈಗ ನಾವು ಕ್ರಿಯೇಟ್ ಮಾಡಿ 4 ಕಾಲಮ್ ನ ಡ್ರಾಪ್ ಮಾಡ್ಬೇಕು. ಫಸ್ಟ್ ಡೇಟಾನ ಇಲ್ಲಿ ತಗೋ, ಲೋಕಲ್ ಇನ್ ಸೆನ್ಸ್ ಕೋಡ್ ಆಮೇಲೆ ಡ್ರಾಪ್ ಮಾಡು. ಇವಾಗ ಹೇಳು, ನೀನ್ ಫಸ್ಟ್ ಇದನ್ನ ಕಾಪಿ ಮಾಡ್ಕೊಂಡು ಚಾಟ್ ಜಿಪಿಟಿಗೆ ಹೋಗಿ ಫಸ್ಟ್ ಇದನ್ನ ಕಾಪಿ ಮಾಡ್ಕೊ ಕೋಡ್ನ ಪೇಸ್ಟ್ ಮಾಡು. In the CSV file, next line ಅಲ್ಲಿ, in the CSV file, it has 11 column. It has 11 column. I need only 7 column to the BigQuery. But when I'm running this code, I'm getting all 11 instead of 7. I am getting all 11 column instead of 7. How can, okay, ಅಷ್ಟೇ ಕೊಡು. I need only 7 column ಅಂತ ಹಾಕು ಕೆಳಗಡೆ ಅಷ್ಟೇ. I need only 7 column which I mentioned in the schema. ಇವಾಗ ಕೊಡು. Great question. The issue is facing with the BigQuery handling CSV ingestion. By default, it doesn't ignore the extra column. ನಾನು ಹೇಳ್ತೇನೆ. Even if you define a fewer, that's what. ಕೆಳಗಡೆ ಬಾ. Pre-process CSV to drop unwanted column. ನಾನು ಹೇಳ್ತೇನೆ ಫಸ್ಟ್ ರೀಡ್ ಮಾಡಿ ಲೋಕಲಿ ತಗೋ ಅಂತ. ಕೆಳಗಡೆ ಬಾ. ನೋಡಲ್ಲಿ ಪಾಂಡಾಸ್ ಯೂಸ್ ಮಾಡಿದ್ದೀನಿ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಕೆಳಗಡೆ ಬಾ. ಬಾ
ನೋಡಲ್ಲ ಏನೇನು ಕೇಳಿದಾನೆ. ಯೂಸ್ ಆಟೋ ಡಿಟೆಕ್ಟರ್ ಮ್ಯಾನ್ಯುಯಲಿ ಮ್ಯಾನೇಜ್ ದ ಕಾಲಮ್ ಆರ್ಡರ್. ವೈ BigQuery ಡಸಂಟ್ ಇಗ್ನೋರ್ ದ ಎಕ್ಸ್ಟ್ರಾ ಕಾಲಮ್. BigQuery ಡಸಂಟ್ ಟ್ರಿಮ್ ದ ಕಾಲಮ್ ಟು ಮ್ಯಾಚ್ ದ ಸ್ಕೀಮಾ. ಇದ್ರ ಮೇಲೆ ಡಿಪೆಂಡೆಂಟ್ ಆಗಲ್ಲ ಅಂತ ಹೇಳಿದ್ದಾನೆ. ನೀವು ಯಾವಾಗ ಏನ್ ಮಾಡಬೇಕು ಅಂದ್ರೆ ಮೇಲೋಗು, ಆಪ್ಷನ್ 1 ಹೋಗು. ಓಕೆ, ನೋಡಿ ಇಲ್ಲಿ ಏನ್ ಹೇಳಿದಾನೆ ಅಂದ್ರೆ ಕೀಪ್ ಓನ್ಲಿ ದ 7 ಕಾಲಮ್ ರಿಕ್ವೈರ್ಡ್. ಇದೊಂದು ಎಡ್ಜ್ ಕೇಸಸ್ ಆಗುತ್ತೆ. ಎಡ್ಜ್ ಕೇಸಸ್ ಏನು ಅಂದ್ರೆ ಇವನ್ ದೋ ವಿ ಆರ್ ಗೆಟಿಂಗ್ 11 ಕಾಲಮ್, ವಿ ನೀಡ್ ಓನ್ಲಿ 7 ಕಾಲಮ್. ಸೊ ನೀನು ಒಂದು ಕೋಡ್ ಬರಿಬೇಕು, ಪೈಥಾನ್ ಕೋಡ್, ಟು ಪಿಕ್ ಓನ್ಲಿ 7 ಕಾಲಮ್ ಔಟ್ ಆಫ್ 11 ಕಾಲಮ್ ಅಂಡ್ ಕೀಪ್ ದ ಡೇಟಾ ಇನ್ ದ GCS so that you can explore the 7 only. This is one. ಇದು ಎಡ್ಜ್ ಕೇಸ್. ಇದು ಯಾಕೆಂದ್ರೆ ನಮ್ ಕೋಡಲ್ಲಿ ಬರ್ತಾ ಇಲ್ಲ ಈ ತರ. ಅರ್ಥ ಆಗ್ತಾ ಇದೆ? ಕೆಳಗಡೆ ಬಾ, ಚೂರು ಒಂದ್ ಸ್ಟೆಪ್ ಕೆಳಗಡೆ ಬಾ. ನೋಡು, ಇವನು ಅದನ್ನೇ ಕೊಟ್ಟರದಲ್ಲಿ ಸೋರ್ಸ್ CSV ಅಂತ ಮಾಡಿ ಫಿಲ್ಟರ್ಡ್ CSV ಅಂತ ಅವ್ನು ಮಾಡಿದಾನೆ. ಅಂದ್ರೆ ಅದು GCS ಅಲ್ಲೇ ಇದೆ ಅಂತ ಹೇಳ್ತಿದ್ದಾನೆ ಅವನು. ಲೋಕಲ್ ಅಂತ ಕೊಟ್ಟಿದ್ದ, ನಾವು GCS ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಲ್ಲಿ ಅದರಲ್ಲಿ ಕಾಲಮ್ ಟು ಕೀಪ್ ಇವತ್ತಾನೆ ನೀನು ಮೆನ್ಷನ್ ಮಾಡಿರೋದು. ಅದು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿ ಆ ಡೇಟಾ ಅಲ್ಲಿಗೆ ಮೂವ್ ಆಗಿ ಮಾಡ್ತಿದ್ದಾನೆ. ಕೆಳಗಡೆ ಬಾ, ಆಪ್ಷನ್ 2 ಕೆಳಗಡೆ ಬಾ. Auto detector manually manage. If you select set auto detector, BigQuery will infer the schema out of 11. Again, since you want to restrict ingestion, this won't help. ನೀನೇನಾದ್ರು ಸ್ಕೀಮ್ ಹಾಕಿದ್ರೆ ಅಂದ್ರೆ ನಿನಗೆ ಒಂದು ಆಪ್ಷನ್ ಇದೆ. ಇಸ್ ದರ್ ಎನಿ, ಕೆಳಗಡೆ ಬಾ, ಟೈಪ್ ಮಾಡು, ಇಸ್ ದರ್ ಎನಿ ಅದರ್ ವೇ, ಇಸ್ ದರ್ ಎನಿ ಅದರ್ ವೇ, ಇಸ್ ದರ್ ಎನಿ ಅದರ್ ವೇ ಇನ್ ದ ಎಕ್ಸಿಸ್ಟಿಂಗ್ ಏರ್ಫ್ಲೋ ಕೋಡ್ ಇಟ್ ಸೆಲ್ಫ್, in the existing Airflow code itself, I can drop those extra columns. I can drop those extra column so that I'll get what I want. ನೋಡಿ, ಇವೆಲ್ಲ ಪ್ರಾಬ್ಲಮ್ ಅಂತೀವಿ, ಇದ್ರಲ್ಲೆಲ್ಲ ಬ್ಲಾಕರ್ಸ್ ಅಂತೀವಿ ಇವನ್ನೆಲ್ಲ. In Airflow directly within the existing there is no built-in way ಅಂತ ಹೇಳಿದಾನೆ. GCS to BigQuery operator drop the column on fly from the CSV but can add Python task before. Step 1 ಏನ್ ಕೇಳಿದೆ? ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಏನ್ ಕೇಳಿದಾನೆ? ಕೆಳಗಡೆ ಬಾ, ಮೇನ್ ಕೋಡಿಗೆ ಹೋಗಿ, ಇವೆಲ್ಲ ಬೇಡ, ಮೇನ್ ಕೋಡಿಗೆ ಕೆಳಗಡೆ ಬಾ. ಮೇಲೆ ಹೋಗು, ಫಿಲ್ಟರ್ ಟಾಸ್ಕ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗು. ಫಿಲ್ಟರ್ ಟಾಸ್ಕ್ ಇದು ಇನ್ಪುಟ್ ಟು CSV, ಔಟ್ಪುಟ್ ಟು ಇದು ಅದರಲ್ಲಿ ಕಾಲಮ್. ಔಟ್ಪುಟ್ ಅಲ್ಲೇ ತಗೊಂತಾ ಇದೆ. ಇವನು ಅದನ್ನೇ ಮಾಡಿದಾನೆ. ಅರ್ಥ ಆಗ್ತಾ ಇದೆಯಾ? ಮಾಡಬಹುದಲ್ಲ ಹಂಗಾರೆ ಇದನ್ನ. ಅದೇ ಅಂದ್ರೆ GCS ಒಳಗಡೆನೆ ಫಿಲ್ಟರ್ ಔಟ್ ಮಾಡಿ ಅಲ್ಲಿಂದ ಅದ್ರಲ್ಲೇ ಮಾಡಿದಾನೆ ನಾನು. ಎಕ್ಸಾಕ್ಟ್ಲಿ ಅದ್ರಲ್ಲೇ ಮಾಡಿದಾನೆ. ಈಗ ಈ ಕೋಡ್ ನ ನೀನ್ ರನ್ ಮಾಡಬಹುದು. ನೋಡ, ರನ್ ಮಾಡ್ತೀನಿ, ನೋಡೋಣ. ರನ್ ಮಾಡೋದು ಅಂದ್ರೆ ನೀನ್ ಸ್ವಲ್ಪ ಎಡಿಟ್ ಮಾಡ್ಬೇಕು ಕೋಡ್ ನ. ಅರ್ಥ ಆಯ್ತಾ ಹೆಂಗ್ ಮಾಡಿದಾನೆ ಅಂತ? ಗೊತ್ತಾಯ್ತು. ಎಡಿಟ್ ಅಂದ್ರೆ ಅಲ್ಲಿ ಲೋಕಲ್ ಇದೆ, ಇನ್ಪುಟ್ ಅನ್ಸುತ್ತಪ್ಪ, ಎಲ್ಲ ನೀಟಾಗಿ ತಗೊಂಡಿದೆ ಇದು. ಒಂದ್ ನಿಮಿಷ ಕೆಳಗಡೆ ಬಾ. ಅಲ್ಲಿ ಒಂದ್ ನಿಮಿಷ, ಫಿಲ್ಟರ್ CSV ಇದೆಲ್ಲ ಅದು ಲೋಕಲ್ ನಿಂದು ಅಲ್ವಾ? ಫೈಲ್ ಆಲ್ರೆಡಿ GCS ಅಲ್ಲಿ ಇದೆ, ನೀನ್ GCS ಪಾತ್ ಕೊಡ್ಬೇಕಾಗುತ್ತೆ. ಹೌದು, GCS ಪಾತ್. GCS. ಓಕೆ. ಟ್ರೈ ಮಾಡಿದನು ಪಾತು ಅಷ್ಟೇ ಅನ್ಸುತ್ತಲ್ಲ, ಇನ್ನೆಲ್ಲೋ ಇದಿಲ್ಲ. ಸೋರ್ಸ್ ಚೇಂಜ್ ಮಾಡ್ಬಿಟ್ಟು GCS ಅಲ್ಲಿ ಹೆಂಗೋ ಹಾಕಿದೀನಲ್ಲ ಅದೇ ಸೋರ್ಸ್ ಕೊಡ್ತೀನಿ. ಈಗ ಒಂದು ನಿಮಗೆ ಪ್ರಾಬ್ಲಮ್ ಇದ್ದಿದ್ದು ಕ್ಲೌಡ್ ಶೆಲ್ ಇರೋದನ್ನ GCS ಗೆ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬಂದಿರೋದು 11 ಕಾಲಮ್ ಇಂದ 7 ಕಾಲಮ್ ಬರಬೇಕು. 11 ಕಾಲಮ್ ಇಂದ 7 ಕಾಲಮ್ ಬರಬೇಕು. ಅದಕ್ಕೆ ನಾನು ಈಗ ನಮ್ಗೆ ಆಲ್ರೆಡಿ ಡೇಟಾ ಬಂದು GCS ಅಲ್ಲಿ ಇದೆ, GCS ಡೇಟಾ ತಗೋಬೇಕಲ್ವಾ ಇನ್ಪುಟ್ ಆಗಿ. ಹೌದೌದು, ಔಟ್ಪುಟ್ GCS ಅಲ್ಲಿ ಕರೆಕ್ಟ್. ಹೌದು, ಇದು ಗೊತ್ತಾಯ್ತು ಅಲ್ಲ. ಇಲ್ಲಿ ಅಪ್ಲೋಡ್ ಟು GCS ಅಂತ ಯಾವ್ದು ಆಯ್ತಲ್ಲ, ಏನಂತ ಇದೆ? ಇದು ಸೋರ್ಸ್ ನಂದು ಲೋಕಲ್ ತಗೊಂತ ಇದೆ.
ಅದನ್ನೇನು ಹೇಳಿದ್ದು, ಸೋರ್ಸ್ ನೇಮ್ GCS ಕೊಡ್ಬೇಕು. GCS ಅದೇ ಅದೇ. ಈಗ ಒಂದ್ ಕೆಲಸ ಮಾಡಿಲ್ಲ, ಇದನ್ ಬರ್ಬಿಡು, ಆಸ್ಕ್ ಎನಿಥಿಂಗ್ ದ ಕೋಡ್ ಈಸ್ ಇನ್ ದಿಸ್ ಪಾತ್ ಅಂತ ಕೊಡ್ಬಿಡು. ಯಾವ ಪಾತ್ ಅಲ್ಲಿ ಇದೆಯೋ ಅದು ಬೆಸ್ಟ್. ದ ಇನ್ಪುಟ್ ಡೇಟಾ ಈಸ್ ಇನ್ ದಿಸ್ ಪಾತ್. ಅಲ್ಲಿಗೆ ಹೋಗು, ಅದ್ರ ಮೇಲೆ ಹೋಗು. ಎಲ್ಲಿದೆಯಾ ಅದ್ರ ಕ್ಲಿಕ್ ಮಾಡು. ಅದ್ರ ನಿಮಗೆ ಅದೇ ಇಲ್ಲಿ. ಓಕೆ, ಕ್ಲಿಕ್ ಆನ್ ದಟ್. ಅಲ್ಲಿ GS ಬರುತ್ತೆ ಅದ್ರ ಕೆಳಗಡೆದ ಅಷ್ಟೇ. ಇವಾಗ ನೋಡು, ಅದೇ ಕೋಡ್ ಚೇಂಜ್ ಮಾಡ್ಕೊಡುತ್ತೆ ನೋಡು. ಥ್ಯಾಂಕ್ಸ್ ಯುವರ್ ನೋಡ CSV ಆಲ್ರೆಡಿ GCS ಇದೆ ಅಂತ ಅದೇ ಹೇಳ್ತಾ ಇದೆ. ಎಕ್ಸಾಕ್ಟ್ಲಿ. ಕೆಳಗೆ ಬಾ ನೋಡಿ, ಈಗ ಅದೇ ಕೋಡ್ ಆಲ್ಟರ್ ಮಾಡೈತೀನಿ ನೋಡಲ್ ಬಂದಿದ್ಯಾ? ಬಕೆಟ್ ನೇಮ್ ಬಂದಿದ್ಯಾ? ಅಲ್ಲ, ನನ್ಗೆ ಇನ್ನೊಂದು ಅರ್ಥ ಆಗದೆ ಇರೋದೇನಂದ್ರೆ, ಇಲ್ಲಿ ಲೋಕಲ್ ಪಾತ್ ತಗೊಂತೈತಲ್ಲ, ಇದೇನಿಗೆ ತಗೊಂತೈತೆ? ಹೇಳು, ಕ್ವಶನ್ ಕೇಳೋದಕ್ಕೆ. ವೈ ಆರ್ ಯು ಪಿಕಿಂಗ್ ದ ಲೋಕಲ್ ಪಾತ್, ದ ಡೇಟಾ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ GCS? ಅದ್ ಲೈನ್ ಕಾಪಿ ಮಾಡ್ಬಿಡು ಬೆಸ್ಟ್. ಯಾವುದು ಕೋಡ್ ಪ್ರಾಬ್ಲಮ್, ಲೈನ್ ಪ್ರಾಬ್ಲಮ್ ಕೊಡ್ತಾ ಇದೆಯಾ? ಫಾರ್ ವಾಟ್ ರೀಸನ್ ಯು ಆರ್ ಪಿಕಿಂಗ್ ದ ಡೇಟಾ is already there in GCS. If you want to filter if you want to filter the data for 7 column, and keep it in the GCS, keep it in GCS itself. Filter the data for 7 column and keep the data in GCS, not in the local. Better to keep under the same bucket. Enter quest. Great point. You are absolutely right. It's the goal to filter out. Best alva? ಅದಕ್ಕೆ ಕೇಳಿದ್ದು. ನಿಮಿಷ ಕ್ಲಾಸಲ್ಲಿ ಇದಾನೆ ಅಂತ ಇದ್ದಾರಾ? ಏನೋ ಅರ್ಥ ಕೊಟ್ಟಿದ್ದೆ. ಇವಾಗ GCS ಅಲ್ಲೇ ನೀನು ಫಿಲ್ಟರ್ ಆಗ್ತಿದ್ಯಲ್ವಾ? GCS ಅಲ್ಲಿ ಫಿಲ್ಟರ್ ಹಾಕ್ಬಿಟ್ಟು GCS ಗೆ ತಿರ್ಗಾ ಸೇವ್ ಮಾಡಿ, ತಿರ್ಗಾ ಅಲ್ಲಿಂದ ಫಿಲ್ಟರ್ ಡೇಟಾನ ಟ್ರಾನ್ಸ್ಫರ್ ಮಾಡೋದು. ಅದು ಲ್ಯಾಂಡಿಂಗ್ ಆಗುತ್ತೆ. ತಿರ್ಗಾ ಲ್ಯಾಂಡಿಂಗ್ ಇಂದ ಆ ಡೇಟಾ ಸೆಟ್ ಇಂದ ಇನ್ನೊಂದು ಡೇಟಾ ಸೆಟ್ ಗೆ ಇದನ್ನ ಮಾಡಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅಕ್ಸೆಸ್ ಕೊಡ್ಬೇಕು. ಕೇಳಕ್ ಒಂಥರ ಚೆನ್ನಾಗೇ ಐತೆ. ಇಲ್ಲ ಇದಾಗತ್ ಗುರು. ಅನ್ಫಿಲ್ಟರ್ಡ್ ಡೇಟಾ ಟು BigQuery. ಯಾಕಿದು BigQuery ಅಲ್ಲಿಗೆ ಕೊಡು ಇದು ಪಾತು. ಬೇಡ ಗುರು, ನನ್ಗೆ GCS ಇಂದ GCS ಮೂವ್ ಆಗ್ಲಿ. ಇದು ಅದೇ ತಾನೇ ಕೊಟ್ಟಿದ್ದು. GCS ಟು GCS ಕೊಟ್ಟಿದ್ಯಾ? ಈಗ ಅಲ್ಲಿಂದ ಇದು ಫಸ್ಟ್ ಆ ಕೋಡ್ ರನ್ ಮಾಡಿ ಸಾಕು, ನೋಡೋಣ. ಗುರು, ಈಗ GCS ಇಂದ GCS ತಾನೇ ಮೂವ್ ಆಗ್ಬೇಕಿದು. ಇದ್ಯಾಕ್ BigQuery ಹೋಗ್ತೈತೆ ಅಂತ. ಏನಪ್ಪ ವಿನಿ, ಇದು ಹಿಂಗ್ ಬಂತು ಕೋಡು ಬೈಟ್ ಬೈ ಬೈಟ್. ನಾನು ಈಗ ನೆಕ್ಸ್ಟ್ ಅದಕ್ಕೇನೆ ಕೆನ್ ಯು ಗಿವ್ ಮಿ ದಿ ಕಂಪ್ಲೀಟ್ ಕೋಡ್ ಅಂತ ಕೊಟ್ಟೆ. ಇಲ್ಲ ಒಂದ್ ನಿಮಿಷ, ಮೇಲೆ ಏನ್ ಕೋಡ್ ಕೊಡ್ತಾ ಅದನ್ನ ತೋರ್ಸು. ಇದೆ 2 ಇದು ಕೊಡ್ತು, ಪೈಥಾನ್ ಅಂದ್ಬಿಟ್ಟು ಇದು ಕೊಡ್ತು. ಓಕೆ, ಕರೆಕ್ಟ್ ಆಗಿ ಬಂದಿದೆ. ಅಂದ್ಬಿಟ್ಟು ಇದು ಬಂತು. ಓಕೆ
ಕೆಳಗಡೆ ಬಾ. ಬೋನಸ್ ಏನೋ ಕೊಟ್ಟಿದ್ದಾರೆ, ಅಕೌಂಟಿಗೆ ಯಾವಾಗ ಹಾಕ್ತಾರೆ ಅಂತ ಕೇಳು. ದಿಸ್ ಅಪ್ರೋಚ್ ಅವಾಯ್ಡ್ಸ್ ಲೋಕಲ್ ಫೈಲ್ ಸಿಸ್ಟಮ್ ಡಿಪೆಂಡೆನ್ಸಿ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಕೆನ್ ಯು ಗಿವ್ ಮಿ ದಿ ಕಂಪ್ಲೀಟ್ ಕೋಡ್ ಅಂತ ಕೇಳಿದೆ. ಅಬ್ಸಲ್ಯೂಟ್ಲಿ ರನ್ಸ್ 7 columns. CSV back to GCS as project. Okay. Loads it into BigQuery with all those 7 columns. ಓಕೆನಾ? ಈಗ ಇದು ಬಕೆಟ್ ನೇಮ್, ಫಿಲ್ಟರ್ ಡೇಟಾ ಫಿಲ್ಟರ್ಡ್. ಓಕೆ, ಇಲ್ಲಿ ಫಿಲ್ಟರ್ ಆಗ್ತಿದೆ. ಇದು ಟ್ರೈ ಮಾಡ್ಬೋದು ಅನ್ಸ್ತಿದ್ಯಪ್ಪ. ಮಾಡ್ಬೋದಲ್ಲ, ಒಂದ್ಸರಿ ಮಾಡ್ಬೇಕು. ಮಾಡೋಣ. ಇದು ಓಕೆ. ಏನು ಇದನ್ನ ತೆಗೆದ್ಬಿಟ್ಟು ಅದಾಕ್ಲಾ? ಏನು ವಾರ್ನಿಂಗ್ಸ್? ಈ ಎರರ್ ಬಂದಾಗ್ಲೇ ನಮಗೆ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದು. ಡೈರೆಕ್ಟ್ ಆಗಿ ಒತ್ತಿದ ತಕ್ಷಣ, ಬಟನ್ ಒತ್ತಿದ ತಕ್ಷಣ ನಮ್ಗೆ ಔಟ್ಪುಟ್ ಬಂದ್ರೆ ನಾವು ನೆಲದ ಮೇಲಂತೂ ಇರಲ್ಲ. ಸೊ ಎರರ್ ಬರ್ಲೇಬೇಕು. ಬಲ್ಲೆ ತಲೆನೋವಪ್ಪ ಇದು. ತಲೆನೋವು ಅಂದ್ರೆ ಹಂಗೆಪ್ಪ, ದಟ್ಸ್ ಹೌ ಇಟ್ ಈಸ್. ಹೇಳದ್ನಲ್ಲ, ನಿಮಗೆ ಬಟನ್ ಒತ್ತಿದ ತಕ್ಷಣ ಬಂತು ಅಂದ್ರೆ ನೀವೇನು ಕಲಿಯಲ್ಲ ಅಂತ ನೆನ್ಪಿಟ್ಕೊಂಬಿಡಿ. ಈ ತರ ಒದ್ದಾಡಿಸ್ತಾ ಇದೆ ಅಂದ್ರನೇ ಕಲಿತಾ ಇದ್ ನೀವು. ನನಗೆ ನಂಬ್ತಿರಲ್ಲ, ಗೊತ್ತಿಲ್ಲ, ಒಂದೊಂದ್ಸರಿ ನನಗೆ ಎರರ್ 3 ವಾರ ಗಂಟ ಬಂದಿದೆ. ನಾನು ಎಲ್ಲಿ ನೋಡ್ಕೋಬೇಕು? ನೋಡಿದ್ರೆ ಎಷ್ಟು ಸಿಂಪಲ್ ಮಿಸ್ಟೇಕ್ ಬಂದ್ರೆ, ಟೈಗರ್ ಇದೇನಪ್ಪ? ಟೈಗರ್ ಅವಾಗ ನಿದ್ದೆ ಮಾಡ್ತಾನೆ ಮಧ್ಯ ಗ್ಯಾಪ್ ಅಲ್ಲೇ. ಏನ್ ಮಾಡ್ತಿದ್ದಿಲ್ಲ? ಟೈಗರ್ ಓ ಸ್ವಾಮಿ, ಸ್ಪಾರ್ಕ್ ಅದ್ ಬೇರೆ ಪ್ರಪಂಚ. ಅದು ಸ್ಪಾರ್ಕಿಗೆ ಗೊತ್ತೇ ಅಂತ ಸ್ಪಾರ್ಕ್ ಇನ್ಫ್ರಾ ಕೇಳಿದನ. ಏನಪ್ಪ ನೀನ್ 40 ಓದ್ಬೇಕು ಅವಾಗ ಅಷ್ಟೇ. 40 ಓದ್ರೆ ಕರೆಕ್ಟ್ ಆಗುತ್ತೆ. ಒಳ್ಳೆ ಹುಚ್ಚ ಆಗಿದ್ದೀನಿ ಕಣಲ್ಲ, ತಲೆಲ್ಲ ಬ್ರೈನ್ ಆಫ್ ಆಗ್ತೈತೆ. ಸುಮ್ಮನೆ ಮೂಡ್ ಆಫ್ ಆಯ್ತು, 4-5 ಓದಕ್ಕೆ ಆಯ್ತಿಲ್ಲ ಅತ್ತಾಗೆ. ಬಾಯ್ಲಿ ಒಳಗೆ ಬ್ಲೂಜೆಗೆ ಬರ್ತೀನಿ ತಗೊಳಪ್ಪ. ಅವನ್ ಹೆಸರೇನ್ ಬಂದೈತೆ? ಏನ್ ಕೊಟ್ಟಿದ್ಯಾ? ಲೋಡ್ ಫಿಲ್ಟರ್ಡ್ GCS to BQ DAG. ಡ್ರಾಪ್ ಮಾಡಿದ್ಯಾ ಅಲ್ಲಿಗೆ ಡ್ಯಾಗ್ ಫಸ್ಟ್? ಮಾಡಿದೀನಿ. ಫಿಲ್ಟರ್ಡ್ ಇದೆ ತಾನೇ ಹೆಸರು? ಬರುತ್ತೆ, ಟೈಮ್ ತಗೊಳುತ್ತೆ. ಅವಾಗ್ಲೇ ಬೇರೆ ಏನೋ ಹೆಸರು ಇತ್ತು, ಚೇಂಜ್ ಆಗ್ಬೇಕಲ್ವಾ ಹೆಸರು? ಸರಿ, ಡಬಲ್ ಚೆಕ್ ಲೋಡ್ ಫಿಲ್ಟರ್ಡ್ GCS to ಇರುತ್ತೆ. ಅದೇನಾ? ಇದೆ. ಒಂದೇ ಫಸ್ಟ್ ಟ್ರಿಗರ್ಗೆಲ್ಲ ಪಾಸ್ ಆಗಲ್ಲ. ನಾನು ಈಗಲೇ ಹೇಳ್ತೀನಿ ನೋಡು, ಒದ್ದಾಡ್ಸುತ್ತೆ ಸ್ವಲ್ಪ ಇದರಲ್ಲಿ.
ಇಲ್ಲ, ಒಂದು ಪಾಸ್ ಆಗುತ್ತೆ, ಇದಂತೂ ಗ್ಯಾರಂಟಿ ಪಾಸ್ ಆಗುತ್ತೆ. ಕ್ರಿಯೇಟ್ BQ ಡೇಟಾ ಸೆಟ್, ಫಿಲ್ಟರ್ ಅಂಡ್ ಅಪ್ಲೋಡ್ CSV ಪಾಸ್ ಆಗ್ಬೋದು. ಲೋಡ್ ಫಿಲ್ಟರ್ ಟು BQ ಸ್ವಲ್ಪ ಆಟ ಆಡಿಸ್ಬೋದು. ನೋಡಿದ್ರೆ ನೀವು ಮಾಡ್ಬಿಟ್ರೆ ಪ್ರಾಜೆಕ್ಟ್ ಅಲ್ಲಿ ಕಣ್ಣು ಮುಚ್ಕೊಂಡು ಹೇಳ್ಬೋದಾ? ಎರರ್ ಲಾಕ್ಸಿಗೆ ಹೋಗು. ಎರಡಕ್ಕೆ ಬಂತಪ್ಪ. ಟಾಸ್ಕ್ ಫೀಲ್ಡ್ ವಿತ್ ಎಕ್ಸೆಪ್ಷನ್ ನೋಡಿ ಏನ್ ಎರರ್ ಅಂತ ಚೆಕ್ ಮಾಡು. fail to execute job 22 for task filter and upload classified chat GPT ಇದೆ ಕೋಡ್ ಎರರ್. ಈ ಕೋಡ್ ಎರರ್ ಅಂದ್ರೆ ಕೋಡಲ್ಲಿ ಏನೋ ಮಾಡಿಫಿಕೇಶನ್ಸ್ ಮಾಡಬೇಕು. ಏನು ಅಲ್ಲ, ಫಸ್ಟ್ ಎರರ್ ಏನು, ಎಕ್ಸಾಕ್ಟ್ ಎರರ್ ಏನು? ಅದೇ 22, ಅದೇ ಟಾಸ್ಕ್ ಫಿಲ್ಟರ್ ಹಾಕಿದೀವಲ್ಲ, ಅದೇ 7 ಕಾಲಮ್ಸಿಗೆ ಮಾತ್ರ ಅದ್ರಲ್ಲಿ ಏನೋ ಎರರ್ ಬರ್ತಿದೆ. ಇದ್ಯಾವುದೋ ಬೇರೆ ಎರರಪ್ಪ, ಬೇರೆ ನೋಡ್ತಾ ಇದ್ದೆ. ಮೇಲೋಗು, ಒಂದು ನಿಮಿಷ ಕೆಳವ ಚೂರು. ಇಲ್ಲ, ಇದೇನೆ ನೋಡಿ ಚೆಕ್ ಮಾಡು ಒಂದ್ಸರಿ, ಯಾರು ಕಾಪಿ ಮಾಡಿ. ಕೋಡ್ ಇದೆ ಅಲ್ವಾ? ಅಪ್ಡೇಟ್ ಆಗಿದೆ ಕೋಡು? ಹಾ, ಆಗಿದೆ. ಫಿಲ್ಟರ್ ಟಾಸ್ಕ್ ಅದೇ ಎಲ್ರ ಮನೆಗೂ ಮಾಡ್ತಾವ್ರಂತೆ, ಅಲ್ಲೂ ಒಂದು ನಿಮಿಷ, ಇಲ್ಲಿಗೆ ನಿಲ್ಸಿದೆ, ಸಾರಿ. ಇದು ಫಿಲ್ಟರ್ ಆಗ್ತಿಲ್ಲಪ್ಪ. Root cause. The line in your code fails because file bytes is a byte string, not a file object. Panda except a path or file. Okay, kelaba. Fix. ಏನ್ ಮಾಡಿದ್ದಾನೆ? ಕೆಳಬ. ನೋಡಲ್ಲಿ ಈ ಮೇಲ್ಗಡೆ ಕೋಡ್ ಇದೆಯಲ್ಲ, ಅಲ್ಲಿ ನಿನ್ ಕೋಡು ಮತ್ತೆ ಈ ಕೋಡನ್ನ ಚೆಕ್ ಮಾಡು, ಏನ್ ಡಿಫ್ರೆನ್ಸ್ ಇದೆ ಅಂತ. ಹಲೋ, ನಿಮಿಷ, ಕೆನ್ ಯು ಅಪ್ಡೇಟ್ ದಿ ಕೋಡ್? ಅದೆಲ್ಲ ಅದಿಲ್ಲ, ತಲೆನೋವು ಹೋಗೋದು ಅದು. ಒಂದ್ ಸ್ವಲ್ಪ ಇನ್ನೊಂದೇ ರಾಂಗ್ ಆಡ್ ಮಾಡ್ಕೊಡುತ್ತದು. ಫಸ್ಟ್ ಒಂದ್ಸರಿ ಚೆಕ್ ಮಾಡು, ಆಮೇಲೆ ಬೇಕಾದ್ರೆ ಕೇಳುವಂತೆ. ಒಂದ್ಸರಿ ಚೆಕ್ ಮಾಡು, ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಡ್ಬಿಡು, ಬೆಸ್ಟ್ ನಿನಗೆ, ಅವಾಗ ಈಸಿ ಆಗುತ್ತೆ. ಚಾಟ್ GPT ಎಳ್ಕೊಂಬಂದು ಈ ಕಡೆಗೆ ಹಾಕು. ಎಸ್, ಸೆಂಟರ್ ತರಬೇಕು, ಸೆಂಟರ್ ತಂದ್ರೆ ಬರುತ್ತೆ.
ಹ್ಮ್ ಏನ್ ಶೆಕೆ ಕ್ಲೋಸ್ ಇದಪ್ಪ. ಮಾಡಿದ್ರೆ ಫುಲ್ ಕ್ಲೋಸ್ ಆಗ್ಬಿಡುತ್ತಲ್ಲ. ಯಾವ್ದು ಕ್ಲೋಸ್ ಮಾಡಿದ್ರೆ? ಫಿಲ್ಟರ್ ಬಿಟ್ಬಿಟ್ಟಲ್ಲಿ ನೋಡಿ ಸಾಕು. ಇದ್ರಲ್ಲೇ ಚೆಕ್ ಮಾಡು ಏನ್ ಡಿಫ್ರೆನ್ಸ್ ಇದೆ. ಫಿಲ್ಟರ್ ಅಂಡ್ ಅಪ್ಲೋಡ್ ಟು GCS. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ. ಹಾ ಒಂದು ಪೈಥಾನ್ ಕೋಡ್ ಬರಿ, ಅವಾಗಲೇ ಶೆಡ್ಯೂಲ್ ಮಾಡ್ದಲ್ಲ ಹಾ ಅದೇ ತರ ಶೆಡ್ಯೂಲ್ ಮಾಡು. ಟು ಪಿಕ್ ಓನ್ಲಿ 7 ಕಾಲಮ್ ಔಟ್ ಆಫ್ 11. ಇಲ್ಲಿ 2 ಆಡ್ ಮಾಡಿದ್ದಾರೆ. ಇದು ಫೈಲ್ ಬೈಟ್ಸ್ ಅಂದ್ಬಿಟ್ಟು GCS IO ಬೈಟ್ಸ್ IO ಇರ್ಲಿಲ್ಲ ಇಲ್ಲಿ. ಒಂದ್ ಕೆಲಸ ಮಾಡು, ಈಗ ಒರಿಜಿನಲ್ ಕೋಡ್ ಬಂದಿದೆಯಲ್ಲ, ಹಾ ಕೋಡ್ ಬಂದಿದೆಯಲ್ಲ ಅದನ್ನ ಕಾಪಿ ಮಾಡೋದಕ್ಕೆ ಒಂದ್ಸರಿ ರನ್ ಮಾಡು. ವರ್ಕ್ ಆಗಿಲ್ಲ ಅಂದ್ರೆ ನಾವು ಹಳೆ ಮೆಥಡಿಗೆ ಹೋಗ್ತೀವಿ. ಓಕೆ ಓಕೆ, ಇದು ಗಿವ್ ಮಿ ಕಂಪ್ಲೀಟ್ ಕೋಡ್ ಅಂತ ಕೊಡ್ತೀನಿ ನನಗೆ. ಕೊಡು, ಬಟ್ ಚೆಕ್ ಮಾಡು, ಕ್ರಾಸ್ ಚೆಕ್ ಮಾಡು. ಓಕೆ, ಇಂಡೆಂಟೇಶನ್ ಮಿಸ್ಟೇಕ್ ಆಗ್ತವೆ ಅಂತ ಓಕೆ. ಎಡಿಟ್ ಮಾಡಕ್ ಹೋದ್ರೆ ಅಲ್ಲ Yeah, sure, no problem. Bye. ಕೋಡು ಇದಿತ್ತಾ, ಕ್ಲಿಯರ್ ಇತ್ತಾ? ಹಾ, ಅದೇ 2 ಇದೊಂದು ಆಡ್ ಮಾಡಿದೆ ಫೈಲ್. ಇದೆಲ್ಲ ಸೇಮ್. ಸತಿ ಮೋಸ್ಟ್ಲಿ ಆಗ್ಬೋದು ಅನಿಸ್ತಾ ಇದೆ. ಮೋಸ್ಟ್ಲಿ ಆಗ್ಬೋದು. ಕಷ್ಟ ಆಯ್ತಪ್ಪ, ನೋಡ್ದಷ್ಟು ಈಸಿ ಇಲ್ಲ. ಯಾವುದು ಈಸಿ ಇಲ್ಲ, ಯಾವುದಂದ್ರೆ ಯಾವುದು ಈಸಿ ಇಲ್ಲ. ನಾನು ಎಡಿಟಿಂಗ್ ಮಾಡ್ತಾ ಇದ್ದೇನೆ, ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಪ್ಪ. ಈಗ ಮೊಬೈಲಲ್ಲ ಅವೆಲ್ಲ ಎಡಿಟಿಂಗ್ ಮಾಡಿದ್ದು. ಹೌದಾ? ಸಿಸ್ಟಮ್ ಅಲ್ಲಿ ತೋರಿಸ್ತೀನಿ ತಡಿ, UI ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನನಗೆ. ಯಾವುದು ಈಸಿ ಇಲ್ಲ, ನಥಿಂಗ್ ಈಸ್ ಈಸಿ. ದೇರ್ ಆರ್ ನೋ ಫ್ರೀ ಮೀಲ್ಸ್. ಬಂತು ಕೋಡ್ ಬಂದಿದೆ. ದೇವರೇ ಪಾಸ್ ಆಗಪ್ಪ. ಹೇಳ್ದ ಸುಲಭ ಪಾಸ್ ಆಗಲ್ಲಪ್ಪ ಅಂತ ನಾನು ಹೇಳದ್ನಲ್ಲ. ಈಗ ಓಲ್ಡ್ ಮೆಥಡೇ ಹೋಗೋಣ ಅಷ್ಟೇ. ನೋಡು, ಫೋಟೋ ಕಳ್ಸಿದ್ದೀನಿ ಹೆಂಗಿದೆ, UI ಹೆಂಗಿದೆ ಅಂತ.
ಯಾವ್ದಪ್ಪ ಇದು ಟೂಲು? ಡ್ಯಾವಿಂಚಿ. ಡಾವಿಂಚಿ ರಿಸಾಲ್ವ್. ಈಗ ಇದು ಬರ್ತಾ ಇಲ್ಲಲ್ಲ, ಒಂದ್ ಕೆಲಸ ಮಾಡೋಣ. ಅಂದ್ರೆ ಸ್ವಲ್ಪ ಎಡ್ಜ್ ಕೇಸಸ್ ಅಂದ್ರೆ ಈಗ ನಮ್ಮ ಹತ್ರ 11 ಕಾಲಮ್ ಇರೋದು GCS ಅಲ್ಲಿ ಇದೆ, ರೈಟ್? ಒಂದು ಕೋಡ್ ಬರ್ದು ಆಟೋಮೇಟ್ ಮಾಡ್ಬಿಡು. ಪ್ರತಿ 11 ಗಂಟೆಗೆ, ಅದು 10 ಗಂಟೆಗೆ ಡೇಟಾ ಬಂದು ಬೀಳುತ್ತೆ ಅಲ್ವಾ? 11 ಗಂಟೆಗೆ. ನನಗೇನ್ ಅನ್ನಿಸ್ತಿದೆ ಗೊತ್ತಾ, ಇದು ಫಿಲ್ಟರ್ ಅಂಡ್ ಅಪ್ಲೋಡ್ ಟು CSV ನೇ ಯಾಕೆ ಆಗ್ತಿಲ್ಲ, ನನಗೆ ಏನೋ ಮಿಸ್ ಮಾಡ್ತೀನ ಅಂತ. ಏನು ಅಂದ್ರೆ CSV ಡೇಟಾ ಮತ್ತೆ CSV ಗೆ ಫಿಲ್ಟರ್ ಆಗಿ ಪುಷ್ ಯಾಕೆ ಅಲ್ಲ? ಫಸ್ಟ್ ಆಫ್ ಆಲ್ ಡೇಟಾ ಬರ್ತಾ ಇದೆ ಚೆಕ್ ಮಾಡೋದ್ರಲ್ಲಿ. ಈಗ ನೀನು ಕೋಡು ಫಿಲ್ಟರ್ ಆಗ್ತಾ ಬರ್ತಾ ಇದೆಯಾ ಡೇಟಾ? ಹೆಂಗ್ ಗೊತ್ತಾಗುತ್ತೆ? ಎಲ್ಲಿರುತ್ತೆ ಹಂಗಾದ್ರೆ? GCS ಅಲ್ಲಿ ತಾನೇ ಇರುತ್ತೆ ಫಿಲ್ಟರ್ ಆಗಿ. ಬರ್ತಾ ಇದೆಯಾ ನೋಡು. ಅಲ್ಲಿ ನಿನ್ಗೆ ಐಡಿಯಾ ಬಂದ್ಬಿಡುತ್ತಲ್ಲ. ಇಲ್ಲ, ಬರ್ತಿಲ್ಲ, ಅಲ್ಲೇ ಫೇಲ್ ಆಗ್ತಿದೆ. ಮತ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ನಾವು ಬರಂಗ್ ಮಾಡ್ಬೇಕಷ್ಟೇ. ಈಗ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಬರಂಗ್. ಇದು ಬಿಗ್ ಕ್ವೈರಿಗೆ ಮೂವ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಿಗ್ ಕ್ವೈರಿ ಹೌದು, ನಾನ್ ಡೈರೆಕ್ಟ್ 11 ಮೂವ್ ಮಾಡೋ ಅಂದ್ರೆ ಹಿಂಗ್ ಮಾಡ್ಬಿಡ್ತೀರಾ ನೀವು. ಅದನ್ನ ಕೇಳ್ತಾ ಇಲ್ಲ. ಏನಕ್ಕೆ ನಾನು ಕೇಳ್ತಾ ಇರೋದು ಅಂದ್ರೆ, ಅಲ್ಲ, ನಾನು ಹೇಳ್ತಾ ಇರೋದು GCS ಟು GCS ಡ್ರಾಪ್ ಸಮ್ ಕಾಲಮ್ಸ್ ವಯ ಏರ್ ಫ್ಲೋ ಅಂತ ಕೊಡ್ತೀನಿ. ಫಸ್ಟ್ ಅದಾಗ್ಲಿ, ಆಮೇಲೆ ಅಲ್ಲಿಂದ ಬಿಗ್ ಕ್ವೈರಿ ಎರಡು ಡ್ಯಾಗ್ ಬರೀತೀಯಾ? ವೇಸ್ಟ್. ಒಂದೇ ಡ್ಯಾಗ್ ಅಲ್ಲೇ ಮಾಡ್ಬೋದಲ್ಲ, ಯಾಕೆ 2 ಡ್ಯಾಗ್ ಬರೀತೀಯಾ? ಆಯ್ತು, ಒಂದು ಸಿಂಪಲ್ ಡ್ಯಾಗ್ ಬರೀ ನೋಡ ಏನ್ ಕೊಡೋದು. GCS ಡ್ರಾಪ್ ಸಮ್ ಕಾಲಮ್ಸ್. ಯಾವ ಕಾಲಮ್ ಡ್ರಾಪ್ ಮಾಡ್ಬೇಕು ಅಂತ ಕೊಡು ಅಷ್ಟೇ. ಮತ್ತೆ ಹಳೆ ಕೋಡಿಗೆ ಇದು ಮ್ಯಾಚ್ ಅಪ್ ಮಾಡ್ತಾ ಇದೆ ನೋಡು. ಅದಕ್ಕೆ ಹೇಳಿದ್ದು ಒಂದು ಪೈಥಾನ್ ಕೋಡ್ ಬರಿ. ಅವಾಗಲೇ ನೀನ್ ಬರದಲ್ಲ, ಪೈಥಾನ್ ಕೋಡ್ ಬರೋದು ನೋಡಿಲಿ. GCS ಟು GCS ಇದು ಹಿಂಗೆ ಹೇಳು. ನನ್ನ ಹತ್ರ ಫೈಲು GCS ಅಲ್ಲಿ ಇದೆ ವಿಚ್ ಹ್ಯಾಸ್ 11 ಕಾಲಮ್ ಇನ್ ಇಟ್. I have a file which is in GCS which has 11 column in it. I need to drop ಎಷ್ಟು ಕಾಲಮ್? 4. I need to drop 4 column which are ಅಂತ ಬರೋದು. ಯಾವ್ಯಾವ ಡ್ರಾಪ್ ಮಾಡ್ತೀಯಾ? ಅದು ನೋಡ್ಕೊಂಡು ಹಾಕ್ತೀನಿ. Or you can do one thing. You can keep. ನೀನ್ ಕೀಪ್ ಇರೋದು ಬರೋ ಮೇಲ್ಗಡೆನೇ ಐತೆ ನೋಡು. I need to keep only these column out of 11. Keep only these column out of. ಅಲ್ಲ ಅಲ್ಲಿಗೆ ಯಾಕೆ ಹೋಗ್ತಿ? ಕೆಳಗಡೆ ಬಾ, ಕೆಳಗಡೆ ಅಲ್ಲಿ ಕೆಳಗಡೆ ಬಾ, ಫುಲ್ ಕೆಳಗಡೆ ಬಾ. ಸಮ್ಮರಿ ಎಲ್ಲ ಇದೆ ನೋಡು. ಅಪ್ಡೇಟೆಡ್ ಸ್ಯಾಲರಿ ಬೇಡ, ಇದಿಷ್ಟು. ಅಪ್ಡೇಟೆಡ್ ಸ್ಯಾಲರಿ ಆಮೇಲೆ ತಾನೆ, ನಾವೇನು ಅಪ್ಡೇಟ್ ಮಾಡಿ. I need only these column out of 11 ಅಂತ ಬರೆದಿದ್ಯಾ? ಓಕೆ. I need a simple Python code. Which runs every day at 11 AM using cron. Python code. ಯಾಕೆಂದ್ರೆ ನಾನು ಯಾಕೆ ಕ್ರಾನ್ ಮಾಡಿಸ್ತಾ ಇದ್ದೀನಿ ಅಂದ್ರೆ, ನಾನೀಗ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಅಲ್ಲಿ ಇರೋದು ಏರ್ ಫ್ಲೋ ಯೂಸ್ ಮಾಡ್ತಿಲ್ಲ, ಕ್ರಾನ್ ಯೂಸ್ ಮಾಡ್ತಿದ್ದಾರೆ. ಡೋಂಟ್ ಯೂಸ್ ಏರ್ ಫ್ಲೋ ಅಂತ ಹಾಕು. ಅದರಲ್ಲೇ ಮೇಲ್ಗಡೆನೇ ಹೋಗು, ಎಡಿಟಿಂಗ್ ಬಟನ್ ಬರುತ್ತಲ್ಲ. ನೋ ಡೋಂಟ್ ಯೂಸ್ ಅಥವಾ ನೋ ಕ್ರಾನ್. ಏನು ಕ್ರಾನ್ ಡಾನ್ ಅಂತ ಬರೆದಿದ್ಯಾ? ಕ್ರಾನ್ ಕಾಮ ಹಾಕಿ ನಾಟ್ ಏರ್ ಫ್ಲೋ ಕೋಡ್. ಯು ಕ್ಯಾನ್ ಯೂಸ್ ಪಾಂಡಾಸ್. look at this. ಕೆಳಗಡೆ
ಫಸ್ಟ್ ಒಂದ್ಸರಿ ಕೋಡ್ನ ಎಲ್ಲ ಚೇಂಜ್ ಮಾಡಿ ಬರ್ತಾ ಇದೆಯಾ ನೋಡು, ಆಮೇಲೆ ನೀನು ಕ್ರಾನ್ ಜಾಬಿಂಗ್ ಮಾಡತ್ತೆ. ಕ್ರಾನ್ ಜಾಬಿಂಗ್ ಮಾಡೋದು ನಿನಗೆ ಗೊತ್ತಿದೆ, ಅದೇನು ದೊಡ್ಡ ಹಾ ವಿಷಯ. ಅದೇ ಇದು ಫಸ್ಟ್ ಅದನ್ನ ಮಾಡು, ಫಸ್ಟ್ ಅದನ್ನ. ಸೊ ಇವೆಲ್ಲ ಎಡ್ಜ್ ಕೇಸಸ್ ಅಂತೀವಿ. ಒಂದೊಂದ್ಸರಿ ನಮಗೆ ಔಟ್ಪುಟ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರೋದಿಲ್ಲ, ಮತ್ತೆ ಟೈಮಿಂಗ್ ಇರೋದಿಲ್ಲ. ನಾವೆಲ್ಲ ಈಗ R&D ಮಾಡ್ಕೊಂತ ಕೂರೋದು. ಇದನ್ನ ಮಾಡಿದ್ರೆ ನಿನಗೆ ಪ್ರಾಜೆಕ್ಟ್ ಬಂತು ಅಂತಾನೆ ಅನ್ಸುತ್ತೆ. ಹೌದು, ಅಷ್ಟೇ. ಅದಕ್ಕೆ ನಾನು ಇದು ಮಾಡಿಸ್ಬಿಡು ಅಂತ. ಒಂದೊಂದ್ಸರಿ ನಾವು ಹೇಳದ್ನಲ್ಲ, ಡೆಸ್ಟಿನೇಷನ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಪಾತ್ ಚೇಂಜ್ ಮಾಡ್ತೀವಿ, ಅದೇ ಡೆಸ್ಟಿನೇಷನ್ಗೆ ಹೋಗ್ತಾ ಇದೀವಿ ಅಷ್ಟೇ. ಇದು ನೆನ್ನೆ ನಾನು ಹೇಳ್ಲಿಲ್ವಾ, ಬಾಳ ಆಟ ಆಡಿಸ್ಬಿಡ್ತು. ಎಷ್ಟೊಂದ್ 2 ಅವರ್ ಕೂತ್ಕೊಂಡ 2 ಅವರ್ ಎಲ್ಲ 5 ಅವರ್ 11 ಗಂಟೆಲಿ ಕೂತವನು. 6 ಅವರ್ 7 ಅವರ್. ಊಟಕ್ಕೂ ಹೋಗಿ ಊಟ ಒಂದ್ ಅರ್ಧ ಗಂಟೆ ಹೋಗಿ ಮಾಡ್ಕೊಂಡ್ ಬಂದಿದ್ದು ಅಷ್ಟೇ ಮಧ್ಯ. ಹೇಳಿದ್ನಲ್ಲ, ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ವರ್ತ್. ಇದು ಇವನ್ ಎರರಲ್ಲೇ ಸ್ಪೆಂಡ್ ಮಾಡಿ. ಮನೋರಂಗ್ ಹೇಳ್ಬಿಟ್ಟೆ, ಆಗಲ್ಲ ಗುರು, ಇದು ವರ್ಕ್ ಆಗಲ್ಲ, ಬಿಟ್ಬಿಡು, ಬೇರೆ ಏನೋ ಮೆಥಡ್ ಐತೆ, ಇದು ಹಿಂಗ ಆಗಲ್ಲ ಬಿಡು ಅಂತ ಅದಕ್ಕೆ ಹೇಳ್ಬಿಟ್ಟಿದ್ದೆ. ಅದೇ ಹೇಳಿದ್ನಲ್ಲ, ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟು ನಿಮಗೆ ವರ್ತ್ ಅಷ್ಟು. ಸೇವ್ ದಿ ಫೈಲ್, ಹಿಂಗೆ ಸೇವ್ ಮಾಡೋಣ. ಚೇಂಜಸ್ ಮಾಡಿ ಎಲ್ಲೆಲ್ಲಿದ್ದಾವೆ ಅದೇನು ಅಂತ. ಕರೆಕ್ಟ್ ಇದಾವಲ್ಲ? ರನ್ ಮಾಡು. ಫಸ್ಟ್ ಡೇಟಾ ಬರ್ತಾ ಇದೆಯಾ ನೋಡು, ಆಮೇಲೆ ಬೇಕಾದ್ರೆ ಕ್ರಾನ್ ಮಾಡಂತ. ಫಸ್ಟ್ ಟ್ರಿಗರ್ ಮಾಡಿಡು. ಟ್ರಿಗರ್ ಇನ್ ದ ಸೆನ್ಸ್ ರನ್ ಮಾಡಿ, ಮ್ಯಾನ್ಯುಯಲಿ ರನ್ ಮಾಡು, ಆಮೇಲೆ ಕ್ರಾನಿಗೆ ಟಾರ್ಗೆಟ್ ಆಬ್ಜೆಕ್ಟ್ ನೇಮ್ ಓಕೆ, ಸೋರ್ಸ್ ಬಕೆಟ್ ನೇಮ್ ಓಕೆ, ಬಕೆಟ್ ನೇಮ್ ಒಳಗಡೆನೆ ಓಕೆ. ಓಕೆ, ರನ್ ಮಾಡಿ ಜಸ್ಟ್. ನಾರ್ಮಲ್ ಪೈಥಾನ್ ಅಲ್ಲ? ನಾರ್ಮಲ್ ಪೈಥಾನ್. ಡೇಟಾ ಅಲ್ಲಿ ಬರ್ತಾ ಇದೆಯಾ ನೋಡು, ಎರರ್ ಬರ್ತಾ ಇದೆ, ಚೆಕ್ ಮಾಡು. ಲೈನ್ ನಂಬರ್ 40 ಅಲ್ಲಿ ಏನೋ ಆಟ ಆಡುತ್ತೆ, ಎಲ್ಲ ಲೈನ್ ನಂಬರ್ 25 ಅಲ್ಲಿ ನೋಡು. ಏನ್ ಎರರ್ ಅಂತ ನೋಡು. ರಿಕ್ವೈರ್ಡ್ ಕಾಲಮ್ಸ್ DF ರಿಕ್ವೈರ್ಡ್ ಕಾಲಮ್ಸ್ ಏನ್ ಬರ್ತಾ ಇದೆ? DF required columns in filter columns and upload. ಇದು ಅರ್ಥ ಆಗ್ತಿಲ್ಲಪ್ಪ. ರಿಕ್ವೈರ್ಡ್ ಕಾಲಮ್ ಎಲ್ಲಿಂದ ಬರ್ತಾ ಇದೆ ನೋಡು, ಡಬಲ್ ಕ್ಲಿಕ್ ಮಾಡು. ಇಲ್ಲಿಂದ ಫಸ್ಟ್ ಆಫ್ ಆಲ್ ಡೇಟಾ ಸೇಮ್ ಇದೆಯಾ ಚೆಕ್ ಮಾಡಲ್ಲಿ. ಇನ್ಪುಟ್ ಡೇಟಾದಲ್ಲಿ, ಇನ್ಪುಟ್ ಅಲ್ಲಿ ಕಾಲಮ್ ಯಾವಿದೆ ನನಗೆ ಒಂದ್ಸರಿ ತೋರಿಸ್ತೀಯಾ ಡೇಟಾನ? ಡೇಟಾ ತೋರಿಸ್ತೀನಿ. ಸ್ಮಾಲ್ ಲೆಟರ್ ಇರುತ್ತೆ, ಇದು ಕ್ಯಾಪಿಟಲ್ ಲೆಟರ್. ಇನ್ನು ಕೊಟ್ಟಿಲ್ಲ ಪ್ರಾಜೆಕ್ಟ್? ಯಾವುದು? ಇಲ್ಲ, ಇಲ್ಲಪ್ಪ. ಇದು ಫೇಕ್ ಯೂಸರ್ ಡೇಟಾ ವಿತ್ ಸ್ಯಾಲರಿ ಇದೆ. ಅಲ್ಲಿ ಕ್ಯಾಪಿಟಲ್ ಸ್ಮಾಲ್ ಮಿಕ್ಸ್ ಅಪ್ ಆಗಿದೆ. ಇದೆ ಯಾವ್ದು ಅಂತ ಕರೆಕ್ಟ್ ಮಾಡ್ಬಿಡಲ್ಲ ಫಸ್ಟ್. ಅಂದ್ರೆ ಎಲ್ಲ ಸ್ಮಾಲ್ ಕೊಡ್ಲಾ? ಇಲ್ಲಿ ಕೊಡೋದಲ್ಲ. GCS ಅಲ್ಲಿ ಆಲ್ರೆಡಿ GCS ಅಲ್ಲಿ ಹೆಂಗಿದೆ, ಸ್ಮಾಲ್ ಇದೆಯಾ ಕ್ಯಾಪಿಟಲ್ ಇದೆಯಾ? ಅಲ್ಲೂ ಸ್ಮಾಲ್ ಸೇಮ್. ಸ್ಮಾಲ್ ಕೋಡಲ್ಲಿ ಸ್ಮಾಲ್ ಕೊಟ್ಬಿಡು ಬೆಸ್ಟ್. ನಾವಲ್ಲಿ ಡೇಟಾ ಚೇಂಜ್ ಮಾಡ್ಕೊಂಡು ಕೋಡಲ್ಲೇ ಸ್ಮಾಲ್ ಕೊಡು, ಬೆಸ್ಟ್ ಅಲ್ಲ ಅದು? ಅದೇ ಇಲ್ಲಿ ಬೆಸ್ಟ್ ಅಲ್ಲ ಅದು?
ಎಲ್ಲ ಸ್ಮಾಲ್ ಈಸ್ ಐಡಿನ ಅದು. ಓಕೆ, ಹಾ ಇದು ಲೋಯರಿಗೆಲ್ಲ ಚೇಂಜ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಹಾ ಶೋರ್ ಕ್ರಾಸ್ ಚೆಕ್ ಮಾಡ್ಬಿಡೋಣ ಸರ್. ಐಡಿ, ನೇಮು, ಇಮೇಲ್, ಏಜ್, ಕಂಟ್ರಿ, ಸ್ಯಾಲ್ರಿ. ಕರೆಕ್ಟ್ ಆಗೈತೆ. ಓಕೆ, ರನ್ ಮಾಡಿ ನೋಡೋಣ ಸರ್. ಸೇವ್ ಮಾಡು. ಆಯ್ತು. ಓಕೆ, ಚೆಕ್ ಮಾಡಿ GCS ಅಲ್ಲಿ ಬಂದಿದೆ ಅಂತ. ಬಂದಿದೆ. ಓಕೆ, ಈಗ ಇದನ್ನ ಕ್ರಾನ್ ಜಾಬಿಗೆ ಅದು 10 o'clock ತಾನೆ ಹಳೇದಾಗಿರೋದು. ಹಾ, ಇದು 11 ಶೆಡ್ಯೂಲ್ ಮಾಡು. ಅಂದ್ರೆ ಅದಾದ್ಮೇಲೆ ಆಗ್ಬೇಕಲ್ವಾ? ಬೆಟರ್ 11, 1 hour ಡಿಫ್ರೆನ್ಸ್ ನಡೆಯುತ್ತೆ. ಸೇಮ್ ಎಕ್ಸಾಕ್ಟ್ಲಿ ಅದು ಗೊತ್ತಲ್ಲ ಪ್ರೊಸೀಜರ್ ನಿನಗೆ? ಇದೆ. ಟ್ಯಾಬ್ ಇದು 11 o'clock ಇದೆ ಕೊಟ್ಟಿದ್ಯಲ್ಲ. ಶೋರ್. ಯಾರೋ ಬಿಟ್ಟು ಜಾಯಿನ್ ಆದ್ರು ಅನ್ಸುತ್ತೆ. ಇನ್ನ ಫಿಲ್ಟರಿಂಗ್ ಅಲ್ಲೇ ಇದೆಯಾ? ಫಿಲ್ಟರ್ ಮಾಡ್ತಿದ್ಯಾ? ಫಿಲ್ಟರ್ ಅಲ್ಲ, ಇದು ಆಯ್ತು. ಇನ್ನೇನು ಫಿಲ್ಟರ್ ಆಯ್ತು. ಅಂದ್ರೆ ಅದನ್ನು ಆಗ್ಲಿಲ್ಲ ಮರಯ. ಅದಕ್ಕೆ ಇದನ್ನು ಫಸ್ಟ್ ಒನ್ ಮಾಡಿದ್ವಿ ನೋಡು, ಮೂಮೆಂಟ್, ಕ್ರಾನ್ ಜಾಬ್ ಇದೆಲ್ಲ ಮಾಡಿ ಹಂಗೆ ಮಾಡ್ತಾ ಇದ್ವಿ. ಗೊತ್ತಿರ್ಲಿ, ಕ್ರಾನ್ ಜಾಬ್ ಕೂಡ ಬಿಫೋರ್ ಏರ್ ಫ್ಲೋ ಬರೋಕ್ಕಿಂತ ಮುಂಚೆ ಕ್ರಾನ್ ಅಲ್ಲೇ ನಾವೆಲ್ಲ ಆಟ ಆಡ್ತಾ ಇತ್ತು. ಟೈಗರ್ ಗೊತ್ತಿದ್ದೇನೆ, ಈ ಹೆಸರು ಇದೆ ಕೊಟ್ಟಿದ್ದೀನಿ, ಹಿಂಗೆ ಕಾಪಿ ಪೇಸ್ಟ್ ಮಾಡ್ಬೋದು. ನಡೆಯುತ್ತೆ. ಟೈಗರ್ ಕ್ರಾನ್ ಜಾಬ್ ಬಹಳ ಚೆನ್ನಾಗಿ ಗೊತ್ತಿದೆ ನೋಡಿ. ಹೌದಾ? ಟೈಗರು Ctrl+X Y ಎಂಟರ್, ಅದ ಹಂಗೆ ಸೇವ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇವಾಗ ಮಾಡ್ಕೊಂತೀರನಪ್ಪ? ಈಗ ಮಾಡ್ಕೊಂತೀನಪ್ಪ. ಮುಗೀತಾ? ಇವತ್ತು ಮುಗಿಯುತ್ತೆ ಹಂಗಾರೆ? ಪ್ರಾಜೆಕ್ಟ್ ಕೊಡ್ತೀರಾ? ಸರಿ. ಓಕೆ, 1 ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಆಫ್ ಮಾಡ್ತೀನಿ. ಟೈಗರ್ ಇದೆಯಾರೋ? ಸ್ವಾಮಿ ಬಿಟ್ಬಿಟ್ಟೆ ಹೋಗ್ತಾನ ಸರಿ. ಕೇಳಿಸ್ತಿದೆ. ಗರ್ಜನೆ. ಒಂದ್ 5 ನಿಮಿಷ ಬ್ರೇಕ್ ತಗೊಂಡು ಸ್ಟಾರ್ಟ್ ಮಾಡೋಣ. 5 ನಿಮಿಷ ಆಯ್ತು. How Airbnb used AI to finish 18 months code migration in just 6 weeks. 6 ವೀಕ್ ಅಂದ್ರೆ 1.5 ತಿಂಗಳು. 1 ವರ್ಷದ ಪ್ರಾಜೆಕ್ಟ್ 1.5 ತಿಂಗಳು. ಏನ್ ಟೈಗರ್ ಹಿಂಗಾದ್ರೆ? ಕೆಲ್ಸನೂ ಬೇಡ, ಏನೂ ಬೇಡ ಅಂತೀಯ? ರಾಮ್ ಬೆಸ್ಟ್ ನೋಡೋದು.
ಬೆಸ್ಟ್ ಅದು ಹೇಳೋದು. ಸುಮ್ಮನೆ ಯಾಕೆ ಕೆಲ್ಸ ಎಲ್ಲ ಅಂತೀಯಲ್ಲ. ಮತ್ತಿದ್ಯೋ ಏನು ಗುರು ಕ್ರಾನ್ ಜಾಬ್ ಅಲ್ಲಿ ಶೆಡ್ಯೂಲ್ ಆಗಿದೆ ಅಂದ್ರೆ ಇದನ್ನ ಏರ್ ಫ್ಲೋಗೆ ಸ್ಟಾರ್ಟಿಂಗ್ ಪ್ರೊಸೆಸ್ ಫುಲ್ ಮಾಡೋದಕ್ಕೆ ಏರ್ ಫ್ಲೋ ಯೂಸ್ ಮಾಡಿಲ್ಲ. ಹಲೋ, ಏನು ಸ್ಟಾರ್ಟಿಂಗ್ ಪುಷ್ ಮಾಡೋದಕ್ಕೆ ಏರ್ ಫ್ಲೋ ಯೂಸ್ ಮಾಡಿಲ್ಲ. ಕೋಡ್ ಬರ್ದು ಪುಷ್ ಮಾಡಿಲ್ಲ. ಕ್ರಾನ್ ಪ್ರತಿ ಒಂದು 10 ಗಂಟೆಗೆ ಒಂದ್ಸರಿ ಒಂದು ಕ್ರಾನ್ ಜಾಬ್ ಶೆಡ್ಯೂಲ್ ಮಾಡಿದ್ವಿ, 11 ಗಂಟೆಗೆ ಒಂದ್ಸರಿ ಕ್ರಾನ್ ಶೆಡ್ಯೂಲ್ ಮಾಡಿದ್ವಿ. ಈಗ ಆಮೇಲೆ ಡೇಟಾ ಮೂಮೆಂಟ್ ಅವ್ರು ಪಿಕ್ ಮಾಡ್ತಾರ. ಅವ್ರು ಕ್ರಾನ್ ನಿನ್ ಗೊತ್ತಲ್ಲಪ್ಪ ನಿನ್ಗೇನು. ಸುಮ್ನೆ ಇರಪ್ಪ, ನೀ ಎಲ್ಲ ಗೊತ್ತು ನಂಗೆ ಕೆಲಸ ಸಿಗ್ಬೇಕು. ಅಲ್ಲಿ ಕೆಲಸ ವರ್ಕಿಂಗ್ ಅಲ್ಲಿ ಸಿಕ್ಕರೆ ಓಕೆ. ಕ್ರಾನ್ ಗೊತ್ತು, ಶೆಡ್ಯೂಲ್ ಮಾಡಕ್ ಗೊತ್ತು. ನಮ್ದು ಶೆಡ್ಯೂಲಿಂಗ್ ಬಂದು ಇದ್ರಲ್ಲಿ ನಮ್ದು ಕಂಟ್ರೋಲ್ ಜಾಬ್ಸ್. ಸಿಂಗೇನಹಳ್ಳಿಗೆ ಹೋಗಿದಾರೆ ದೇವ್ರಿಗೆ. ಇಬ್ರು ಹೋಗಿದಾರೆ. ಮಕ್ಕಳು ಮಾಡ್ತಿದ್ದೆ ಈಗ ಯಾಕೆ ಎತ್ತಲಿಲ್ಲ ಅಂತ. ಇಲ್ಲ, ಇಬ್ರು ಹೋಗಿದ್ದಾರೆ. ಹೋಗ್ಲಿ ಬಿಡ, ಯಾಕೆ ಎತ್ತಲಿಲ್ಲ ಅಂತ ಮಕ್ಕಳು ಮಾಡ್ತಿದ್ದೆ ಈಗ. ಕ್ರಾನ್ ಜಾಬ್ ಈಸಿನೇ ಐತೆ ಕಣ, ಅದೇನ್ ಕಷ್ಟ ಇಲ್ಲ. ಕ್ರಾನ್ ಯೂಸ್ ಮಾಡಲ್ಲ ಕಣ. ಯಾವ್ದಕ್ಕೆ ಇವಾಗೆಲ್ಲ ಯಾಕೆ ಯೂಸ್ ಮಾಡಲ್ಲ ಸ್ವಾಮಿ? ನಾನು ಲಾಸ್ಟ್ ಕರೆಂಟ್ ಪ್ರಾಜೆಕ್ಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ಕ್ರಾನ್ ಯೂಸ್ ಮಾಡಲ್ಲ ಅಂತ ಹೇಳ್ತೀಯ. ಇವಾಗ ಶೆಡ್ಯೂಲಿಂಗ್ ಎಲ್ಲ ಕ್ರಾನ್ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಆಟೋ ಸಿಸ್ಟಮ್ ಕಂಟ್ರೋಲ್ ಎಂ ಜಾಬ್ಸ್ಗಳು ಏನದ ಹಂಗಂದ್ರೆ ಇವಾಗೆಲ್ಲ ಯು ಐ ಬೇಸ್ಡ್ ಇದು ಮಾಡೋದನ್ನು ಅಲ್ಲ. ಕ್ರಾನ್ ಇವಾಗ ನಮ್ಮದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈಗ ಏರ್ ಫ್ಲೋದಲ್ಲಿ ಒಂದು ಒರಾಕಲ್ ಇಂದ ಡೇಟಾ ಮೂವ್ ಆಗ್ಬೇಕಿತ್ತು. ಒರಾಕಲ್ ಇಂದ ಡೇಟಾ ಮೂವ್ ಆಗ್ಬೇಕಿತ್ತು. ಯಾವ್ದಕ್ಕೆ ಅಂದ್ರೆ ಬಿಕ್ವೇರಿಗೆ. ಪ್ರಾಬ್ಲಮ್ ಏನಂದ್ರೆ ಏನೋ ಕನೆಕ್ಷನ್ ಎರರ್ ಬಂದಿದೆ. ಅದಕ್ಕೆ ಏನ್ ಮಾಡಿದ್ರೆ ಮ್ಯಾನ್ಯುಯಲಿ ಪೈಥಾನ್ ಕೋಡ್ ಬರೋದು ಆಟೋಮೇಟ್ ಮಾಡ್ಬೇಕಲ್ಲ ಡೈಲಿ. ಕ್ರಾನ್ ಬರ್ದಿದ್ದಾರೆ, ಅದಕ್ಕೆ ನಾನು ಕ್ರಾನ್ ಮಾಡಿಸ್ತಾ ಇರೋದು. ಕ್ರಾನ್ ಗೊತ್ತಿರಲಿ ಅಂತ. ಏರ್ ಫ್ಲೋ ಗೊತ್ತಿದೆ, ಕ್ರಾನ್ ಗೊತ್ತಿರ, 2 ಆಟೋಮೇಶನ್ ಟೂಲ್ ಆಯ್ತು. ಹಂಗೆ ಸ್ಟಾರ್ಟ್ ಮಾಡೋಣ. ಒಂದೇ ನಿಮಿಷ. ಕ್ರಾನ್ ಇಂಪಾರ್ಟೆಂಟ್ ಅಪ್ಪ, ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲ, ಅದ್ರಲ್ಲಿ ಏನ್ ನೋಡ್ಕೋಬೇಕು? ಶೆಡ್ಯೂಲಿಂಗ್. ಕ್ರಾನ್ ಜಾಬ್ ಅಂದ್ರೆ ಏನು ಅಂತ ಕೇಳ್ಬೋದು. ಅದು ಹಿಂಗೆ ನೀನು 10 ಗಂಟೆ ಶೆಡ್ಯೂಲ್ ಮಾಡಿದ್ಯಾ ಬರೀ ಅಂತ ಕೇಳ್ಬೋದು ನಿಮಗೆ. ಅದೇ ಸ್ಟಾರ್ ಗೊತ್ತು. ಅವು ಕೇಳ್ಬೋದು. ಅಲ್ಲ, ಇದು ನನ್ಗೆ ಇನ್ನೊಂದು ಒಂದ್ ಡೌಟ್ ಏನು ಅಂದ್ರೆ, ಇದ್ರಲ್ಲಿ ಪಾತ್ ಕೊಡ್ತಲ್ಲ, ಇದು ಪಾತ್ ಯಾವ ಪಾತ್? ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ಬಿಡ್ತೀನಿ. ಈಗ ತಾನೇ ಎಷ್ಟು ಒಂದು ನಿಮಿಷ ತೋರಿಸ್ತೀನಿ. ಕೊಡಲಿ ಇಲ್ಲಿ ಇದು ಸ್ಟ್ಯಾಂಡರ್ಡ್ ಅಥವಾ ಹಿಂಗೆ ಅಂತ ಕಾಣಿಸ್ತಿದ್ಯಾ? ಇದು ಓಕೆ. ಇದು ಕ್ರಾನ್ ಜಾಬ್, ಇದು ಟೈಮಿಂಗ್ಸ್ ಎಲ್ಲ ಶೆಡ್ಯೂಲ್ ಮಾಡ್ತೀವಿ. ಅದೇನ್ ನೋಡೋದು, ಏನ್ ಪಾತ್ ಅದು? ಒಂದು ಪಾತ್ ಟು ದ ಪೈಥಾನ್ ಫೈಲಿಗೆ ಪಾತ್ ಎಲ್ಲಿದೆ ಅಂತ ನೋಡ್ತಾ ಇದೆ ಅಷ್ಟೇ. ಅದರಲ್ಲಿ ಏನಿದೆ? ನಿಮ್ ಪೈಥಾನ್ ಕೋಡ್ ಬರ್ದಿರ್ತೀರ, ಅದು ಫೈಲ್ ಎಲ್ಲಿದೆ ಅಂತ ಪಾತ್ ಕೇಳ್ತಾ ಇದೆ ಅಷ್ಟೇ. ಓಕೆ. ಅಂದ್ರೆ ಪೈಥಾನ್ ಫೈಲ್ದು ಪಾತ್ ಇದು. ಮೊದ್ಲು ಏರ್ ಫ್ಲೋ ಬರಕ್ಕಿಂತ ಮುಂಚೆ ಇದರಲ್ಲೇ ಮಾಡ್ತಾ ಇದ್ರು ಆಟೋಮೇಶನ್. ಓಕೆ. ಅಂದ್ರೆ ಹಂಗೆ ಬರ್ದು ಮ್ಯಾನ್ಯುಯಲಿ ಬರ್ದು ನೀವ್ ಮಾಡ್ದಲ್ಲ, 10 ಗಂಟೆಗೆ ಶೆಡ್ಯೂಲ್ ಮಾಡ್ದಲ್ಲ, ಆತರ. ಓಕೆ. ಈಗ ನಾನು ಶೆಡ್ಯೂಲ್ ಮಾಡಿದ್ದೀನಲ್ಲ, ಅದು 10 ಗಂಟೆಗೆ ಬರ್ತಾನೆ ಇರುತ್ತಾ? ಅದು ರಾತ್ರಿ 10 ಗಂಟೆ ಮಾಡಿದೆ, ಬೆಳಿಗ್ಗೆ 10 ಗಂಟೆ ಮಾಡಿದೆ. ಬೆಳಿಗ್ಗೆ 10 ಗಂಟೆ ಅಷ್ಟೇ.
ಓಕೆ, ಅದನ್ನ ಡಿಲೀಟ್ ಮಾಡೋದು ಹೆಂಗೆ? ಮ್ಯಾನ್ಯಲಿ ಹೆಂಗ್ ಹೋದ ಅಲ್ಲಿ ಡಿಲೀಟ್ ಫೈಲ್ ಡಿಲೀಟ್ ಮಾಡಿ ಎಗ್ರ ಬಿಡುತ್ತೆ ಅದು. ಓಕೆ 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 ಓಕೆ. ಒಂದ್ ಕೆಲಸ ಮಾಡಿ ನಾಳೆ ಹಾ ಎರಡನ್ನೂ ಡಿಲೀಟ್ ಮಾಡು. GCS ಅಲ್ಲಿ ಇರೋದು ಹಾ ಆಟೋಮೆಟಿಕ್ ಬರ್ಲೇಬೇಕು, ಹೌದಾ? ಹಾ ಅಷ್ಟೇ, ಅವಾಗ ನಿನಗೆ ಡಬಲ್ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ಅರ್ಥ ಆಯ್ತು. ಇಲ್ಲ ನಿನಗೆ ಇವಾಗಲೇ ಕನ್ಫರ್ಮೇಶನ್ ಬೇಕು ಅಂದ್ರೆ ಒಂದು 10 ನಿಮಿಷಕ್ಕೆ 15 ನಿಮಿಷಕ್ಕೆ ಕ್ರಾನ್ ಜಾಬ್ ಶೆಡ್ಯೂಲ್ ಮಾಡು. ಹಾ ಅಂದ್ರೆ ಕ್ರಾನ್, ನನ್ಗೆ ಅರ್ಥ ಆಯ್ತು. ಈಗ ಕ್ರಾನ್ ಟ್ಯಾಬ್ ಸ್ಪೇಸ್ -E ಕೊಟ್ರೆ ನಮ್ಗೆ ಕ್ರಾನ್ ಜಾಬ್ದು ಇದು ಓಪನ್ ಆಗತ್ತಲ್ಲ, ನ್ಯಾನೋದಲ್ಲೋ ವಿಮ್ ಅಲ್ಲೋ ಓಪನ್ ಆಗುತ್ತೆ. ನಾವ್ ಅಲ್ಲಿ ಚೇಂಜ್ ಮಾಡಿದ್ವಿ. ಹೌದು, ಅದನ್ನ ನಾನು ಡಿಲೀಟ್ ಮಾಡೋದ್ ಹೆಂಗೆ? ಅಲ್ಲಿ ಚೇಂಜ್ ಮಾಡಿರೋದನ್ನ ಅದನ್ನ ಏನಕ್ಕೆ ಡಿಲೀಟ್ ಮಾಡ್ತೀಯಾ? ಓಕೆ ಓಕೆ. ಅದು ಡಿಪೆಂಡ್ಸ್ ಅಪಾನ್ ದ ಫೈಲ್, ರೈಟ್? ಹಾ ಫೈಲ್ ನ ಡಿಲೀಟ್ ಇಲ್ಲ ಅಂದ್ರೆ ಅದೇ ಬರುತ್ತೆ. ಹಾ ಓಕೆ, ಅರ್ಥ ಆಯ್ತು. ನೋಡಪ್ಪ, ನಿಮಗೆ ಏನಕ್ಕೆ ಇದು ಕರ್ಕೊಂಬಂದೆ ಇಲ್ಲಿ ಅಂದ್ರೆ, ನೋಡಿ ಸುಮ್ಮನೆ ತೋರಿಸ್ತೀನಿ ನಿಮಗೆ. GCP ನೀವು ಇಷ್ಟು ದಿನ ಕಲ್ತಿದ್ದೀರ, ತೋರಿಸ್ತೀನಿ ಏನೇನ್ ಕೇಳ್ಬೋದು, ಏನ್ರ ಮೇಲೆ ಇರಬಹುದು ಅಂತ ಒಂದು ಐಡಿಯಾ. ಅಂದ್ರೆ ಎಕ್ಸಾಕ್ಟ್ಲಿ ರೆಪ್ಲಿಕಾನ ಆ ತರ ಏನಿಲ್ಲ. ನೆನಪಿದೆಯಾ ಇದು ಮಾಡಿದ್ದು? ಸಿಲ್ವರ್ ಡೇಟಾ ಇಂಟಿಗ್ರಿಟಿ, ಕನ್ಸಿಸ್ಟೆನ್ಸಿ ಇವಾಗೆಲ್ಲ ಮಾಡ್ತಾ ಇರೋದೇ ನೀವು ಅದನ್ನ. ಇವನು ಎಕ್ಸ್ಪೀರಿಯನ್ಸ್ ಬಿಟ್ಟು ಹಾಕಿ ಫಸ್ಟ್ ನೋಡಿ ಏನೇನ್ ಕೇಳಿದಾನೆ ಅಂದ್ರೆ, BigQuery, Databricks, GCP, Airflow. ಅಲ್ಲ ನಿಮಗೆ ಗೊತ್ತಿರೋದು ನೋಡಿ, ಎಲ್ಲದೂ ನೋಡಕೋಬಿಡಿ. Airflow, GCP, Coalent. ಇದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಕೇಳಿದಾನೆ, ಅದಕ್ಕೆ ಜಾಸ್ತಿ ಇದೆ. ಬೇರೆದಕ್ಕೆ ಹೋಗ್ತೀನಿ. ಇದನ್ನ 3 years ಕೇಳಿದಾನೆ ನೋಡಿ. ಗೊತ್ತಿದ್ಯಾ? GCP ಕ್ಲೌಡ್ ಗೊತ್ತಿದ್ಯಾ? ಇದು ಅಟ್ಲಾನ್ ಅಂತ ನಮಗೆ ಗೊತ್ತಿಲ್ಲ. ಪೈಪ್ಲೈನ್ ಅಂದ್ರೆ ಗೊತ್ತಿದ್ಯಾ? ಡೇಟಾ ಲೇಕ್ ಗೊತ್ತಿದ್ಯಾ? ಕ್ಲೌಡ್ ಸ್ಟೋರೇಜ್ ಗೊತ್ತಿದ್ಯಾ? ಡೇಟಾ ವೇರ್ಹೌಸ್ ಗೊತ್ತೈತೆ. BigQuery, ಯುನಿಕ್ಸ್ ಸ್ಕ್ರಿಪ್ಟ್ ಗೊತ್ತಿದ್ಯಾ? ಅಪ್ಲೈ ಮಾಡಬಹುದಾ? ಇದು ಮಾಡಬಹುದು. ಸಿಂಪಲ್ ಅಷ್ಟೇ. ನೋಡು 3 year ಅಂತ ಹೇಳಿದಾನೆ. ಬೇಡ ನಮಗೆ 3 year. TCS ಅಲ್ಲಿ ಅದು ಓಪನಿಂಗ್ ಆಯ್ತು ನೋಡಪ್ಪ, ಇನ್ನೂ ಸಿಂಪಲ್ ಇರೋ TCS. ಪೈಥಾನ್ ಗೊತ್ತಿದ್ಯಾ? SQL ಗೊತ್ತಿದ್ಯಾ? ಬಕೆಟ್ ಗೊತ್ತಿದ್ಯಾ? ಅಷ್ಟೇ, ಏನು ಇಲ್ಲ. ನಾನು ಅದನ್ನೇ ಮತ್ತೆ ಹೇಳ್ತಾ ಇರೋದು, ಏನು ಇಲ್ಲ. ಫಸ್ಟ್ ಇಂಟರ್ವ್ಯೂ ಕ್ಲಿಯರ್ ಮಾಡೋದು ಈಸಿ ಅಲ್ಲ. ಈ TCS ಬಂದಿತ್ತಪ್ಪ, ಅವರು ರಿಮೈಂಡರ್ ಮೇಲ್ ಕಳಿಸ್ತಾನೆ ಅವ್ರೆ ಅಪ್ಡೇಟ್ ಮಾಡಿ. ಇದು ಅದು ಎಂಬೆಡೆಡ್ ಗೆ ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ನಾನು ಅದು ಪ್ರೊಫೈಲ್ ಅಪ್ಡೇಟ್ ಮಾಡ್ತಿಲ್ಲ. ಯಾಕಂದ್ರೆ ಇನ್ನೊಂದು ಯಾವ್ದು ಓಪನ್ ಮಾಡಿದೀನಿ. ಡೇಟಾ ಫ್ಲೋ ಗೊತ್ತಿಲ್ಲ ಬಿಡಿ ನಿಮಗೆ. BigQuery ಗೊತ್ತಿದ್ಯಾ? Airflow ಗೊತ್ತಿದ್ಯಾ? Airflow, ಪೈಥಾನ್ ಅಷ್ಟೇ. ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೇಕು ಅಂತನೂ ಇಲ್ಲ. ಹೇಳ್ತೀನಿ ನೋಡಿ, ಇವು ಕಾಫ್ಕಾ ಗಿಫ್ಕಾ ಎಲ್ಲ ಕೇಳಿದಾನೆ, ಬೇಡ ಅದು ನಿಮಗೆ. ಇಲ್ಲಾಂದ್ರೆ ನಿಮಗೆ Airflow ಅಂತ ಕೊಡಿ, ಜಸ್ಟ್ Airflow ಅಂತ ಕೊಡಿ, ಏನು ಬೇಡ. ನೋಡವ ಇಲ್ಲಿ ಏನೂ ಇಲ್ಲ ಇದರಲ್ಲಿ. SQL ಗೊತ್ತಿದ್ಯಾ? ಡೇಟಾ ಫ್ಲೋ ಗೊತ್ತಿಲ್ಲ. ಪಬ್ಸಬ್ ಹೇಳ್ಕೊಟ್ಟಿದ್ದೀನಿ ನಾನು. CLI ಗೊತ್ತಿದ್ಯಾ? ಇವಾಗ ನೀವು ಮಾಡ್ತಾ ಇರೋದು CLI ಅಲ್ಲಿ, ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ಲ. SQL ಗೊತ್ತಿದೆ ನಿಮಗೆ? ನೋ, SQL ಗೊತ್ತಿಲ್ಲ. OLTP, OLAP. OLTP ಅಂದ್ರೆ ಆನ್ಲೈನ್ ಅನಾಲಿಟಿಕಲ್ ಪ್ಲಾಟ್ಫಾರ್ಮ್ ಅಂತ ಒಂದು. ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು, ಅನಾಲಿಟಿಕಲ್ ಒಂದಪ್ಪ. A ಅಂತ ಇದೆಯಲ್ಲ, A ಅಂದ್ರೆ ಅನಾಲಿಟಿಕ್ಸ್, ಅದು ಬಂದ್ಬಿಟ್ಟು BigQuery. ನಿಮಗೆ OLAP ಯಾವ್ದಾರ ಯೂಸ್ ಮಾಡಿದಿರಾ ಅಂತ ಕೇಳಿದ್ರೆ ಬ್ಲಾಂಕ್ ಆಗ್ಬಿಡಿ. OLAP is equal to BigQuery. OLTP ಯೂಸ್ ಮಾಡಿದಿರಾ ಅಂದ್ರೆ ಬ್ಲಾಂಕ್ ಆಗ್ಬಿಡಿ. OLTP is equal to SQL. equal to BigQuery. equal to BigQuery ಅಲ್ಲ, SQL and BigQuery ವರ್ಸಸ್ ಅಂತ ಕೇಳಿದ್ರೆ ಬರ್ಕೊಂಬಿಡಿ. OLTP ಮತ್ತೆ OLAP ಅಂದ್ರೆ ಏನು ಅಂತ ಮತ್ತೆ ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ಬ್ಲಾಂಕ್ ಆಗ್ಬಿಡಿ. ಪೈಸ್ಪಾರ್ಕು ನಿಮ್ಮಿಷ್ಟ. ಅದ್ ನಾನು
ನಾನೇನು ಕಂಪಲ್ಸರಿ ಅಂತ ಹೇಳ್ತಿಲ್ಲ. ಇಫ್ ಯು ವಾಂಟ್ ಟು ಲರ್ನ್ ಕಂಟಿನ್ಯೂಸ್ 3 days 2 ಅವರ್ ಶೆಡ್ಯೂಲ್ ಮಾಡಿದ್ರೆ ಎಷ್ಟು ಈ ಚಾಟಲ್ಲಿ ಹಾಕಿದ್ರೆ ಎಗ್ರೋಗುತ್ತೆ. ನೀವು ವಾಟ್ಸಪ್ಪಲ್ಲಿ ಹಾಕೋಬೇಕು. ಏನಪ್ಪ ಡೌಟ್ ಇದೆ ಇಷ್ಟು ದಿನ ಮಾಡಿರೋದ್ರಲ್ಲಿ? ನನಗ್ ಸದ್ಯಕ್ಕೆ ಏನಿಲ್ಲ. 14 years ಆಲ್ರೆಡಿ. ಓನ್ ಯಾರು 14 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನನಗೆ ರೆಸ್ಯೂಮೆ ಕಳಿಸಿ ರೆಫರ್ ಮಾಡು ಅಂತ ಹೇಳ್ತಾವ. ಇಲ್ಲಿ ರೆಫರ್ ಮಾಡ್ತೇನೆ ಆಗುತ್ತ. ಈಗ ನಿಮಗೆ ಪ್ರಾಜೆಕ್ಟ್ ಕೇಳಿದ್ರೆ ಮೇ ಬಿ ಒಂದು 8 ಪ್ರಾಜೆಕ್ಟ್ ಮಾಡಿದೀರಾ, ಪ್ರಾಜೆಕ್ಟ್ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾ? ಸೀಕ್ವಲ್ಲು ಮತ್ತೆ ಪೈಥಾನು ಯಾವ ಲೆವೆಲ್ ಅಲ್ಲಿ ಇದೆ ನಿಮ್ದು? ಪೈಥಾನು ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಈಗ ಯಾರೋ ಒಬ್ರು ಕೋಡ್ ಕೇಳಿದ್ರೆ ಬರೆಯೋ ಸ್ಥಿತಿಯಲ್ಲಿ ಇದ್ದೀರಾ? ಸೀಕ್ವಲ್ಲು ಓಕೆ, ಅದು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಇದೀನಿ. ಬರೀತೀರಾ ಏನಾರ ಕೇಳಿದ್ರೆ? ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಡೈಲಿ. ಯಾಕೆಂದ್ರೆ ಫಸ್ಟ್ನೇ ರೌಂಡೇ ಅದು. ನೀವು ಫಸ್ಟ್ನೇ ರೌಂಡಾಗಿ ಫೇಲ್ ಆದ್ರೆ ನೀವು ಪ್ರಾಜೆಕ್ಟ್ ಚೆನ್ನಾಗಿ ಗೊತ್ತಿದ್ರು ಚೆನ್ನಾಗಿ ಹೇಳ್ತೀನಿ ಅಂದ್ರೂ ಕೂಡ ಅಲೋನೇ ಮಾಡೋದಿಲ್ಲ. ನಾನು ಅವೆರಡಕ್ಕೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಹೆಲ್ಪ್ಲೆಸ್ ಅವೆರಡಕ್ಕೂ, ಸೀಕ್ವಲ್ಗೆ ಪೈಥಾನ್ಗೆ. ಅದು ನೀವೇ ಮಾಡ್ಬೇಕು. ಪ್ರಾಜೆಕ್ಟ್ ಪೈಥಾನ್ ಅಲ್ಲಿ ಯಾವ ತರ ಕೇಳ್ಬೋದು ಅಂದ್ರೆ ಕೋಡ್ ಕೊಡ್ತಾನೆ. ಈಗ ಫಸ್ಟ್ ಲಿಸ್ಟ್ ಟಪಲ್ ಡಿಫರೆನ್ಸ್ ಹೇಳು ಅಂತಾನೆ, ಅಥವಾ ಸೆಟ್ ಅಂದ್ರೆ ಏನು ಅಂತ ಹೇಳ್ತಾನೆ, ಅಥವಾ ಒಂದು ರಿಕರ್ಷನ್ ಕೋಡ್ ಬರಿ ಅಂತಾನೆ, ಅಥವಾ ಪ್ಯಾಲಿಂಡ್ರಮ್ ಕೋಡ್ ಬರಿ ಅಂತಾನೆ. ಈಗ ನನಗೆ ಪೈಥಾನಲ್ಲಿ ಡೇಟಾ ರೀಡ್ ಮಾಡು ಅಂತಾನೆ, ಪಾಂಡಾಸ್ ಯೂಸ್ ಮಾಡ್ಕೊಂಡು. ಏನಾದ್ರೂ ಕೇಳ್ಬೋದು ಪೈಥಾನಲ್ಲಿ. ಮೇನ್ಲಿ ಲಾಜಿಕ್ ಇಂಪಾರ್ಟೆಂಟು. ಈಗ ಒಂದು ಲಿಸ್ಟ್ ಕೊಟ್ಟು ಲಾಸ್ಟ್ ಈಗ ಕನ್ಸಿಡರ್ ಈಗ 2, 4, 6 ಅಂತ ಲಿಸ್ಟ್ ಇದೆ, ಅದನ್ನ ಡಬಲ್ ಮಾಡಿ ಔಟ್ಪುಟ್ ಕೊಡಪ್ಪ ಅಂತ ಹೇಳ್ತಾನೆ. ಒಂದು ಫಾರ್ ಲೂಪ್ ಹಾಕಿದ್ರೆ ಬರುತ್ತದು. ಸೊ ಹಂಗೆ ಅದು ಥಿಯರಿ ಸೈಡ್ ಇಡಬೇಕು ಪೈಥಾನಲ್ಲಿ. ಅಷ್ಟೊಂದು ಥಿಯರಿ ಕೇಳಲ್ಲ, ಕೋಡು 100% ಕೇಳ್ತಾನೆ. ಕೋಡನ್ನ ಬರೀರಿ ಅಂತ. ನಿಮ್ಗೆ ಏನಾರು ಕೋಡಿಲ್ ಕೇಳಲ್ಲ ಅಂತ ಅಂದ್ರೆ ಆ ಕಂಪ್ನಿಗೆ ಸೇರ್ಕೋಬೇಡಿ. ಕೇಳ್ತಾನೆ ಕೋಡ್, ಕೇಳ್ತಾನೆ. ದಟ್ಸ್ ದ ಬೇಸಿಕ್ ರೈಟ್ ಕೋಡಿಂಗ್. ನೀವು ಅನ್ಕೊಂಡ್ಲೇಬೇಡಿ ಕೋಡಿಂಗ್ ಏನ್ ಕೇಳೋದಿಲ್ಲ ಅಂತ. 100% ಕೇಳ್ತಾನೆ ಕೋಡಿಂಗ್. ಕೋಡಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನೇನೋ ಹೇಳ್ತೀನಿ ಅನ್ನಪ್ಪ. ನೀವು ಲಿಂಕ್ಡ್ಇನ್ ಅಲ್ಲಿ ಇವಾಗ ನಿಮ್ಮದು ಪ್ರೊಫೈಲ್ನ ಡೇಟಾ ಇಂಜಿನಿಯರ್ ಆಗಿ ಚೇಂಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಈಗ ನಿಮ್ಮ ಪ್ರೊಫೈಲ್ ಅಲ್ಲಿ ನೀವೇನೇನು ಹಾಕಿರ್ತೀರಲ್ಲ, ಈಗ ನೀವೇನೇನು ಸರ್ವಿಸಸ್ ಕಲ್ತಿದ್ದೀರೋ ಅದನ್ನ GCP/ ಇನ್ನೊಂದು ಮತ್ತೊಂದು ಅದನ್ನ ಹಾಕಿ. ಮತ್ತೆ ನಿಮ್ದು ಎಕ್ಸಾಮ್ ಏನ್ ಮಾಡ್ತೀರಾ, ತಗಂತೀರಾ ಅಥವಾ ಹೆಂಗೆ ನಿಮ್ಮದು? ಏನ್ ಮಾಡಲ್ಲ, ಇಷ್ಟೇ ಸರ್ವಿಸಸ್ ಸಾಕಾ ಎಕ್ಸಾಮ್ ತಗೊಳೋದಕ್ಕೆ, ಅಥವಾ ಇನ್ನೇನಾದ್ರೂ ಎಕ್ಸ್ಟ್ರಾ ಕಲಿಬೇಕಾ? ಆಕ್ಚುಲಿ ನೀವು ಎಷ್ಟೇ ಸರ್ವಿಸ್ ಓದಿ ಎಕ್ಸಾಮ್ ಬರೀತೀರಾ ಅಂದ್ರೆ ಫೇಲ್ ಅಂತೂ 100% ಆಗ್ತೀರಾ. ಆ ತರ ಎಕ್ಸಾಮ್ ಬರಿತೀವಿ ಅಂದ್ರೆ ಆಗಲ್ಲ. ಡಮ್ಸ್ ಅಂತ ಇರ್ತವೆ. ಡಮ್ಸ್ ಅಂದ್ರೆ ಒಂದು 200-300 ಕ್ವಶನ್ ಇರ್ತವೆ, ರಿಪೀಟೆಡ್ಲಿ ಅವನ್ನೇ ಕೇಳೋದು ಎಕ್ಸಾಮ್ ಅಲ್ಲಿ. ನೀವು ಅದನ್ನ ಪಾಸ್ ಆಗ್ಬೇಕು. ಆ ಥರ ಅಲ್ಲ, ನಾನೇನ್ ಹೇಳ್ತೀನಿ ಅಂತಲ್ಲ, ನಿಮಗೆ ತಗೋಣ ಇಷ್ಟ ಇದೆಯಾ ಅಂತ. ಅಲ್ಲ, ಇದು ಸರ್ಟಿಫಿಕೇಟ್ ನಾವು ಲಿಂಕ್ಡ್ಇನ್ ಅಲ್ಲಿ ಹಾಕೋಬಹುದಲ್ವಾ ಅಂತ ಕ್ಲಿಯರ್ ಮಾಡ್ಕೊಂಡು. ಹಿಂಗೆ ಅಂದ್ರೆ ಸಿಂಪಲ್ ಆಗಿ ನೀವು ಒಂದು ಇಂಟರ್ವ್ಯೂ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಸೇಮ್ ಇಬ್ರದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೇಮ್ ಎಕ್ಸ್ಪೀರಿಯನ್ಸ್, ಒಂದೇ ಒಂದು ಪೊಸಿಷನ್ ಓಪನ್ ಇರುತ್ತೆ. ಒಬ್ಬ ಸರ್ಟಿಫೈಡ್, ಇನ್ನೊಬ್ಬ ಸರ್ಟಿಫೈಡ್ ಅಲ್ಲ. ಯಾರನ್ನ ಚೂಸ್ ಮಾಡ್ಬೋದು ನಿಮ್ಮ ಪ್ರಕಾರ? ಸರ್ಟಿಫೈಡ್ ಆನ್ಸರ್ ಅಲ್ಲೇ ಇದೆಯಲ್ಲ. ನಾನೇನು ಹೇಳಲಿ, ತಗೊಂತೀರಾ ಬಿಡ್ತೀರಾ ಅಂತ.
ನಿಮಗ್ ಬಿಟ್ಟಿದ್ದು ತಗೊಳೋದು ಬಿಡೋದು. ಬಟ್ ಅಲ್ಲ ಅದು ಬಿಗಿನರ್ ಲೆವೆಲ್ ಅಷ್ಟೇನಾ ಅಥವಾ ಅಡ್ವಾನ್ಸ್ಡ್ಗೂ ಏನಾದ್ರು ಯೂಸ್ ಆಗುತ್ತಾ? ನನಗೆ ತಗೊಂಡ ಕೇಳ್ತಾ ಇರೋದೇ ನಿಮ್ಗೆ ಅಡ್ವಾನ್ಸ್. ಬಿಗಿನರ್ ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ಡೈರೆಕ್ಟ್ಲಿ ಪ್ರೊಫೆಷನಲ್ ಡೇಟಾ ಇಂಜಿನಿಯರ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. ನೀವು ಮನೇಲೆ ಕೂತ್ಕೊಂಡು ಬರೀಬೋದು, ನೀವೆಲ್ಲೂ ಹೋಗಿ ಆಚೆ ಕಡೆ ಬರೆಯೋದಲ್ಲ. ಬಟ್ ರೂಮ್ ಒಳಗಡೆ ಯಾರು ಇರೋಂಗಿಲ್ಲ, ಏನೇನೋ ಇದೆ, ಯಾರು ಲಾಕ್ ಮಾಡ್ಬೇಕು ರೂಮ್ನ, ಏನೋ ಪ್ರೋಸೆಸ್ ಇದಾವೆ. ಅದನ್ನ ಫುಲ್ ರೂಮ್ ತೋರಿಸ್ಬೇಕು ಅವರಿಗೆ. ಹಿಂಗೆ ತೋರಿಸ್ ಅವ್ರೇನು ಬರ್ತಾರೆ, ಅವ್ರು ಬರಲ್ಲ, ಕ್ಯಾಮ್ರಾ ಆನ್ ಮಾಡಿ ತೋರಿಸ್ಬೇಕು ನಾವು. ಅದೆಲ್ಲ ಪ್ರೋಸೆಸ್ ಇದೆ. ಎಕ್ಸಾಮ್ ಶೆಡ್ಯೂಲ್ ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ, ಎಕ್ಸಾಮ್ ಏನು ಅಂತ. ಅಂದ್ರೆ ವಿನಿ ಏನಾದ್ರು ಅಟೆಂಪ್ಟ್ಸ್ ಇದಾವ? ಇಷ್ಟು ಅಟೆಂಪ್ಟ್ ಮಾಡಬೇಕು? ಅದು ಒಂದ್ಸರಿ ಪಾಸ್ ಆದ್ರೆ ಪಾಸ್, ಇಲ್ಲ ಅಂದ್ರೆ ಫೇಲು. ಡಮ್ಸ್ ಓದಿ ಫೇಲ್ ಆಗಿರೋರು ನಾನಂತೂ ಇದುವರೆಗೂ ನೋಡಿಲ್ಲ. ಡಂಪ್ಸ್ ಅಂದ್ರೆ ಏನು? ಡಮ್ಸ್ ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ. ಇದೆ WebSSR ಅಂತ, ಇವರೇ ಗೂಗಲ್ ಜೊತೆಗೆ ಲಿಂಕ್ ಮಾಡ್ಕೊಂಡು ನಿಮಗೆ ಕೊಡೋದು ಎಕ್ಸಾಮ್. ನನಗೆ ಮರ್ತೀಯೋ, ಇದೊಂದು ಕರ್ಮ, ಇದೊಂದು ಮರ್ತೋಯ್ತು ನನಗೆ. ಏನಿಟ್ಟಿರ್ತೀನ ಇದು ಬಿಡಿ. ಇದಕ್ಕೆ ಹೋಗಿ ಲಾಗಿನ್ ಆಗೋದು ತೋರಿಸ್ತಾ ಇದ್ದೆ, ಬಟ್ ಇದು ಲಾಗಿನ್ ಆಗ್ತಾ ಇಲ್ಲ. ಇಲ್ಲಿ ತೋರಿಸ್ಬಿಡ್ತೀನಿ ನೋಡ್ರಪ್ಪ, ಸರ್ಟಿಫಿಕೇಶನ್ ಎಕ್ಸಾಮ್ ಏನು ಅಂತ. ಟೋಟಲು ಇಷ್ಟು ಇದಾವೆ ಸರ್ಟಿಫಿಕೇಶನ್: ಕ್ಲೌಡ್ ಆರ್ಕಿಟೆಕ್ಟು, ಡೇಟಾಬೇಸ್ ಇಂಜಿನಿಯರ್, ಕ್ಲೌಡ್ ಡೆವಲಪರು, ಡೇಟಾ ಇಂಜಿನಿಯರು. ಇದರಲ್ಲಿ ಇದು ಬೇಸಿಕ್ ಲೆವೆಲ್, ಫೌಂಡೇಶನ್ ಲೆವೆಲ್ ಇದು ಬಂದ್ಬಿಟ್ಟು, ಅಂದ್ರೆ ಇದು ತಗೋಬೇಕು. ಸ್ವಲ್ಪ ಮಿಡ್ ಲೆವೆಲ್ ಇದೆ ಅಸೋಸಿಯೇಟಿವ್, ಇದನ್ನ ತಗೋಬೇಕು. ಪ್ರೊಫೆಷನಲ್ 2+ ಇಯರ್ ಇದನ್ನ ತಗೋಬೇಕು. ಏನೇನಿದೆ ಆಸ್ ಎ ಡೆಪ್ತ್ ಎಕ್ಸ್ಪೀರಿಯನ್ಸ್ ಇನ್ ಸೆಟ್ಟಿಂಗ್ ಅಪ್ ಕ್ಲೌಡ್ ಎನ್ವಿರಾನ್ಮೆಂಟ್. ಆಸ್ ಇದರಲ್ಲಿ ಡೇಟಾ ಇಂಜಿನಿಯರಿಂಗ್ ಹೋಗೋಣ. ಇದು ಪ್ರೊಫೆಷನಲ್ ಡೇಟಾ ಇಂಜಿನಿಯರ್. ನೋಡಿಲಿ, ಎಕ್ಸಾಮ್ ಬಂದ್ಬಿಟ್ಟು 2 ಅವರ್, ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು $200 ಪ್ಲಸ್ ಟ್ಯಾಕ್ಸ್ ವೇರ್ ಅಪ್ಲಿಕೇಬಲ್, ಅಂದ್ರೆ 18%, ರೈಟ್? ಇಂಗ್ಲಿಷಲ್ಲಿದೆ. 50ರಿಂದ 60 ಕ್ವಶನ್ ಬರ್ಬೋದು. ಎಕ್ಸಾಮ್ ಮೆಥಡ್ ಆನ್ ಪ್ರಾಕ್ಟರ್ಡ್ ಅಥವಾ ಟೆಸ್ಟಿಂಗ್ ಸೆಂಟರ್, ಎರಡರಲ್ಲೋಗು ಬರೀಬಹುದು. ಅವ್ರು ಹೇಳ್ತಿದ್ದಾರೆ ರೆಕಮೆಂಡೆಡ್ ಎಕ್ಸ್ಪೀರಿಯನ್ಸ್ 3+ ಇರಬೇಕು ಅಂತ. ನಡೆಯುತ್ತೆ, ನಿಮಗೆ 2+ ಇದೆ. ಸರ್ಟಿಫಿಕೇಶನ್ ರಿನ್ಯೂವಲ್ ಅಲ್ಲ ಬಿಡಿ. ತಗೊಂಡ್ರೆ ಲೈಫ್ ಟೈಮ್ ಅಲ್ಲ ವ್ಯಾಲಿಡಿಟಿ? 2 ವರ್ಷ, ಲೈಫ್ ಟೈಮ್ ಅಲ್ಲ. ಲೈಫ್ ಟೈಮ್ ಟೆಕ್ನಾಲಜಿ ಚೇಂಜ್ ಆಗಲ್ವಾ? ಪ್ರತಿ ದಿನಾನು ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ. ಸ್ಟಾರ್ಟ್ ಪ್ರಿಪೇರಿಂಗ್ ಅಂತ ಕೊಡಿ, ಏನೋ ಒಂದು ಕೊಡುತ್ತೆ ನಿಮಗೆ, ಅದನ್ನ ಓದ್ಕೋಬೇಕು. ಬಟ್ ಇದನ್ನೆಲ್ಲ ಓದ್ಕೊಂಡ್ರೆ ಪಾಸ್ ಆಗಲ್ಲ. ನಿಮಗೆ ಪಾಸ್ ಆಗಬೇಕು ಅಂದ್ರೆ ಎಕ್ಸಾಮ್ ಟಾಪಿಕ್ GCP ಡೇಟಾ ಇಂಜಿನಿಯರ್, ಇದರಲ್ಲೇ ಡಮ್ಸ್ಗಳು ಬರೋದು. ನೋಡಿ, 319 ಕ್ವಶನ್ ಇದಾವೆ. ಈ 319ಕ್ಕೆ 319 ಹೊಡೆದ್ರೆ ನೋಡ್ರಿ, ಇಲ್ಲಿ ಒಂದು ಕ್ವಶನ್ ಕೇಳ್ತಿದ್ದಾನೆ. ಯುವರ್ ಕಂಪನಿ ಬಿಲ್ಟ್ ಅ ಸೆನ್ಸಾರ್ ಫ್ಲೋ ನ್ಯೂರಲ್ ನೆಟ್ವರ್ಕ್ ಮಾಡೆಲ್ ವಿತ್ ಅ ಲಾರ್ಜ್ ನಂಬರ್ ಆಫ್ neurons and layers. The model fits well for the training. However, when tested aging new data it poorly. ಇದಕ್ಕೆ ಆನ್ಸರ್ ಏನಿರ್ಬೋದು? ಗೊತ್ತಿಲ್ಲ ನಿಮಗೆ, ಆದ್ರೂ ಒಂದು ಆನ್ಸರ್ ಪಿಕ್ ಮಾಡಿ. ಥ್ರೆಡ್ಡಿಂಗ್. ಓಕೆ, ಸುನಿಲ್ ನಿಂದು. ಡ್ರಾಪ್ ಔಟ್ ಮೆಥಡ್ಸ್. ನೋಡ, ಇಲ್ಲಿ ರಿವೀಲ್ ಆನ್ಸರ್ ಇದೆ, ಡ್ರಾಪ್ ಔಟ್ ಮೆಥಡ್. ಸುನಿಲ್ ಪಕ್ಕ ಹಂಗಾರೆ ಡಮ್ಸೇ ಬೇಡ ಸುನಿಲ್ ಹಂಗಾರೆ. ಸೊ ಈ ತರ ಕ್ವಶನ್ಗಳು ಇರ್ತವೆ. ಕ್ವಶನ್ಗಳು ನೋಡಲಿ ವಿತ್ ಯಾರಾದ್ರೂ ಕೊಡ್ತಾನೆ, ಈ ತರ ಬರ್ತಾನೆ ನೋಡಿ, ಇದರ ಆನ್ಸರ್ ಮಾಡ್ತೀರಾ? ನಿಮಗೆ ಗೊತ್ತಿದೆ ಹೆಂಗಿದ್ರು ಬಿಗ್ ವೇರ್ ಇದು. SQL statement is currently agreeing with the following syntax. 411 ಗೊತ್ತಾಗ್ತಿಲ್ವಾ? Which table name?
ಕ್ವೇರಿ ಡೇಟಾ ಅಕ್ರಾಸ್ ಮಲ್ಟಿಪಲ್. ಅಕ್ರಾಸ್ ಅಂದ್ರೆ ಎಲ್ಲ ಬೇಕು. ಎಲ್ಲ ಅಂದ್ರೆ ಏನು ಯೂಸ್ ಮಾಡ್ತೀವಿ ನಾವು? ಸ್ಟಾರ್ ಯೂಸ್ ಮಾಡ್ತೀವಿ. ನೆನಪಿ ಸ್ಟಾರ್ ಅಂದ್ರೆ 2 ಸ್ಟಾರ್ ಇದಾವೆ. ಓಕೆ, 2 ಸ್ಟಾರ್ ಅಲ್ಲಿ ಯಾವ ಸ್ಟಾರ್ ನೋಡ? 3 ಸ್ಟಾರ್ ಇದಾವೆ. ಇದು ನೋಡಿದ ಅಕ್ರಾಸ್ ಇಲ್ಲೇ ಇದೆ ನೋಡಿ, ಅಕ್ರಾಸ್ ಎಲ್ಲಾ ಡೇಟಾ. ಎಲ್ಲ ಅಂದ್ರೆ ಸ್ಟಾರ್ ಯೂಸ್ ಮಾಡ್ಬೇಕು, ಹೌದಾ? ಹೌದು. ಸೊ ಈ ತರ ನೀವು ಓದ್ಕೋಬೇಕಾಗುತ್ತೆ. 319 ಕ್ವಶನ್. ಅರ್ಥ ಆಯ್ತಾ? ನೋಡಿಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಇವರೆಲ್ಲ ಪಾಠ ಮಾಡ್ತಾರೆ. ಇವೆಲ್ಲ ಓದ್ರೆ ಹುಚ್ಚರಾಗಲ್ಲ, ಕಲಿಬಹುದು, ಅಂದ್ರೆ ತಿಳ್ಕೊಬಹುದು. ಬಟ್ ಇವನ್ನ ಓದಿ ನಾನು ಎಕ್ಸಾಮ್ ಬರೀತೀನಿ ಅಂದ್ರೆ ಆಗಲ್ಲ. ನನಗೆ ಏನ್ ತೋರ್ಸಿದ್ನೋ ಅದನ್ನ ಓದಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀರ. ನೀವು ಪಾಸ್ ಆದ್ರೆ ನಿಮ್ಗೆ ಗೂಗಲ್ ಇಂದ ಒಂದು ಹುಡಿ ಬರುತ್ತೆ. ಹುಡಿ? ಹುಡಿ ಹಂಗ ಹಾಕೋಣದು, ಅದು ಆ ತರದ್ದು. ಅಲ್ಲ ಅದು ಸೈಜ್ ಮತ್ತೆ ಅದೆಲ್ಲ ನಿನ್ನ ಮೇಲ್ ಬರುತ್ತೆ. ನಿನ್ ಸೈಜು, ನಿನ್ ಅಡ್ರೆಸ್ ಎಲ್ಲ ಕೇಳುತ್ತೆ. ಇಲ್ಲ ನನಗೆ ಗುಡ್ಡಿ ಬೇಡ ಅಂದ್ರೆ ಬ್ಯಾಗ್ ಬೇಕು ಅಂದ್ರೆ ಬ್ಯಾಗ್ ಕೊಡ್ತಾರೆ. ಟೈಗರ್ ಹತ್ರ 2 ಬ್ಯಾಗ್ ಇದಾವೆ. ಟೈಗರ್ ಎಷ್ಟೇ ನಾನು 2 ಎಕ್ಸಾಮ್ ಬರದ ಒಂದೊಂದು ಕೊಡ್ತಾರೆ. ಒಂದು ಬ್ಯಾಗು, ಒಂದು ಹುಡಿ. 2 ಕೊಡಲ್ಲ ಅಟ್ ಎ ಟೈಮು, 1 ಕೊಡ್ತಾರೆ. ಅಥವಾ ನೀನು ಟೀ ಶರ್ಟ್ ಬೇಕು ಅಂದ್ರೆ ಟೀ ಶರ್ಟ್ ಕೊಡ್ತಾರೆ. ಅಥವಾ 5-6 ಇಲ್ಲ ಅದು ನನ್ನ ಹತ್ರ ಒಂದು ಟೋಟಲ್ ನನಗೆ 3 ಹುಡಿ ಬಂದಿದ್ದು. 3 ನನ್ನ ಹತ್ರ ಇಲ್ಲ ಬಿಡು, ಎಲ್ಲರೂ ಕೊಟ್ಟೆ. ನಿನ್ನ ಹತ್ರನೇ ನಿನ್ನ ಹತ್ರನೇ 8-10 ಹುಡಿ ಇದಾವೆ. ಗೂಗಲ್ ಬಿಡಪ್ಪ, ನೀನ್ ಗೂಗಲ್ ಕಿಡ್ಕಂತೀಯ. ಜರ್ಕಿನ್ ಬೇಕು ಅಂದ್ರೆ ಜರ್ಕಿನ್ ಇದಾವೆ, ಟಿ ಶರ್ಟ್ ಬೇಕು ಅಂದ್ರೆ ಟಿ ಶರ್ಟ್, ಬುಕ್ ಇದಾವೆ, ಪೆನ್ ಇದಾವೆ, ಈ ತರ ಎಲ್ಲ ಇದಾವೆ. ಬಟ್ ಏನಂದ್ರೆ ಕಂಡೀಷನ್ ಪಾಸ್ ಆಗ್ಬೇಕು ಎಕ್ಸಾಮ್. ಪಾಸ್ ಆದ್ರೆ ಬರುತ್ತೆ, ಫೇಲ್ ಆದ್ರೆ ಬರಲ್ಲ. ನಿಮ್ ಮನೆಗೆ ಬರುತ್ತೆ. ಪಾಸ್ ಆಗ್ಬೋದು ಪಾಸ್ ಆಗ್ಬೋದು ಅಂದ್ರೆ ಒಂದು ನನ್ನ ಪ್ರಕಾರ ಅದು ಹೆಂಗೆ ಅಂದ್ರೆ ಇದು ಗಟ್ ಮಾಡ್ಬೇಕಷ್ಟೇ. ಮಾಡ್ಬೇಕು, ಮಗ್ ಮಾಡ್ಬೇಕು. ಅಷ್ಟೇ. ನೀವು ಅದ್ರ ಎಕ್ಸ್ಪರ್ಟ್ ಇರ್ತೀರಾ ಅಂದ್ರೆ ನಿಮ್ಗೆ 2 ಸಾಕದನ್ನ ರಿವಿಷನ್ ಮಾಡ್ಬೇಕು 1-2-3 ಸರಿ. ಇದು ಪ್ಲಾನ್ ಇರೋದು. ಟೋಟಲ್ $200 ಪ್ಲಸ್ ಟ್ಯಾಕ್ಸ್ ಅಂದ್ರೆ $218, $20,000 ಮೇಲಾಗುತ್ತೆ. ಅಥವಾ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ, ಬೇರೆ ಯಾರು ಕಡಿಮೆ ಕೂಪನ್ ಕೊಡ್ತಾರ ಅಂದ್ರೆ ಇದಾರೆ ಜನಗಳು, ಅವ್ರ ಹತ್ರ ನಿಮಗೆ ಕನೆಕ್ಷನ್ ಮಾಡ್ಬಿಡ್ತೀನಿ, ಕೂಪನ್ ಈಸ್ಕೊಳ್ಳಿ. ಅವ್ರು ಎಷ್ಟು ಹೇಳ್ತಾರ ನನಗೆ ಗೊತ್ತಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಸೀಸನ್ನು, ಅವ್ರ ತಲೆ ಎಷ್ಟು ಇದಾಗಿದೆ, ಕಾಂಪ್ಲೆಕ್ಸಿಟಿ ಹೆಂಗಿದೆ, ಅದ್ರ ಮೇಲೆ ಡಿಪೆಂಡ್. ಅಲ್ಲ ಅವ್ರಿಗೆ ಹೆಂಗ್ ಕೂಪನ್ ಸಿಗುತ್ತೆ? ಅವ್ರು ಕಲಾಕಾರರು ಅವರೆಲ್ಲ, ನಮಗೂ ಗೊತ್ತಿಲ್ಲ ಅವ್ರು ಹೆಂಗ್ ಸಿಗುತ್ತೆ ಅಂತ. ಟೈಗರ್ ಒಬ್ಬನಿಗೆ ವೆಸ್ಟ್ ಬೆಂಗಾಲ್ ಕನೆಕ್ಟ್ ಮಾಡ್ಬಿಟ್ಟಿದ್ದೆ. ಎಷ್ಟು ಇಸ್ಕೊಂಡಲ್ಲ ನಾನು? ಎಷ್ಟು ಇಸ್ಕೊಂಡ ಅವನು ವೆಸ್ಟ್ ಬೆಂಗಾಲ್? ಅವನು ಪಾಕಿಸ್ತಾನದಾಗೆಲ್ಲ ಮಾರಿದ್ದ. ನಾನು ಪಾಕಿಸ್ತಾನಕ್ಕೆಲ್ಲ ಮಾರ್ತಾರ ಅವರೆಲ್ಲ ಕೂಪನ್ಗಳು. ಅಲ್ಲ ಹೆಂಗೆ ಅವ್ರಿಗೆ ಹೆಂಗ್ ಸಿಗುತ್ತೆ? ಹೆಂಗೋ ಒಟ್ಟು ನಮಗೆ ಗೊತ್ತಿಲ್ಲ. ನಮ್ಗೆ ಇವರೆಲ್ಲ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾರೆ. ಬಟ್ ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಸಿಗುತ್ತೆ, 1-2-3 ಇರ್ತವೆ, ಅದು ಖಾಲಿ ಆಗ್ತವೆ. ಖಾಲಿ ಆದ್ಮೇಲೆ ತಿರ್ಗಾ ಮತ್ತೆ 1-2 ತಿಂಗಳಾದ್ಮೇಲೆ ತಿರ್ಗಾ ಮತ್ತೆ ಮಾಡ್ತಾರೆ. ಇದಾವೆ ಕೂಪನ್ಸ್ ಬೇಕಂತ ನೋಡ್ಕೊಂಡು. ಮತ್ ಇನ್ನೊಂದೇನು ಅಂದ್ರೆ ಇವರೆಲ್ಲಾ ಬಂದ್ಬಿಟ್ಟು ಕೆಲಸ ಮಾಡೋರೆ, ಸುಮ್ ಕುತ್ಕೊಂಡಿರಲ್ಲ. IT ಕೆಲಸ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರೆಲ್ಲ. ಸೊ ಬೇಕಾದ್ರೆ ನಾನು ಒಂದು ನಂಬರ್ ಕಳಿಸ್ತೀನಿ. ಮೊನ್ನೆ ಒಬ್ಬ ಪಿಂಗ್ ಮಾಡಿದ್ದ ಬೇಕಾ ಅಂತ. ನೀವುಂಟು ಅವನುಂಟು, ಏನಾರ ಮಾಡ್ಕೊಳ್ರಿ, ಫ್ರೀ ಆಗಿ ಬೇಕಾದ್ರೆ ಫ್ರೀ ಆಗಿಸ್ಕೊಳ್ರಿ, ಕೊಟ್ರೆ ನನಗೇನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಆ ಕೂಪನ್ ತಗೊಂಡು ಇಲ್ಲೇ ಏನಾದ್ರು ಎಂಟ್ರಿ ಮಾಡ್ಬೇಕಾವನಿ ಎಕ್ಸಾಮ್ ಅಂತಂದ್ರೆ? ನೀವೇ ಮಾಡ್ಕೋಬಹುದು, ಬೇಡ ಅವ್ರನ್ನೇ ಕನೆಕ್ಟ್ ಮಾಡಿ ಇದು ಮಾಡ್ಕೊಂಡ್ಬಿಡ್ರಿ. ಕಳ್ಸಿ ನೋಡ್ರಿ ನಂಬರು ಗ್ರೂಪ್ ಅಲ್ಲಿ. ಜರ್ಕಿನ್ ತಗೊಳೋದಕ್ಕೆ ಎಕ್ಸಾಮ್ ಬರೀತೀರನ್ರಿ? ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೇಳಿದ್ವಿ. ಜರ್ಕಿನ್ ತಗೋಬೇಕು. ಇವಾಗ ಬರ್ದಿರೋ ಎಕ್ಸಾಮ್ ಅಲ್ಲಿ ನನಗೆ ಕ್ಲೌಡ್ ಇದು ಡೆವಲಪ್ ಬಿಟ್ರೆ ಇನ್ ಮಿಕ್ಕಿ ನೆಟ್ವರ್ಕ್ ಇಂಜಿನಿಯರ್ ಅವೆರಡು ಬಿಡು, ಅವೆರಡು ಯೂಸ್ ಐತೆ.
ಏನ್ ಸಮಸ್ಯೆ ಇಲ್ಲ, ಎರಡು ಯೂಸ್ ನೀವ್ ಯೂಸ್ ಆಯ್ತಪ್ಪ, ಯೂಸ್ ಮಾಡ್ಕೋಬೇಕಷ್ಟೇ ಅದನ್ನ. ಯೂಸ್ ಮಾಡ್ಕೊಂಡ್ರೆ ಸಖತ್ ಅದು. ಇವ್ನು 2 ಬರ್ದ ಇವನು ಟೈಗರ್ ಯೂಸೇ ಮಾಡ್ಕೊಂತಿಲ್ಲ ಅವ್ನು ಕರೆಕ್ಟ್ ಆಗಿ ಅದನ್ನ. ಅದ್ರ ಮೇಲೆ ಅಪ್ಲೈ ಮಾಡ್ತೀನಿ ಸುಮ್ನಿರೋ ಮರೆಯ. ನೀನ್ ಎಲ್ಲಾದ್ರ ಮೇಲೂ ಅಪ್ಲೈ ಮಾಡು, ಎಲ್ಲಾನು. ಇದು ಕ್ಲೌಡ್ ನಮ್ದ್ರಲ್ಲಿ ಇದು ಬರುತ್ತೆ, ಹೈಬ್ರಿಡ್ ಕ್ಲೌಡ್ ಅಂತ ಬರುತ್ತೆ, ಮಲ್ಟಿ ಕ್ಲೌಡ್ ಅಂತ. ಮಲ್ಟಿ ಕ್ಲೌಡ್ ಒಂದು ಇದಿದೆ, ಜಾಬ್ ಇದೆ. ಅಂದ್ರೆ ನಿನಗೆ AWS, ಅಶ್ಯೂರ್ ಅಥವಾ GCP ಈ ತರ ಮಲ್ಟಿ, ಅಂದ್ರೆ ಕೆಲವು ಸರ್ವಿಸಸ್ ಇದು GCP ಯೂಸ್ ಮಾಡಿರ್ತಾರೆ, ಕೆಲವು ಸರ್ವಿಸಸ್ AWS ಮಾಡಿರ್ತಾರೆ. ಸರ್ಟಿಫಿಕೇಟ್ ನೀನು ಸ್ಟಾರ್ಟಿಂಗ್ ಇಂದ ಇವರು ಸಿಂಕ್ ಅಪ್ ಆಗ್ಬಿಟ್ಟಿದ್ರೆ ನೀನ್ ಪ್ರಾಜೆಕ್ಟ್ ಗಳು ಡೆಲಿವರ್ ಮಾಡಬಹುದಿತ್ತು, ನಿನಗೆ ಐಡಿಯಾನು ಇತ್ತು ಸ್ವಲ್ಪ. ಇವ್ರ ಜೊತೆಗೇನೆ ಅದೇ ಟೈಮ್ಗೆ ಹಾಕಿದ್ನಲ್ಲಪ್ಪ ಪೇಪರು. ಅಲ್ಲ ಕಣ, ಇಷ್ಟದಿನ ನಿಂದ ಆಗ್ಬೋದಿತ್ತು ಅಂತ ನಾನು ಹೇಳ್ತಾ ಇದ್ದಿದ್ದು. ಇವಾಗ ಆಗುತ್ತೆ ಅಂತ ಹೇಳಿ ನೋಡೋಣ ಡೇಟಾ ಮೇಲೆ. ಅವ್ನು ಕನೆಕ್ಟ್ ಮಾಡ್ರಿ, ಕೇಳ್ರಿ ಏನು ಅಂತ. ನಾನು ಹೇಳಿದ್ನಲ್ಲಪ್ಪ, ಅವ್ನು ಎಷ್ಟಾರ ಹೇಳ್ಬೋದು. ಮತ್ತೆ ಇನ್ನೊಂದು, ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ನೀವೇನ್ ಮಾತಾಡಿದ್ರು ಬೇಕಾದ್ರೆ ಒಂದು ಮಾತು ಹೇಳ್ಬೋದು ಕಡಿಮೆ ಮಾಡ್ರಿ ಅಂತ. ಬಟ್ ನಾನು ನೆಗೋಷಿಯೇಷನ್ ನಾನಂತೂ ಕೂರಲ್ಲ. ನೀವ್ ಎಷ್ಟು ನೆಗೋಷಿಯೇಟ್ ಮಾಡ್ತೀರಾ ನಿಮಗೆ ಪ್ರಾಫಿಟ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟೇ. ಟೈಗರ್ ಕೇಳಿ ಹೆಂಗ ನೆಗೋಷಿಯೇಟ್ ಮಾಡ್ದಾನೆ ಅಂತ ಕಲ್ತ್ಕೋಬೇಕು. ಅವ್ನು 5,000 ಹೇಳಿದ್ರೆ 1,000. ಬಟ್ ಅವ್ರ ದೇವ್ರಣ ಕೂಡ ಅವ್ರ ಒಂದು ನಂಬರ್ ಬಿಟ್ಟು ಏನಂದ್ರು ಕೆಳಗಿಳಿಯಲ್ಲ. ಅವ್ರ ನಂಬರ್ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಏನಂದ್ರು ಕೆಳಗಿಳಿಯಲ್ಲ. ಯಾಕೆಂದ್ರೆ ಬೇರೆ ಸೆಲ್ ಮಾಡ್ತೀನಪ್ಪ ಅಂತಾರೆ. ಆತರ ಟೈಗರ್ ಆದ್ರೆ ಎಷ್ಟು ಬರ್ಬೋದು ಅಂದಾಜು? ಹೇಳನಲ್ಲ, ಅದು ಒಬ್ರ ಮೇಲಲ್ಲ. ಈಗ ಟೈಗರ್ ಸಿಕ್ಕಿದ್ದು ಎಷ್ಟು ಟೈಗರ್ ನಿಂಗೆ ಕೊಟ್ಟಿದ್ದು ನೋಡು. ಇವಾಗ ಅವ್ರು ಯಾರು ನನಗೆ ಅವಾಗ ಇದೇ ಟೈಮ್ಗೆ ಯಾರು ಪಾಕಿಸ್ತಾನ ನನ್ಗೆ ಯಾರಿಗೂ 3 ವರ್ಷ 4 ವರ್ಷ ಮಾರಿದ್ದ. ನನಗೆ ಅದೇ ಅಂತ ನಾನಂದೆ, ನೋಡು ಅವ್ನಿಗೆಲ್ಲ ಮರ್ಯಾದೆ ನಮಗ್ ಬೇಡ, ನನಗೆ ಬೇರೆ ಬೇಕು. ಅಂದ್ರೆ ನಾವು ಚೌಕಾಸಿ ಮಾಡಿ ಒಂದ್ 50 ರೂಪಾಯಿ ಜೊತೆ ಜಗಳ ಆಡಿದ್ದೀನಿ ಅವನ್ಗೆ. ಮಾಡಿ ಕೊಟ್ಟ ಎಷ್ಟು ಒಂದು ಕೂಪನು 2,300 ಅಲ್ಲೇನಾ? 2,300. ಬಟ್ ಹೇಳದ್ನಲ್ಲ, ಈಗ ಟೈಗರಿಗೆ 2,300 ಸಿಕ್ಕಿದೆ, ನನಗೂ 2,300 ಸಿಗುತ್ತೆ. ಡಿಪೆಂಡ್ ಅವ್ರ ಹೆಂಗ್ ಹೇಳದ್ನಲ್ಲ. ಗೊತ್ತಾ, ನೀವ್ ಯಾವ್ದು ಕೇಳ್ತೀರಾ ಇದ್ರ ಮೇಲೂ ಡಿಪೆಂಡ್. ನೀವ್ ಯಾವ ಎಕ್ಸಾಮ್ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್. ಇವಾಗ ಯಾಕಂದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ಎಲ್ಲಾ ಎಕ್ಸಾಮ್ಗೂ ಪ್ರೊಫೆಷನಲ್ ಗೆ $200. ಬಟ್ ಅವ್ರದ್ದು ಸ್ವಲ್ಪ ಅವರದೊಂದು ಬೌಂಡ್ರಿ ಇರುತ್ತೆ, ಈ ಎಕ್ಸಾಮಿಗೆ ಇಷ್ಟು, ಆ ಎಕ್ಸಾಮಿಗೆ ಅಷ್ಟು ಅಂತ ಆತರ. ಸೊ ನಂದು ಕೇಳೋದಾದ್ರೆ, ನೀವೊಂದು 2 ವೀಕ್ ಪ್ಲಾನ್ ಒಳಗಡೆ ಎಕ್ಸಾಮ್ನ ಮಾಡಿ ಒಂದು ಸರ್ಟಿಫಿಕೇಶನ್ ಇಸ್ಕೊಂಡ್ರೆ ಬೆಟರ್ ಅಂತ. 2 ವೀಕ್ ಅಂತ ಟೈಮ್ ತಗೊಳ್ಳಿ. ಅಂದ್ರೆ 2 ವೀಕಲ್ಲಿ ಎಕ್ಸಾಮ್ ಬರ್ದಿರ್ರಿ ಅಂತ ನಾನು ಹೇಳ್ತಾ ಇರೋದು. ಇದು ಈಗ ಅಂದ್ರೆ ಡಮ್ಸ್ ಅಲ್ಲಿ ಇರೋದೇ ಸಾಕಲ್ವಾ ಅಂದ್ರೆ ಅವ್ರ ಕೇಳ್ರಿ, ಡಮ್ಸ್ ಕೊಡ್ತಾನ ಅವನೇ ಕೊಡ್ತಾನ. ಅವ್ರ ಹತ್ರ ಡಮ್ಸ್ ಗಳು ಇರ್ತವೆ. ಈಗ ನೀವು ಮ್ಯಾನ್ಯುಯಲಿ ಇದನ್ನ ಮಾಡೋದಕ್ಕಿಂತ ಅವ್ರ ಹತ್ರ ಡಮ್ಸ್ ಗಳು ಇರ್ತವೆ. ಎಷ್ಟು ದಿನ ಟೈಮ್ ಇರುತ್ತೆ ನಮಗೆ ಅದು ಒಂದು ಕೂಪನ್ ಕೊಟ್ಮೇಲೆ ಬರೆಯೋಕೆ? 6 ತಿಂಗಳ ಗಂಟನೂ ಟೈಮ್ ಇರುತ್ತೆ. ಇನ್ ಎಕ್ಸಾಮ್ ಪೋಸ್ಟ್ ಪೋನ್ ಮಾಡ್ಕೋಬಹುದು. ಒಂದ್ಸರಿ ಶೆಡ್ಯೂಲ್ ಮಾಡಿದ್ರೆ ಬರಿಲೇಬೇಕು ಅಂತಲ್ಲ, 24 ಅವರ್ ಮುಂಚೆ ಪೋಸ್ಟ್ ಪೋನ್ ಮಾಡ್ಬೇಕು. ಬಟ್ ನನ್ನ ಪ್ರಕಾರ ಗಟ್ ಮಾಡಿ ಬರ್ರಿ, ಸುಮ್ಮನೆ ಪೋಸ್ಟ್ ಪೋನ್ ಮಾಡೋದ್ರೆ ಅದು ಎಳಿತಾ. ನಮ್ ಗೋವಿಂದ 2 ವರ್ಷ ಪೋಸ್ಟ್ ಪೋನ್ ಮಾಡಿದ್ದ ಎಕ್ಸಾಮ್. ಇನ್ನೊಂದೇನಾಯ್ತು ಗೊತ್ತಾ, ಅವ್ನ್ ಮರ್ತೇ ಬಿಟ್ಟಿದ್ದಾನೆ. 3 ಎಕ್ಸಾಮ್ ಹಂಗೆ ಮರ್ತಿದ್ದಾನೆ, ಹೋಗ್ಬಿಟ್ಟಿದ್ದಾವೆ. ಅಂದ್ರೆ ಅವನು $600 ಇಲ್ಲ, ಬಟ್ ಅವ್ನು ಫ್ರೀ ಆಗಿ ತಗೊಂಡಿದ್ದ ಕೂಪನ್ ಹಂಗೆ. ಇದು ಇರೋದು ನೋಡಪ್ಪ. ಬಟ್ ವ್ಯಾಲ್ಯೂ ಇದೆ ಅನ್ನೋದ್ಕಿಂತ ಸೇಫ್ಟಿ ಬೆಸ್ಟ್ ಅಂತ. ಈಗ ಇಬ್ರಲ್ಲಿ ಡೆಫಿನೆಟ್ಲಿ ನಿನ್ ಸ್ಕಿಲ್ ಸೆಟ್ ಮೇಲೆ ಹೋಗೋದು. ಬಟ್ ಇಬ್ರು ಸ್ಕಿಲ್ ಸೆಟ್ ಏನಾದ್ರು ಈಕ್ವಲ್ ಇತ್ತು ಅಂದ್ರೆ, ಮತ್ತೆ ಇನ್ನೊಂದು ಆ್ಯಡ್ ಆನ್ ಇವೆಲ್ಲ ನಿಮಗೆ ಸರ್ಟಿಫಿಕೇಶನ್ ಇದ್ರೆ ಬಿಟ್ರೆಲ್ಲ ಆ್ಯಡ್ ಆನ್ ನಿಮಗೆ. ಸರಿ ಮಾತಾಡ್ರಿ, ಬೇಕಾದ್ರೆ ನಾನು ಒಂದ್ಸರಿ ಅವ್ನಿಗೆ ಹೇಳ್ತೀನಿ, ಈ ತರ ನಮ್ಮ ಹುಡುಗರು ಕಾಲ್ ಮಾಡ್ತಾರೆ ನೋಡಪ್ಪ, ಒಂದು ಒಳ್ಳೆ ರೇಟಿಗೆ ಕೊಡು ಅಂತ.
ಬಟ್ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅವನಿಗೆ. ನಾವನುಂಟು ನೀವು ಉಂಟು, ಸರಿನಾ? ಸರಿ ಹೇಳ್ಬಿಡಿ, ಒಂದ್ಸಲ ನಾವು ಮಾತಾಡ್ತೀವಿ. ಸರಿ ಮಾತಾಡ್ರಿ, ಬಟ್ ಹೇಳದ್ನಲ್ಲ ಬೇಗ ತಗೊಂಡು ಬೇಗ ಎಕ್ಸಾಮ್ ಕ್ಲಿಯರ್ ಮಾಡಾಕಿ, ನಾನಷ್ಟೇ ಹೇಳೋದು. ಅಂದ್ರೆ ಇದು ಕೂಪನ್ ತಗೊಂಡ್ಮೇಲೆ ಅವನೇ ಎಲ್ಲ ಎಕ್ಸಾಮ್ಸ್ಗೆಲ್ಲ ನಾವು ಶೆಡ್ಯೂಲ್ ಮಾಡಿದಾಗ ಎಲ್ಲ ಹೆಲ್ಪ್ ಮಾಡ್ತಾರೆ. ಅವನಿಗೆ ಬಿಡ್ಬೇಡ್ರಿ ನೀವು, ಫಸ್ಟಿಗೆ ದುಡ್ಡು ಕಳಿಸ್ಬಿಡ್ರಿ. ಯಾವ್ದೇ ಕಾರಣಕ್ಕೂ ಫಸ್ಟಿಗೆ ದುಡ್ಡು ಕಳಿಸ್ಬಿಟ್ರೆ ಅವ್ನು ಯಾರೇ ಆಗಿರ್ಲಿ ಫಸ್ಟಿಗೆ ಕರೆಕ್ಟ್ ಆಗಿ ಅವನು ಫಸ್ಟ್ ಅಂದ್ರೆ ಅವನನ್ನ ಈಗ ಅವ್ನ ಎಕ್ಸ್ಟರ್ನಲ್ ಪರ್ಸನ್, ನನಗೆ ಅವ್ನು ಗೊತ್ತಿರ್ಬೋದು ಅಥವಾ ನಾನು ಅವ್ರ ಹತ್ರ ಒಂದ್ಸರಿ ಮಾತಾಡಿರ್ಬೋದು. ನಿಮಗೆ ಎಕ್ಸ್ಟರ್ನಲ್ ಪರ್ಸನ್ ತಾನೆ ಅವನು. ಯಾವ್ದಕ್ಕೂ ಸ್ಟಾರ್ಟಿಂಗ್ ನಂಬಕ್ ಹೋಗ್ಬೇಡಿ. ನಿನ್ ಹೆಂಗಪ್ಪ ನಂಬ್ಲಿ ಹಿಂಗೆ ಕೇಳ್ರ, ಅದ್ರಲ್ಲೇನಿದೆ. ಅಂದ್ರೆ ಈಗ ಅವನು ಕೂಪನ್ ಕೊಡಕ್ಕೂ ಮುಂಚೆ ಏನಾದ್ರು ನಾವೇನಾದ್ರು ಅಡ್ವಾನ್ಸ್ ಪೇ ಮಾಡ್ಬೇಕಾ ಅಥವಾ ಎಕ್ಸಾಮ್ಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ಪೇ ಮಾಡ್ಬೇಕಾ? ಯಾವ ತರ ಅವನಿಗೆ? ಆದ್ಮೇಲೆಲ್ಲ ಯಾರು ಕೊಡ್ತಾರೆ? ಅಲ್ಲಲ್ಲ, ಈಗ ಅವನಿಗೆ ಫಸ್ಟ್ ಕೇಳಿದವರು ಕೂಪನ್ ಈಗ ಹೆಂಗೆ ಅಂದ್ರೆ ಈಗ ಒಂದೊಂದ್ಸರಿ ಅಂಗಡಿಗೆ ಹೋದಾಗ ಫಸ್ಟ್ ದುಡ್ಡು ಕೊಡ್ತೀವಿ, ಆಮೇಲೆ ಪ್ರಾಡಕ್ಟ್ ಕೊಡ್ತಾರೆ. ಇನ್ನೊಂದ್ಸರಿ ನಾವು ಊಟ ಆದ್ಮೇಲೆ ದುಡ್ಡು ಕೊಡ್ತೀವಿ. ಕರೆಕ್ಟಾ? ಡಿಪೆಂಡ್, ಅವನ ಮೇಲೆ ಡಿಪೆಂಡ್. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅವನು ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ತಾನೆ ಯಾರಿಗ ಗೊತ್ತು. ಅಲ್ಲ, ಕೂಪನ್ ಕೊಟ್ಟಾದ್ಮೇಲೆ ತಿರ್ಗಿ ಎಕ್ಸಾಮ್ಸ್ ಏನೋ ಇದು ಮಾಡ್ದಲ್ಲ ಇದ್ರೆ ಅಂತ ಡೌಟ್. ನನಗೇನು ಆತರ ಎಲ್ಲ ಮಾಡಲ್ಲ. ಅಂದ್ರೆ ಒಂದ್ 2-3 ಇಸ್ಕೊಟ್ಟಿದ್ದೀನಿ ನಾನು ಕೂಪನ್. ಕರೆಕ್ಟ್ ಆಗಿ ಆಗಿದೆ, ಶೆಡ್ಯೂಲ್ ಆಗಿದೆ, ಪಾಸ್ ಎಲ್ಲ ಆಗಿದ್ದಾರೆ. ಅದಕ್ಕೆ ನಿಮ್ಗೆ ಯಾವ ಡೇಟ್ ಬೇಕು ಅಂತ 1-2 ದಿನ ಮುಂಚೆ ಹೇಳ್ಬೇಕು ಅವ್ರಿಗೆಲ್ಲ. ಸಡನ್ ಆಗಿ ಇರಲ್ಲ ಅವ್ರ ಹತ್ರ ಕೂಪನ್ಗಳು. ಮತ್ತೆ ಇವತ್ತೇ ಕೊಡ್ರಿ ಅಂದ್ರೆ ಎಲ್ಲ ಕೊಡಕ್ಕಾಗಲ್ಲ, ಅವ್ರು ಕೊಡೋದು ಇಲ್ಲ. ಅವರು ಇದ್ರೆ ಕೊಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದ್ರೆ ಅವ್ರ ಏನೇನೋ ಪ್ರೊಸೆಸ್ ಮಾಡ್ತಾರ ಅವರು. ಅದಕ್ಕೆ ಸರಿ, ಒಂದ್ಸಲ ಮಾತಾಡ್ತೀವಿ, ನೋಡೋಣ. ನಾವು ಡೇಟ್ ಫಿಕ್ಸ್ ಮಾಡಿ ಮಾತಾಡೋಣ. ಸರಿ, ಓಕೆ, ಸರಿ. ಎಂಡ್ ಮಾಡ್ಬೋದಾ? ಓಕೆ.